ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣ ಪಕ್ಕಕ್ಕೆ ನಿಂತು ಸದಾ ಹರಸುತ್ತಿರುವ ಗಣಪತಿಯನ್ನು ವಂದಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಶ್ರೀಕೃಷ್ಣನ ವಿಶ್ವರೂಪ ದರ್ಶನವನ್ನು ಅರ್ಜುನ ಕಂಡ ಬಗೆ, ಸಂಜಯ ಅದನ್ನು ಹೇಳಿದ ವಿವರವನ್ನು ಎಲ್ಲ ಗಮನಿಸಿದೆವು. ಒಂದು ದೃಷ್ಟಿಯಿಂದ ನೀವು ಬೇರೆ ಅಧ್ಯಾಯಗಳನ್ನು ಪುಸ್ತಕವನ್ನು ಓದುವಾಗ ಗಮನಿಸಿದರೆ ಆ ಎಲ್ಲ ಅಧ್ಯಾಯಗಳಿಗೆ ವ್ಯಾಖ್ಯಾನಕಾರರು ಪ್ರತಿ ಶ್ಲೋಕಕ್ಕೆ ಅರ್ಥ ಬರೀತಾರೆ. ಆದರೆ ವಿಶ್ವರೂಪ ದರ್ಶನಕ್ಕೆ ಮಾತ್ರ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳಿಲ್ಲ. ಒಂದು ಅರ್ಥ ಬರೆದು ವ್ಯಾಖ್ಯಾನ ಬರೆಯುವ ಕ್ರಮ ಉಳಿದ ಎಲ್ಲ ಅಧ್ಯಾಯಗಳಿಗಿವೆ. ವಿಶ್ವರೂಪ ದರ್ಶನ ಅದು ಹೇಗಾಗಿದೆ ಹಾಗೆ ಅದನ್ನು ಕೊಟ್ಟುಬಿಡ್ತಾರೆ. ಕೇಳುವುದನ್ನು ವಿವರಿಸಬಹುದು, ಕೇಳುವುದನ್ನು ಇಂಟರ್ಪ್ರೆಟ್ ಮಾಡಬಹುದು, ಕೇಳುವುದನ್ನು ಮಿಸ್ಇಂಟರ್ಪ್ರೆಟ್ ಮಾಡಬಹುದು. ಕಾಣುವುದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣಕ್ಕೆ ವ್ಯಾಖ್ಯಾನಗಳಿಲ್ಲ. ಅದು ಪ್ರತ್ಯಕ್ಷ ಪ್ರಮಾಣ. ಅದು ಅರ್ಜುನ ಕಂಡ ಭಗವಂತನ ಪರಮ ಸತ್ಯದ ದೃಶ್ಯ ರೂಪ. ಕಿವಿ ಮೋಸ ಮಾಡಬಹುದು, ಕಣ್ಣು ಮೋಸ ಮಾಡಲ್ಲ. ಯಾಕೆಂದರೆ ಅದು ಬೆಳಕಿನ ತತ್ವಕ್ಕೆ ನೇರವಾಗಿ ಸಂಬಂಧಪಟ್ಟ ಆದಿತ್ಯನ ಅಂಶ. ಈ ಎಲ್ಲ ಕಾರಣಕ್ಕೆ ಬಹುಶಃ ವಿಶ್ವರೂಪ ದರ್ಶನಕ್ಕೆ ನೀವು ಯಾವುದೇ ಪುಸ್ತಕ ತೆಗೆದು ಪ್ರತಿ ಶ್ಲೋಕಕ್ಕೇನಾದರೂ ವ್ಯಾಖ್ಯಾನ ಕೊಡ್ತಾರ ನೋಡಿ, ತುಂಬ ಎಲ್ಲೋ ಒಂದೊಂದು ಕಡೆ ಬರ್ಬೋದು ಹೊರತಾಗಿ ಎಲ್ಲ ಅಕ್ಷರಶಃ ಪದಾರ್ಥಗಳು, ಶಬ್ದಕ್ಕೆ ಅರ್ಥ, ಶಬ್ದಕ್ಕೆ ಅರ್ಥ ಅಥವಾ ಒಟ್ಟು ವಾಕ್ಯಕ್ಕೆ ಅರ್ಥ. ಹಾಗಾಗಿ ವಿಶ್ವರೂಪ ಹೇಗಾಯಿತು, ಅದರಲ್ಲಿ ತಪ್ಪುಗಳೇನು ಸರಿಗಳೇನು ಅಂತ ವ್ಯಾಖ್ಯಾನ ಮಾಡುವ ಕೆಲಸ ನಮ್ಮದಲ್ಲ. ಅದು ಹೇಗಾಯಿತು, ಅಲ್ಲಿ ಯಾವ ಮಾತುಗಳು ನಡೆಯಿತು, ಹೇಗೆ ಹೇಗೆ ಕಂಡ, ಹಾಗೆ ಪ್ರಸ್ತುತಪಡಿಸುವುದು ನಮ್ಮಂಥವರ ಕೈಂಕರ್ಯ. ನಾವಷ್ಟೇ ಮಾಡಬಹುದು. ಭಗವಂತ ಇಲ್ಲಿ ಅಂಥ ವಿಶ್ವರೂಪವನ್ನು ತೋರಿಸಿದಾಗ ನೋಡೋಕ್ಕೆ ಆಗಲಿಲ್ವಲ್ಲ ಒಬ್ಬ ಭಕ್ತನಿಗೆ. ಹೇಳಿದ್ದ ಬೇರೆ, ನಿನಗೆ ನೋಡೋಕ್ಕಾಗಲ್ಲ ನಿನ್ನ ಕಣ್ಣುಗಳಿಂದ, ನಾನು ನನ್ನ ಕಣ್ಣುಗಳನ್ನು ಕೊಡುತ್ತೇನೆ, ಅದು ದಿವ್ಯ ಚಕ್ಷು, ದಿವ್ಯ ಚಕ್ಷುಗಳಿಂದ ನೋಡುವಂತ ಅನುಗ್ರಹಿಸಿದ ಮೇಲೂ ಕೂಡ ಅರ್ಜುನ ಹೇಳಿದ, ನಂಗೆ ನೋಡೋಕ್ಕಾಗಲ್ಲಪ್ಪ, ನೀನು ನನಗೆ ಮೊದಲು ಇದ್ದ ಹಾಗೆ ಕಾಣಿಸಿಕೋ. ಈಗ ನನಗೆ ಕಾಣಿಸ್ತಾ ಇರುವ ಈ ಉಗ್ರ ರೂಪ ನನಗೆ ನೋಡುವ ಸಾಮರ್ಥ್ಯ ಇಲ್ಲ. ಭಗವಂತ ಹಾಗೆಲ್ಲ ಅನುಗ್ರಹ ಮಾಡಿದ ಮೇಲೂ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋದು ಉಳೀತದಲ್ವಾ? ಒಂದು ಪ್ರಶ್ನೆ. ಅದು ಹಾಗೆಯಾ? ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ, ನನಗೆ ನೀನು ವಾಪಸ್ ಈ ಕಣ್ಣುಗಳನ್ನು ತೆಗೆದುಕೋ ಅಥವಾ ನನಗೆ ನಿನ್ನ ಮೊದಲಿನ ರೂಪವನ್ನು ತೋರಿಸು ಅಂತ ಕೇಳಿಕೊಳ್ಳುವುದಕ್ಕಾಗಿ
ಅದು ಹಾಗೆ ನೋಡಿಸಿದ್ದೋ ಅಥವಾ ಅದು ಆ ಉಗ್ರ ರೂಪವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೋಡದಂತೆ ಮಾಡಿದ್ದೋ ಬೇರೆ ಕಾರಣಗಳುಂಟು ಅಂತ ಸ್ವಲ್ಪ ಅದನ್ನು ಅವಲೋಕಿಸಿದರೆ ನನ್ನಲ್ಲಿ ನನಗೆ ಹೊಳೆದ ಹೊಳಹುಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಿರೋದು. ನಾವು ಎಲ್ಲೆಲ್ಲ ದೇವರ ದರ್ಶನದ ಕಥಾಭಾಗಗಳನ್ನು ನೋಡ್ತೇವೆ ಅಲ್ಲೆಲ್ಲ ಭಗವಂತ ಒಂದು ಸೂಚನೆ ಕೊಡ್ತಾನೆ. ಉದಾಹರಣೆಗೆ ನಾರದರು ತನ್ನ ಪೂರ್ವಜನ್ಮದ ಕಥಾವೃತ್ತಾಂತವನ್ನು ಒಂದು ಬಾರಿ ಹೇಳ್ತಾರೆ. ತಾನು ನಾರದನಾಗಿ ಹೇಗೆ ಹುಟ್ಟಿದೆ, ಯಾಕೆ, ಏನು ಕಾರಣ ಅಂತ. ಆಗ ಅವರು ಹೇಳ್ತಾರೆ, ನಾನು ಪೂರ್ವದಲ್ಲಿ ಒಬ್ಬ ದಾಸಿಯ ಮಗ, ನನ್ನ ಅಮ್ಮನಿಗೆ ನನ್ನನ್ನು ಸಾಕುವ ಸಾಮರ್ಥ್ಯ ಇರಲಿಲ್ಲ. ಅವಳು ಬೇರೆ ಬೇರೆ ಮನೆಗಳಿಗೆ ಕಸ ಮುಸುರೆಗೆ ಹೋಗ್ಕೊಂಡಿದ್ಲು. ಅವಳು ನನ್ನನ್ನು ಋಷಿ ಮುನಿಗಳ ಕುಟೀರದಲ್ಲಿ ಇಟ್ಟುಬಿಟ್ಟಿದ್ಲು. ಅಲ್ಲಿ ನನಗೆ ಅವರ ಸೇವೆ ಮಾಡುವುದಕ್ಕೆ ಹಚ್ಚಿದ್ಲು. ನಾನು ಸೇವೆ ಮಾಡಿಕೊಂಡಿದ್ದೆ. ಅಂಥ ಹೊತ್ತಿನಲ್ಲಿ ನನ್ನ ಸೇವೆಯ ಭಾಗವಾಗಿ ನಾನು ಅವರ ಎಲ್ಲ ಚರ್ಚೆಗಳನ್ನು, ಅದು ವೇದಾಂತದ ಚರ್ಚೆ ಇರ್ಬೋದು, ಅವರ ಜ್ಞಾನದ ಕುರಿತವರ ಬೇರೆ ಬೇರೆ ನಿಷ್ಠೆಗಳಿರ್ಬೋದು, ನೇಮಗಳಿರ್ಬೋದು, ವ್ರತಗಳಿರ್ಬೋದು, ಎಲ್ಲವನ್ನೂ ನಾನು ಕೇಳ್ತಿದ್ದೆ ಮತ್ತು ನಾನು ಗ್ರಹಿಸಿಕೊಂಡು ಅದನ್ನೇ ನನ್ನ ಅಂತರ್ಗತ ಮಾಡ್ತಾ ಇದ್ದೆ. ಏಕಕಾಲಕ್ಕೆ ಅವರ ಪಾದ ಸೇವೆ, ಅವರಿಗೆ ಸ್ನಾನಕ್ಕೆ ನೀರು, ಅವರ ಊಟ ಆದ ಕೂಡಲೇ ಊಟದ ಉಚ್ಚಿಷ್ಟವನ್ನು ತಿನ್ನುವುದು ಎಲ್ಲ ಮಾಡ್ತಿದ್ದೆ. ಒಂದು ದಿನ ನನಗೆ ಸಡನ್ನಾಗಿ ನನ್ನ ಮನೆಗೆ ಹೋಗುವ ಒಂದು ಸ್ಥಿತಿ ಬಂತು. ನಾನು ಮನೆಗೆ ಬಂದಾಗ ನನ್ನ ತಾಯಿ ನಿತ್ಯದ ಹಾಗೆ ಸಂಜೆಯ ಹೊತ್ತಿಗೆ ಹಾಲು ತರುವ ಕಾರಣಕ್ಕಾಗಿ ಹೊರಗೆ ಹೋದಳು. ಆ ಕಾಲಕ್ಕೆ ಕಾಡು ದಾರಿಯಲ್ಲಿ ನನ್ನ ಅಮ್ಮ ಒಂದು ಹಾವು ಮೆಟ್ಟಿ ಅದರ ವಿಷಕ್ಕೆ ಸತ್ತು ಹೋದಳು. ಪುಟ್ಟ ಹುಡುಗನಿದ್ದೆ. ನಾರದರು ಹೇಳ್ತಾರೆ, ನಾನು ಪುಟ್ಟ ಹುಡುಗನಿದ್ದೆ, ಆಗಲೇ ವೇದಾಂತ ಅಂತರ್ಗತ ಆಗಿದ್ದಿರಬೇಕು ನೋಡಿ. ಆ ಹುಡುಗ ಹೇಳ್ತಾನೆ, ನನ್ನ ಅಮ್ಮ ಸತ್ತಿದ್ದಾಳೆ ಎಂದರೆ ಭಗವಂತ ನನಗೆ ಅವಳಿಂದ ಬಿಡುಗಡೆ ಮಾಡಿಸಿ ಯಾವುದೋ ಕೆಲಸಕ್ಕೆ ಹಚ್ಚುತ್ತಿದ್ದಾನೆ. ನಾನು ಅವಳ ಸಾವಿಗಾಗಿ ದುಃಖಿಸಿಕೊಂಡು ಕುಳಿತುಕೊಳ್ಳುವುದಲ್ಲ ಎಂದು ನಾನು ನೇರ ಮುಂದೆ ನನ್ನ ದಾರಿ ಯಾವುದು ಅಂತ ಹುಡುಕುತ್ತಾ ಹೊರಟೆ. ಒಂದು ಏಕಾಂತ ನನ್ನೊಳಗೊಂದು ಬಹಳ ದುಃಖವಿತ್ತು. ನಾನೊಂದು ಮರದ ಕೆಳಗೆ ಕುಳಿತು ನಿರಂತರವಾಗಿ ಆ ಭಗವಂತನಿಗಾಗಿ ಪರಿತಪಿಸಿದೆ. ಎಷ್ಟು ಅವನಿಗಾಗಿ ಕೂಗಿಕೊಂಡೆ ಅಂದರೆ ನನ್ನ ಕಣ್ತುಂಬ, ಹೃದಯ ತುಂಬ, ಮನಸ್ಸಿನ ತುಂಬ ಅವನ ಹೊರತು ನನಗೆ ಇನ್ನೇನೂ ಬೇಡವಾದ ಆ ನನ್ನ ತನ್ಮಯಾವಸ್ಥೆಯ ಕೂಗಿನ ಆಂತರ್ಯದ ದುಃಖದಲ್ಲಿ ನನ್ನ ಕಣ್ತುಂಬ ನೀರು ತುಂಬಿ ಇನ್ನೇನು ಉಕ್ಕಿ ಹರಿಯುವ ಆ ಹೊತ್ತು ಆಗ ಕಣ್ಣೊಳಗೆ ಒಂದು ಬೆಳಕಿನ ಹಾಗೆ ಯಾವುದೋ ಪ್ರಕಟವಾಯಿತು. ನಾನು ಅದನ್ನು ನೋಡುತ್ತಿದ್ದೇನೆ ಅನ್ನೋದರೊಳಗೆ ಅದು ಇಲ್ಲವಾಯಿತು. ಆ ಕ್ಷಣ ಮಾತ್ರದ ಆ ಅನುಭವ ಅದು ಎಷ್ಟು ಆನಂದದಾಯಕವಾಗಿತ್ತು ಎಂದರೆ ನಾನು ಆ ದರ್ಶನಕ್ಕಾಗಿ ಹಪಹಪಿಸಿದೆ. ನೀನು ಯಾಕೆ ಅಷ್ಟು ಕ್ಷಣ ಮಾತ್ರ ಕಂಡು ಇಲ್ಲವಾದೆ, ನನಗೆ ಮತ್ತೆ ಕಾಣಿಸು ಅನ್ನುವ ಒಂದೇ ದುಃಖದ ಒಂದಿಗೆ ಆರ್ತನಾಗಿ ನಾನು ಮೊರೆಯಿಡುತ್ತಾ ಭಗವಂತ ಮತ್ತೆ ಕಾಣಿಸಿಕೋ ಅಂತ ಕೇಳಿಕೊಂಡೆ. ಆಗ ಒಂದು ಅಶರೀರವಾಣಿಯಾಯಿತು. ನನ್ನ ದರ್ಶನವಾಯಿತು ಎಂದರೆ ಆ ದರ್ಶನವನ್ನು ಆ ಕ್ಷಣಕ್ಕೆ ಅನುಭವಿಸಿ ಮುಗಿಸಿಬಿಡು. ನನ್ನ ದರ್ಶನ ಮತ್ತೆ ಮತ್ತೆ ಆಗಬೇಕು ಎಂದು ಹಂಬಲಿಸಬೇಡ. ನಾನೊಮ್ಮೆ ನಿನಗೆ ದರ್ಶನ ಕೊಟ್ಟೆ ಎಂದರೆ ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೇನೆ ಎಂಬ ಸೂಚನೆ ಮಾತ್ರ. ನನಗೆ ಇನ್ನು ಮುಂದೆ ನಿನ್ನ ಜೊತೆ ಕೆಲಸವಿದೆ ಎಂದು ಅರ್ಥ. ಆ ಸೂಚನೆಯನ್ನು ಕೊಡುವುದಕ್ಕಾಗಿ ನಾನು ದರ್ಶನ ಕೊಟ್ಟಿದ್ದೇನೆ. ಮುಂದಿನ ದಾರಿ ನಡೆ ಎಂಬ ಆದೇಶವಾಯಿತು. ಅದಕ್ಕನುಗುಣವಾಗಿ ನಾನು ಪ್ರಾರ್ಥನೆ, ಧ್ಯಾನ, ತಪಸ್ಸುಗಳನ್ನು ಮುಂದುವರಿಸಿದೆ. ಆ ದಿನದ ಆ ದರ್ಶನದ ಫಲ ಮತ್ತು ಅದರ ಮುಂದಿನ ಸೂಚನೆಯ ಆದೇಶದ ತಪಸ್ಸಿನ ಕಾರಣವಾಗಿ ನಾನು ಬ್ರಹ್ಮನ ಸಾಕ್ಷಾತ್ ಮಗ ನಾರದನಾಗಿ ಹುಟ್ಟಿದೆ ಅನ್ನುವುದು ಕಥೆ.
ಏನನ್ನು ಇದು ಕಥೆ ಹೇಳುತ್ತೆ ಅಂದರೆ, ದರ್ಶನ ಅಲ್ಟಿಮೇಟ್ ಅಲ್ಲ. ದರ್ಶನ ಆದ ಕೂಡಲೇ ನಾವು ಓಹೋ ನನಗೆಲ್ಲ ಆಯಿತು ಅಂತ ತಿಳಿಯಲಿಕ್ಕಿಲ್ಲ. ದರ್ಶನ ಅನ್ನುವುದು ಭಗವಂತನ ಅನುಗ್ರಹದ ಪ್ರಾಥಮಿಕ ಸಂಗತಿ. ಅವನು ಅನುಗ್ರಹ ಮಾಡ್ತಿದ್ದಾನೆ ಅನ್ನುವುದನ್ನು ಸೂಚಿಸುವುದಕ್ಕೆ ಅವನು ಪ್ರಥಮದಲ್ಲಿ ಕಾಣಿಸಿಕೊಳ್ತಾನೆ ಮಾತ್ರ. ಆ ಒಂದು ದರ್ಶನವೇ, ಅದಕ್ಕೇ ನಾನು ಬಹಳ ಬಾರಿ ಹೇಳೋದು, ಅವರು ದೇವರು ಕಂಡಿದ್ದಾರೆ ಅಂದರೆ ಅವರನ್ನು ಹುಡುಕಿಕೊಂಡೆಲ್ಲ ಹೋಗಬೇಡಿ. ದೇವರು ಕಾಣುವುದು ಪ್ರಾಥಮಿಕ ಅಂಶ. ದೇವರು ಕಂಡ ನಂತರದ ತಪೋಭಾಗ ಅದು ಬಹಳ ದೀರ್ಘವಾದದ್ದು. ಇದು ಕೃಷ್ಣನಿಗೆ ಅರ್ಜುನನ ಜೊತೆಗೆ ಇಂಥದ್ದೊಂದು ಉದ್ದೇಶ ಇತ್ತು ಅಂತ ನನಗೆ ಅನ್ನಿಸ್ತದೆ. ನೀನು ಈ ದರ್ಶನದಲ್ಲಿ ಮುಳುಗಿ ಬಿಡಬೇಡ. ಈ ದರ್ಶನವೇ, ನನ್ನ ದರ್ಶನವೇ ಅಲ್ಟಿಮೇಟ್ ಅಲ್ಲ. ನೀನು ನಡೆಯಲಿಕ್ಕೆ ಇನ್ನೂ ಬಹಳ ದೂರವಿದೆ. ಯಶೋಲಭಸ್ವ ತ್ವಮುತ್ತಿಷ್ಠ ಕೌಂತೆಯ ಎಲ್ಲ ಹೇಳಿದ್ನಲ್ಲ, ಏಳು ನನ್ನ ಕೆಲಸ ಇನ್ನೂ ಬಹಳ ಇದೆ ಅನ್ನುವ ಹಾಗೆ ಕೃಷ್ಣ ಹೇಳ್ತಾನೆ, ಎದ್ದೇಳು, ಮತ್ತು ಸಂಪ್ರೀತನಾಗು, ಸಂತುಷ್ಟನಾಗು. ನನ್ನ ಈ ಸಾಮಾನ್ಯ ಯಾವುದು ನೀನು ಅಪೇಕ್ಷೆ ಪಡ್ತಿ ಆ ಅವತಾರ, ಆ ರೂಪವನ್ನು ನೋಡು. ಹೀಗಾಗಿ ಕೃಷ್ಣ ಅರ್ಜುನನಿಂದ ವಿಮುಖಗೊಳಿಸಲಿಕ್ಕೇನೆ ಭಕ್ತ ಮೈ ಮರೆತು ಅದನ್ನೇ ಖುಷಿನೂ ಪಡಬಾರದು. ಅವನ ದರ್ಶನವನ್ನೇ ನೋಡಿಕೊಂಡು ಮೈ ಮರೆತರೂ ತಪ್ಪೆ. ನಿಮಗೆ ಒಂದು ಕಥಾಭಾಗ ಗೊತ್ತಿದೆ. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಕಾಳಿಯ ತನ್ಮಯತೆ ಎಷ್ಟಾಯಿತು ಅಂದರೆ, ತೋತಾಪುರಿಗಳಿಗೆ ಗೊತ್ತಾಯ್ತಂತೆ ಇವತ್ತು ಕಾಳಿಯನ್ನು ದಾಟಲ್ಲ ಅಂತ. ಇವಾಗ ಕಾಳಿಯನ್ನು ದಾಟಲ್ಲ, ಇವಾಗ ಕಾಳಿಯಲ್ಲೇ ಮುಳುಗಿಬಿಟ್ರೆ ಇವನ ಬೆಳವಣಿಗೆ ಅರ್ಧಕ್ಕೆ ಕುಂಠಿತವಾಗಬಹುದು. ಅದಕ್ಕೆ ತೋತಾಪುರಿಗಳು ಏನು ಮಾಡಿದರು ಅನ್ನೋದನ್ನು ಒಂದು ಕಥಾಭಾಗವಾಗಿ ಕೆಲವರು ಹೇಳ್ತಾರೆ. ಒಂದು ದಿವಸ ಹೇಳಿದ್ರಂತೆ ತೋತಾಪುರಿಗಳು, ಯಾರ ಜೊತೆಗಿದ್ದೀಯಾ? ನಾನು ನನ್ನ ತಾಯಿಯ ಜೊತೆಗಿದ್ದೇನೆ. ತಾಯಿ ಬಿಟ್ಟು ಇನ್ಯಾರೂ ಇಲ್ವಾ? ಇಲ್ಲ. ಎಲ್ಲಿದ್ದಾಳು ಅವಳು? ಎಲ್ಲ ಕಡೆ ನನಗೆ ಅವಳೇ ಕಾಣ್ತಾಳೆ, ಇನ್ನೆಲ್ಲೂ ಬೇರೆ ಕಾಣೋದೇ ಇಲ್ಲ. ಅವಳು ಇಲ್ಲೂ ಇದ್ದಾಳೆ, ಇಲ್ಲಿ ಕಣ್ಣುಗಳಲ್ಲಿ, ಕಣ್ಣಿನೊಳಗೆ ಅಂತರ್ಗತ ಹೊರಗೆ ಎಲ್ಲ ಇದ್ದಾಳೆ. ಕಣ್ಣು ಮುಚ್ಚಿಕೋ. ಹಾಗಾದರೆ ಕಣ್ಣು ಮುಚ್ಚಿಕೊಂಡಾಗ ತೋತಾಪುರಿಗಳು ಇಲ್ಲಿ ಇದ್ದಾಳೆ ಅಂತ ತಾಯಿಯನ್ನು ತೋರಿಸಿದ್ರು. ರಾಮಕೃಷ್ಣ ಪರಮಹಂಸರು ತೋತಾಪುರಿಗಳು ಒಂದು ಗ್ಲಾಸಿನ ತುಕುಡಿಯನ್ನು ತೆಗೆದುಕೊಂಡು, ಚೂರು ಒಳ್ಳೆ ಹರಿತದ ಭಾಗ ತೆಗೆದುಕೊಂಡು ಆ ಭಾಗ ಕೊಯ್ದರು ಅಂತ ಒಂದು ಪ್ರತೀತಿ. ಆಗ ಧಾರಾಕಾರ ರಕ್ತ ಸುರಿಯಿತು ನಮಗೆ. ಅವರಿಗೆ ಕಾಳಿ ಸತ್ತಳು, ಕಾಳಿಯನ್ನು ಕೊಂದಿರಿ ಅಂತ ರಾಮಕೃಷ್ಣ ಪರಮಹಂಸರು ವಿಲವಿಲ ಒದ್ದಾಡಿದರು ಅಂತ ಒಂದು ಭಾಗ ಬರುತ್ತೆ. ಗುರು ಒಬ್ಬ ಒಂದರೊಳಗೆ ಮುಳುಗಿ ಮೈ ಮರೆತು ಇನ್ನು ನಡೆಯಬೇಕಾದ ನಡೆಯದೇ ಇದ್ದರೆ ಆಗ ಅದಕ್ಕೆ ಬೇಕಾದ ಒಂದು ವಿಶೇಷ ಪರಿಕ್ರಮವನ್ನು, ಒಂದು ವಿಶೇಷವಾದ ಶಿಕ್ಷೆಯನ್ನು, ಒಂದು ವಿಶೇಷವಾದ ಮಾರ್ಗವನ್ನು ಅನುಸರಿಸ್ತಾನೆ. ಕೃಷ್ಣನಿಗೆ ಗೊತ್ತಿತ್ತು ಇವ ನನ್ನ ವಿಶ್ವರೂಪ ನೋಡ್ಕೊಂಡು ಮೈ ಮರೆತು ಕೂತ್ಕೊಳ್ಳಬೇಕಾದವನಲ್ಲ, ಇವನಿಗೆ ಮುಂದೆ ಬಹಳ ಕೆಲಸವಿದೆ. ಆ ಒಂದು ಕಾರಣವು ಅಲ್ಲಿ ಇದೆ ಅನ್ನುವುದು ನನಗೆ ಊಹಾತ್ಮಕವಾಗಿ ನಾನು ಭಾವಿಸುವುದು. ಇಲ್ಲದೆ ಹೋದರೆ ಇಷ್ಟು ನೋಡಿದ್ದೀಯಲ್ಲ, ಇವನೊಂದು ವೇಳೆ ಸಂಪ್ರೀತನಾದ ಅಂತ ಇಟ್ಕೊಳ್ಳಿ, ಆ ಉಗ್ರ ರೂಪ ನೋಡಿ ನನಗಿನ್ನೇನು ಬೇಡ ಅಂತ. ಯಾಕೆ ಪ್ರಹ್ಲಾದನಿಗೆ ಉಗ್ರ ರೂಪ ನೋಡಿ ಕೋಪ ಬರಲಿಲ್ಲ, ಭಯ ಆಗಲಿಲ್ಲ. ಪ್ರಹ್ಲಾದ ನಮಸ್ಕರಿಸಿದ ಮೇಲೆ ಆ ಉಗ್ರ ರೂಪ ತಾನೇ ತಣ್ಣಗಾಯಿತೆ ಹೊರತು ಭಕ್ತ ಭೀತನಾಗಲಿಲ್ಲ ಅಲ್ಲಿ. ಹಾಗೊಂದು ವೇಳೆ ಅರ್ಜುನ ಭೀತನಾಗದೆ ಮೆಚ್ಚಿ ನಾನು ನಿನ್ನ ಈ ರೂಪಕ್ಕೆ ವಿಶೇಷ ಮಾರು ಹೋಗಿದ್ದೇನೆ ಅಂತ ಏನಾದರೂ ಅವ ಮಠ ಮನೆ ಬಿಟ್ಟು ಯುದ್ಧ ಗಿದ್ದ ಬಿಟ್ಟರು ಮುಂದಿನ ಕೆಲಸಕ್ಕೆ ತೊಂದರೆ ಆಗ್ತಿತ್ತು. ಮುಂದಿನ ಕೆಲಸಕ್ಕೆ ತೊಂದರೆ ಆಗ್ತಿತ್ತು ಅನ್ನೋದು ಒಂದು ಕ್ಷಾತ್ರ ಧರ್ಮದ ದೃಷ್ಟಿಯಿಂದ ಮಾಡಬೇಕಾದ ಕರ್ತವ್ಯ ಪಾಲನೆಯ ದೃಷ್ಟಿಯಿಂದ ತೊಂದರೆ ಆಗ್ತಿತ್ತು. ಎರಡನೆಯದ್ದು, ಅವ ಏನು ಕೇವಲ ಈ ಲೋಕದ ಯುದ್ಧ ಮಾಡಿ ಸಿಂಹಾಸನ ಏರಲಿಕ್ಕೆ ಮಾತ್ರ ಬಂದವನಲ್ಲ, ಅದು ಕೃಷ್ಣನಿಗೆ ಗೊತ್ತಿತ್ತು. ಆ ಅರ್ಜುನ ಮತ್ತೆ ನಮಗೆ ಸಿಕ್ಕುವುದು ಕೃಷ್ಣ ನಿರ್ಯಾಣದ ಬಳಿಕ. ಆಗ ಮತ್ತೆ ಪುನಃ ಒಮ್ಮೆ ನಾವು ಯಾವ ಭಕ್ತ ಅರ್ಜುನ ಅಂತ ಭಾವಿಸ್ತೇವಲ್ಲ ಅವನು ಕಾಣ್ತಾನೆ. ಅವನು ಆವಾಗ ಅಳ್ಳಿಕ್ಕೆ ಶುರು ಮಾಡ್ತಾನೆ, ಅವನು ದುಃಖಿಸ್ತಾನೆ. ಅವನಿಗೆ ಕೃಷ್ಣ ನನಗೆ ಕಾಣಿಸಿಕೊಂಡದ್ದು ಎಷ್ಟಿತ್ತೋ ಅಷ್ಟು ಮಾತ್ರವಲ್ಲ, ನಾನು ಕಳೆದುಕೊಂಡೆ, ನನಗವನು ಮೋಸ ಮಾಡಿದ, ನನಗೆ ನನ್ನನ್ನು ನಡು ದಾರಿಯಲ್ಲಿ ಬಿಟ್ಟ, ನನ್ನ ಗಾಂಡೀವವನ್ನು ಸುಳ್ಳು ಮಾಡಿದ, ನಾನು ಅನ್ನುವ ಪರಾಕ್ರಮದಲ್ಲಿ ಹೊರಟಿದ್ದೆ, ಅದಲ್ಲ ಅನ್ನುವುದು ಗೊತ್ತಾಯಿತು, ಅವನು ಇಷ್ಟೆಲ್ಲ ಗೊತ್ತಿದ್ದು ನನ್ನನ್ನು ಬಿಟ್ಟು ಹೋದ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈ ಕಾರಣಕ್ಕಾಗಿ ಕೂಡ ಅವನು
ಅವನ ಮುಂದಿನ ಒಂದು ಆತ್ಮಸ್ವರೂಪ ದರ್ಶನವನ್ನು ಅರ್ಜುನ ಮಾಡಿಕೊಳ್ಬೇಕಾಗಿತ್ತಲ್ಲ ಕಟ್ಟ ಕಡೆಗೆ ಕೃಷ್ಣ ನಿರ್ಯಾಣದ ನಂತರ. ಆ ಒಂದು ನಡೆ ಕೂಡ ಆಗಬೇಕಿತ್ತು. ಅದಕ್ಕಾಗಿ ವಿಶ್ವರೂಪ ದರ್ಶನವನ್ನು ವಿಡ್ರಾ ಮಾಡಲಾಯಿತು. ಇನ್ನು ಭಗವಂತನಿಗೆ ನನಗೆ ವೈಯಕ್ತಿಕವಾಗಿ ಬಹಳ ಬಾರಿ ಅನಿಸೋದು, ಭಗವಂತನಿಗೆ ಭಕ್ತ ತನ್ನನ್ನು ನೋಡಬೇಕು ಅಂತ ತುಂಬ ಹಸಿವಿರ್ತದೆ ಅಂತ ಕಾಣ್ತದೆ. ಒಬ್ಬರಾದರೂ ನನ್ನನ್ನು ನೋಡೋದಿಲ್ವಲ್ಲ ಅಂತ. ತಂಪಾಡಿಗೆ ತಾವು ಆರಾಮಾಗಿದ್ದಾರೆ, ನಾನೊಬ್ಬ ನಿರಂತರ ನೋಡ್ತಲೇ ಇದ್ದೇನೆ, ಒಬ್ಬನಿಗೂ ನನ್ನನ್ನು ನೋಡುವ ಹಸಿವೇ ಇಲ್ವಲ್ಲ ಅಂತ ಒಬ್ಬ ತಂದೆ ಮಕ್ಕಳನ್ನು ಬೆಳೆಸ್ತಾ ಇರ್ತಾನೆ. ತಂದೆ ತನ್ನ ಪಾಡಿಗೆ ಬೆಳೆಸಿದ ಆ ಪರಿಶ್ರಮಗಳು ಯಾವುದೂ ಗೊತ್ತೇ ಇಲ್ಲದೆ ಮಗ ಭಾರಿ ಆರ್ಭಟದಲ್ಲಿ ಬೆನ್ನು ಹಾಕ್ಕೊಂಡು ಮುಂದೆ ಹೋಗೋದ್ರಲ್ಲೇ ಇದ್ದಾನೆ. ಒಂದು ದಿನ ತಿರುಗಿ ಅಪ್ಪನ ಕಡೆಗೆ ನೋಡಲಿಲ್ಲಾರೆ ಅಪ್ಪನಿಗೇನು ನೋವಾಗಬಹುದು. ಇದು ನಾನು ಮನುಷ್ಯ ಲೋಕದ ಭಾವನೆಯನ್ನು ಅಲ್ಲಿ ಅನ್ವಯಿಸ್ತೇನೆ ಅಂತ ನೀವು ಭಾವಿಸಬೇಡಿ. ಪ್ರತಿ ಭಾವವೂ ಭಕ್ತಿಯಾದಾಗ ಅದಕ್ಕೆ ಬೇರೆ ಅರ್ಥ. ಈ ಭಾವದಿಂದ ನನಗೆ ಕೃಷ್ಣನಿಗೆ ಎಷ್ಟು ಜನರಿಗೆ ವಿಶ್ವರೂಪ ದರ್ಶನ ಮಾಡಿದ ಅಥವಾ ಎಷ್ಟು ಜನರಿಗೆ ದರ್ಶನ ಕೊಟ್ಟ ಅಂತ ನಾನು ನಿಮಗೆ ಹೇಳಿದೆ. ಆ ಲಿಸ್ಟು ನೋಡಿದಾಗ ನನಗನ್ನಿಸುತ್ತೆ ಕೃಷ್ಣನಿಗಿತ್ತು ನನ್ನನ್ನು ಯಾರಾದರೂ ತಿಳ್ಕೊಳ್ಬೇಕು, ಸರಿಯಾಗಿ ಒಬ್ಬರು ತಿಳ್ಕೊಳ್ಳಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆಯವರಿಗೆ ಒಬ್ಬ ತಾಯಿಗೆ ನೋಡಿ ಯಶೋದೆಗೆ ಬ್ರಹ್ಮಾಂಡ ದರ್ಶನದ ಮೂಲಕ ತನ್ನನ್ನು ತೋರಿಸಿದ. ಆದರೆ ನೀವು ಭಾಗವತ ಓದಿದರೆ ಗೊತ್ತಾಗ್ತದೆ ಅವಳು ಸ್ವಲ್ಪ ಕನಸಾಯನ ಅಂತ ಕಣ್ಣು ಮಿಟ್ಕಿಸ್ಕೊತಾಳೆ ಅಷ್ಟೇ. ಖಚಿತವಾಗಿ ಇದು ಬ್ರಹ್ಮಾಂಡ ದರ್ಶನ ಮಾಡಿದ ಈ ಮಗು ಇದು ದೊಡ್ಡದು ಗೊತ್ತಾಗಲೇ ಇಲ್ಲ ಯಶೋದೆಗೆ. ಅದನ್ನು ರಿಪೀಟ್ ಮಾಡ್ತಾನೆ ಅವನು. ರಿಪೀಟ್ ಮಾಡಿದಾಗ ಆದರೂ ಗೊತ್ತಾಗುತ್ತಾ ನೋಡೋಣ ಅಂತ. ಆಗ ಅವಳಿಗೆ ಸ್ವಲ್ಪ ಹೌದಾಯನ ಅನ್ನಿಸ್ತದೆ ಹೊರತು ಹೌದೌದು ಇದು ದೊಡ್ಡ ಮಗು ಅಂತ ಗೊತ್ತಾಗಲಿಲ್ಲ. ಪುನಃ ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತಾ. ಅವಳಿಗೆ ಅದು ಜಗದೋದ್ಧಾರ ಅಂತ ಗೊತ್ತಾಗಲಿಲ್ಲ, ಮಗ ಎಂದು ತಿಳಿಯುತ್ತಾ. ಸೊ ಪ್ರತಿ ದೊಡ್ಡವನಿಗೆ ಹೀಗೊಂದು ತಾನು ಹುಟ್ಟಿಸಿದ ಅಂಶವು ಬೆಳೆಯಲಿ ಅನ್ನುವ ಹಸಿವಿದ್ದಿರಬೇಕು ಅಂತ ನನ್ನದೊಂದು ಒಳಗಿಂದ ಅನ್ನಿಸುವ. ಯಾಕಂದರೆ ಧ್ರುವನನ್ನು ನೋಡಿ ಭಗವಂತ ಸಂತೋಷಪಟ್ಟದ್ದು, ಧ್ರುವ ಚಡಪಡಿಸುವಾಗ ಮೇಲೆ ಕೂತು ನಗ್ತಿದ್ದ ಅನ್ನುವ ಕಥಾಭಾಗಗಳು ಎಲ್ಲ ಏನು ಹೇಳ್ತವೆ ಅಂದರೆ, ಅವನಿಗೆ ನಾನು ಹುಟ್ಟಿಸಿದ ಈ ನನ್ನ ಮಕ್ಕಳು ಒಂದಲ್ಲ ಒಂದು ದಿನ ಪೆವಿಲಿಯನ್ನಿಗೆ ಬಂದಾರು. 100 ಹೊಡೆದದ್ದೇ ದೊಡ್ಡದಲ್ಲ, ಪೆವಿಲಿಯನ್ಗೆ ಬಂದೊಮ್ಮೆ ಮೀಟ್ ಮಾಡಬೇಕು ಅನ್ನುವ ಕೋಚಿನ ಜೊತೆ ಕೂತ್ಕೊಳ್ಬೇಕು ಅನ್ನೋ ಹಸಿ ಹುಟ್ಟಿತು ಅಂತ ಅನ್ನಿಸ್ತದೋ ಏನೋ ಅಂತ ಆ ಭಗವಂತನಿಗೆ. ಆ ದೃಷ್ಟಿಯಲ್ಲಿ ವಿಶ್ವರೂಪ ದರ್ಶನವನ್ನು ತೋರುವಾಗ ಒಂದು ಕೆಲಸ, ತೋರಿಸಿದ ನಂತರ ಇನ್ನೊಂದು ಮುಂದಿನ ಕೆಲಸ, ಇವುಗಳೆಲ್ಲವನ್ನು ಇಟ್ಟುಕೊಂಡಿದ್ದಾನೆ. ಕುಲಕ್ಷಯ ಕೃತ ದೋಷಂ ಅಂತ ಅರ್ಜುನ ಫಸ್ಟ್ ಹೇಳಿದ್ದ. ಕೃಷ್ಣ ಹೇಳಿದ್ದೇನು, ಅಹಂ ಕಾಲೋಸ್ಮಿ ಲೋಕಕ್ಷಯ ಕೃತ ಪ್ರವೃದ್ಧ. ನೀನು ಮಾತಾಡಿದ್ದೇನಪ್ಪ, ಕುಲಕ್ಷಯವಾಗ್ತದೆ ಅಂತ. ನಾನು ಯಾಕೆ ಬಂದಿದ್ದೇನೆ ಗೊತ್ತಾ, ನಿನ್ನ ಸಣ್ಣ ಪುಟ್ಟ ಕುಲ ನೋಡಲ್ಲ ನಾನು, ಯಾವ ಕುಲ ಅಂತ ನೋಡದೆ ಲೋಕಕ್ಷಯಕೃತ ಪ್ರವೃದ್ಧ. ನಾನು ಅದು ಮಾಡಲಿಕ್ಕೆ ಬಂದವನಲ್ಲ. ನೀನು ಬಹಳ ಬುರುಡೆ ಬಿಟ್ಟು ಆಗ ಹೆದರಿ. ಈಗ ನಾನು ನಿನಗೆ ನೆನಪಿಟ್ಟುಕೋ, ನಾನು ಇಡೀ ಲೋಕದ ಎಲ್ಲವನ್ನೂ ಸಂಹಾರ ಮಾಡಲಿಕ್ಕೆ ಬಂದವನು. ಆ ಒಂದು ಕ್ಲಾರಿಟಿ ಕೂಡ ಕೊಡ್ತಿದ್ದಾನೆ ಕೃಷ್ಣ. ನೀನು ತಿಳಿದ ಸಣ್ಣ ಪುಟ್ಟ ಕೆಲಸದ ಭಯಗಳು ಬೇಡ. ಇದೊಂದು ಮಾಸ್ ಲೆವೆಲ್ನಲ್ಲಿ ಬಹಳ ದೊಡ್ಡ ಕೆಲಸ. ನೀನು ಯಾವುದೋ ಪುಟ್ಟ ಕೆಲಸ ಅಂತ ತಿಳ್ಕೊಂಡು ಭೀತನಾಗಿದ್ದೀಯಾ. ಇದು ಜಗತ್ತಿನ ಕಲ್ಯಾಣಕ್ಕೆ ನಡೀತಾ ಇರುವ ಯಾವ ಕುಲ ಮತ್ತೊಂದು ನೋಡದೆ ಸರ್ವರನ್ನೂ ನಾಶ ಮಾಡಲಿಕ್ಕೆ ಬಂದಿರುವ ಅವತಾರ ಅವನು. ಅದನ್ನು ಅವನು ಅಲ್ಲಿ ಪ್ರಕಟಪಡಿಸ್ತಿದ್ದಾನೆ. ಇಂಥದೆಲ್ಲ ಗುಣಗಳನ್ನುಳ್ಳ ಭಗವಂತ ನಾನು ಅನ್ನುವ ಅಹಂಭಾವವನ್ನು ಯಾವ ಮಟ್ಟಕ್ಕೆ ವಿಸ್ತಾರ ಮಾಡಿದ್ದಾನೆ ಅನ್ನೋದನ್ನು ವಿಭೂತಿ ಯೋಗದಲ್ಲಿ. ಆ ನಂತರ ನಾವು ಏನು ಮುಂದಿನ ಭಾಗದಲ್ಲಿ ಭಕ್ತಿಯನ್ನು ಎಲ್ಲ ನೋಡಿದ್ದೇವೆ. ಈಗ ನಾವು ನೋಡಲಿಕ್ಕಿರುವುದು ಪ್ರಕೃತಿ ಪುರುಷ ಯೋಗ ಅನ್ನುವ ಮುಂದಿನ ಅಧ್ಯಾಯ. ಈ ಪ್ರಕೃತಿ ಪುರುಷ ಯೋಗ ಅನ್ನುವುದು ಆರಂಭದಲ್ಲಿ ಒಂದು ಶ್ಲೋಕ, ಕೃಷ್ಣನನ್ನು ಅರ್ಜುನ ಕೇಳಿದ ಅಂತ ನಮ್ಮ ಅಪ್ಪ ಮಾತ್ರ ಒಂದು ಶ್ಲೋಕವನ್ನು ಕೊಡುತ್ತಾರೆ. ಯಾವುದು ಪ್ರಕೃತಿ, ಯಾವುದು ಪುರುಷ, ಜ್ಞೇಯ ಯಾವುದು, ಜ್ಞಾನ ಯಾವುದು, ನನಗೆ ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ಇದನ್ನು ತಿಳಿಸುವಂತ ಅರ್ಜುನ ಕೇಳಿದ ಅಂತ ನಮ್ಮ ಅಪ್ಪನ ಪಠ್ಯದಲ್ಲಿ ಇದೆ. ಉಳಿದ ಯಾರೂ ಕೂಡ ಆ ಪ್ರಶ್ನೆಯನ್ನು ಅರ್ಜುನ ಕೇಳಲಿಲ್ಲ ಅಂತಲೇ. ಯಾಕಂದರೆ ಆ ಶ್ಲೋಕ ಎಲ್ಲೂ ಇಲ್ಲ, ನಿಮಗೆ ಎಲ್ಲೂ ಸಿಗಲ್ಲ. ನಮ್ಮಪ್ಪ ಬಹಳಷ್ಟು ಸಂಶೋಧನೆ ಮಾಡಿ ಅದನ್ನು ಬರೀತಾರೆ. ಅದರಿಂದ ಒಂದು ಸಾಧ್ಯತೆ ಅರ್ಜುನ ಕೇಳಿದ್ದಾನೆ ಅನ್ನೋದಕ್ಕೆ ಅವರು ಏಕಾಏಕಿ ನಮ್ಮಪ್ಪ ಒಂದು ಅನುಮಾನ ಬಂದ್ಕೊಳ್ಳೆ ಬರೆಯಲ್ಲ.
ಅದಕ್ಕೆ ಬೇಕಾದ ಸಾಧಾರಗಳ ಎಲ್ಲ ಸಂಶೋಧನೆಗಳನ್ನು ಮಾಡಿ ಅವರು ಕೊನೆಗೊಂದು ನಿರ್ಣಯ ಆದಮೇಲೆ ಇದು ಖಚಿತ ಆದಮೇಲೆ ಬರೆಯೋರು. ಆ ಅರ್ಥದಲ್ಲಿ ಅದು ಕೃಷ್ಣನಿಗೆ ಅರ್ಜುನ ಕೇಳಿದ ಪ್ರಶ್ನೆ ಅಂತ ಭಾವಿಸಿದರೆ ಅದು ಒಂದು ಭಾಗ. ಒಂದು ವೇಳೆ ನೇರವಾಗಿ ಕೃಷ್ಣನೇ ಹೇಳಿದ ಅಂದರೂ ಏನು ತಪ್ಪಿಲ್ಲ. ನಮಗೆ ಮುಂದಿನ ಭಾಗ ಅಂತೂ ಸ್ಪಷ್ಟವಾಗಿ ಯಥಾರ್ಥವಿದೆ. ಅರ್ಜುನ ಕೇಳುವುದರಿಂದ ಮತ್ತು ಕೇಳದೇ ಇರುವುದರಿಂದ ಏನು ವ್ಯತ್ಯಾಸ ಆಗಿಲ್ಲ. ಬಹಳ ಆಶ್ಚರ್ಯ ಏನಾಗೋದು ಅಂತಂದರೆ, ಒಂದು ವೇಳೆ ಅರ್ಜುನ ಕೇಳದೇ ಇದ್ದರೆ ಕೃಷ್ಣ ಯಥಾ ಪ್ರಕಾರ ಹಿಂದಿನ ಅಧ್ಯಾಯಗಳಲ್ಲಿ ಕೆಲವೊಮ್ಮೆ ಮಾಡಿದ್ದಾನಲ್ಲ, ನಾನು ಮತ್ತೆ ಪುನಃ ನಿನಗೆ ಹೇಳ್ತೇನೆ, ಹಾಗೆ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಉತ್ತಮಂ, ಯಾವ ಜ್ಞಾನವನ್ನು ಹೇಳ್ತೇನೆ ಅಂದರೆ ಜ್ಞಾನದಲ್ಲಿ ಯಾವುದು ಉತ್ತಮವೋ ಅದನ್ನು ಹೇಳ್ತೇನೆ. ಈ ಥರದ ಪರಿಪಾಠ ಆ ದೃಷ್ಟಿಯಲ್ಲಿ ಹೇಳಿದಂತ ಭಾವಿಸಿದ್ರೂ ಏನು ತಪ್ಪಿಲ್ಲ. ಕೃಷ್ಣನಿಗೆ ಈಗಾಗಲೇ ನಮಗೆ ಗೊತ್ತಾಗಿದೆ, ಅರ್ಜುನನನ್ನು ಅವನು ಎತ್ಕೊಂಡಾದ್ದರಿಂದ ಆ ಮಗು ಪ್ರಶ್ನೆ ಕೇಳಬೇಕು ಅಂತ ಇನ್ನೂ ಕಾಯಲ್ಲ. ನಾವು ಎಲ್ಲಿಯವರೆಗೆ ಈ ಮಗು ನನ್ನನ್ನು ನಂಬ್ತದೆ ಅಲ್ಲಿವರೆಗೆ ಅದರ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ತೇವೆ. ಈ ಮಗುಗೆ ಪ್ರಶ್ನೆ ಕೇಳುವ ಮತ್ತು ಕೇಳದೇ ಇರುವ ವ್ಯತ್ಯಾಸಗಳೇ ಎಲ್ಲ ಇದು ನನ್ನ ನಂಬಿದೆ ಅಂತ ಗೊತ್ತಾದಾಗ ನಾವು ಏನು ಬೇಕೋ ಅದು ಹೇಳ್ತೇವೆ. ಈಗ ಸಾಮಾನ್ಯವಾಗಿ ಕೇಳುವವರಿಗೆ ಕೊಡೋ ಉತ್ತರ ಅಂದಾಗ ಅವರು ನಮಗೆ ಎಷ್ಟು ಡಿಸ್ಟೆಂಟ್ ಅನ್ನೋದ್ರ ಮೇಲೆ ಅದು ನಿರ್ಣಯ. ಕೇಳದೇ ಉತ್ತರ ಕೊಟ್ಟು ಅವರ ಜೊತೆಗೆ ಹೇಗೆ ಬೇಕೋ ಹಾಗೆ ಸಲಿಗೆಯಲ್ಲಿರಬೇಕಾದ್ರೆ ನಮಗೆ ತುಂಬ ಆಪ್ತರಿರಬೇಕು, ಆತ್ಮೀಯರಾಗಬೇಕು. ಕೃಷ್ಣಾರ್ಜುನರ ಭಾವ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಪರಸ್ಪರ ತುಂಬ ಇಂಟಿಮೇಟ್ ಆಗಿದೆ. ಇವನು ಪ್ರಶ್ನೆ ಕೇಳಲಿ ಬಿಡಲಿ, ಇವನಿಗೆ ಜ್ಞಾನವನ್ನು ಬೋಧಿಸಬೇಕು ಅನ್ನುವ ಹಂತಕ್ಕೆ ಕೃಷ್ಣ ಹೋದ ಹಾಗೆ, ಮತ್ತು ಹಾಗೊಂದು ಪ್ರಶ್ನೆ ಕೇಳದೇ ಎಲ್ಲವನ್ನು ತಿಳಿದುಕೊಳ್ಳಬೇಕು ಅನ್ನುವ ಹಂಬಲದ ಅರ್ಜುನನ ಹಸಿವು ನಮಗೆ ಕಾಣ್ತಾ ಇದೆ ಥ್ರೂಔಟು. ಹೀಗಾಗಿ ಪ್ರಕೃತಿ ಅಂದರೇನು, ಪುರುಷ ಅಂದರೇನು, ಕ್ಷೇತ್ರ ಅಂದರೇನು, ಕ್ಷೇತ್ರಜ್ಞ ಅಂದರೇನು, ಜ್ಞೇಯ ಯಾವುದು, ಜ್ಞಾನ ಯಾವುದು, ಇವುಗಳನ್ನು ನಾನೀಗ ನಿನಗೆ ಹೇಳ್ತೇನೆ ಅಂತ ಆರಂಭ ಮಾಡ್ತಾನೆ ಕೃಷ್ಣ. ಬಹಳ ನೀವು ನನ್ನನ್ನು ಕ್ಷಮಿಸಬೇಕು, ತುಂಬ ಕಷ್ಟದ ಸಂಗತಿಗಳು ಅಂತ ನಿಮಗೆ ಅನ್ನಿಸಬಹುದು, ಆದರೆ ಖಂಡಿತ ಕಷ್ಟ ಇಲ್ಲ. ಸ್ವಲ್ಪ ಅಟೆಂಟಿವ್ ಆಗಿ ಕೇಳುವ ಕೆಲಸ ಮಾಡಿದರೆ ಕಷ್ಟ ಇಲ್ಲ. ಯಾಕೆಂದರೆ ನಾವು ಎಲ್ಲರೂ ಕೂಡ ಲಿಸನರ್ಸ್ ಅಲ್ಲ, ವಿ ಹಿಯರ್ ಅಷ್ಟೇ. ಕೃಷ್ಣಮೂರ್ತಿಯವರು, ಜಿಡ್ಡು ಕೃಷ್ಣಮೂರ್ತಿಯವರು ಪದೇ ಹೇಳ್ತಾರೆ, ಡೋಂಟ್ ಹಿಯರ್, ಲಿಸನ್ ಅಂತ. ಕೇಳಬೇಡಿ, ಆಲಿಸಿ ಅಂತ. ಏನು ಡಿಫರೆನ್ಸ್? ವೆನ್ ಯು ಆರ್ ಹಿಯರಿಂಗ್ ಇಟ್ ಈಸ್ ಮಿಯರ್ ಅ ಸೌಂಡ್ ಅಂತ. ವೆನ್ ಯು ಆರ್ ಹಿಯರಿಂಗ್ ಇಟ್ ಈಸ್ ಮಿಯರ್ ಅ ಸೌಂಡ್, ವೆನ್ ಯು ಆರ್ ಲಿಸನಿಂಗ್ ಇಟ್ ಈಸ್ ಮೀನಿಂಗ್ ಅಂತ. ಹಾಗಾಗಿ ಕೃಷ್ಣನನ್ನು ಸರಿಯಾಗಿ ಕೇಳಿದರೆ ತುಂಬ ಚೆನ್ನಾಗಿ ಅವ ಬಿಡಿಸಿ ಇಡ್ತಾನೆ, ಪಕಳೆ ತೆರೆದು ಇಟ್ಟ ಹಾಗೆ. ಆಮೇಲೆ ಆ ಪಕಳೆಯ ಒಳಗೆ ಏನಿದೆ ಕೇಳಿದರೆ ಅದು ಈರುಳ್ಳಿಯನ್ನು ಬಿಡಿಸಿದ್ದು. ಅದರಿಂದ ನಿಮಗೆ ಒಂದು ಎಂಟಿನೆಸ್ ಕಾಣಬಹುದು. ಕಡೆಗೆ ಏನು ಗೊತ್ತೇ ಆಗಲಿಲ್ವಲ್ಲ ಅನ್ನೋ ಬ್ಲ್ಯಾಂಕ್. ಅದೇ ನಾನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ನಿವೇದಿಸಿಕೊಳ್ಳುವುದು, ಪ್ರಾರಂಭ ಮಾಡುವಾಗ ಒಳಗೆ ಎಂಥದ್ದೆಲ್ಲ ತುಂಬಿದ ಅನುಭವ ಇರ್ತದೆ. ಈಗ 6ನೇ ದಿನ ನಂಗೆ ಗೊತ್ತು, ನನ್ನಲ್ಲಿ ಉಸಿರು ಮಾತ್ರ ಉಳಿದಿದೆ. ಅಷ್ಟು ಖಾಲಿ ಮಾಡ್ತಾನೆ ಕೃಷ್ಣ, ಅವನ ಕೃಪೆ ಅದು. ಏನೂ ಉಳಿದಿಲ್ಲ ಈಗ ಇದರಲ್ಲಿ, ಇದಕ್ಕೇನೂ ಗೊತ್ತಿಲ್ಲ. ಆ ಅರ್ಥದಲ್ಲಿ ಒಂದು ಅದ್ಭುತವಾದ ಪ್ರಾಮಾಣಿಕ ಸಂವೇದನೆಗೆ ಕರ್ಕೊಂಡು ಹೋದರೆ ನಮ್ಮನ್ನು ಒಂದು ಯಾವ ಯಮುನೆಯ, ಯಾವ ಗಂಗೆಯ, ಯಾವ ಸಂಗಮದ, ಯಾವ ಸ್ನಾನದಿಂದ ನಾವು ಎಷ್ಟು ಪವಿತ್ರ ಆಗ್ಬೋದು ಅದಕ್ಕಿಂತ ಪವಿತ್ರ ಮಾಡುವ ಮತ್ತು ಅದಕ್ಕಿಂತ ನಮ್ಮನ್ನು ಉದ್ಧರಿಸಬಲ್ಲ ಎಲ್ಲ ಶಕ್ತಿ ಭಗವದ್ಗೀತೆಗೆ ಇದೆ. ಇವತ್ತು ಡಾಕ್ಟರ್ ಬರೋದಿಲ್ಲ ಅಂತ ವಿನಯ್ ನನಗೆ ದಾರಿಯಲ್ಲಿ ಹೇಳಿದ. ಡಾಕ್ಟ್ರು ಕ್ಷಮೆ ಕೇಳಿ ಫೋನ್ ಮಾಡಿದ್ದಾರೆ, ಇವತ್ತು ಸೋಮವಾರ ತುಂಬ ಪೇಷಂಟ್ ಇರ್ತಾರಂತೆ, ಬರಲ್ವಂತೆ ಅಂತ. ಅವ್ರು ಬರ್ತಾರೆ ನೋಡು ಅಂದಿದ್ದೆ ನಾನು. ಅದು ನನ್ನ ಕಾರಣವಲ್ಲ, ಗೀತೆಯ ಆಕರ್ಷಣೆ ಹಾಗೆ ಇದೆ, ಅದು ಬಿಡಲ್ಲ. ಇನ್ನೊಬ್ಬರು ನಮ್ಮ ಸ್ನೇಹಿತರು ಅವರು 3-4 ದಿವಸ ಇರಲ್ಲ ಅಂತ ಫಸ್ಟ್ ಡೇ ಹೇಳಿ ಹೋಗಿದ್ದರು, ಆಮೇಲೆ ಕಂಟಿನ್ಯೂಸ್ ಬರ್ತಿದ್ದಾರೆ. ಅಂದರೆ ಇದು ಯಾಕೆ ನಾನು ಹೇಳ್ತೇನೆ, ಇದು ನನ್ನ ಹೆಗ್ಗಳಿಕೆ ಅಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಯಾಕೆ ಈ ಥರದ ಒಂದು ಅಟ್ಯಾಚ್ಮೆಂಟ್ ಉಂಟಾಗ್ತದೆ ಅಂದರೆ ಅದು ಕೃಷ್ಣ ತತ್ವ. ಕೃಷ್ಣ ಅಂದರೆ ಕರ್ಷತಿ ಇತಿ ಕೃಷ್ಣ, ಯಾರು ಆಕರ್ಷಿಸ್ತಾನಲ್ಲ ಅವನಿಗೆ ಆ ಹೆಸರು. ಜೀವಕ್ಕೆ ಆಕರ್ಷಣೆಯನ್ನು ತರಬಲ್ಲ ಪರಮಶಕ್ತಿ ಒಂದು ಜಗತ್ತಿನಲ್ಲಿದ್ದರೆ ಅದು ಆ ತತ್ವ, ಅದು ಕೃಷ್ಣ ತತ್ವ. ಅದರಿಂದ ಆ ಕೃಷ್ಣ ತತ್ವ ನಮಗೆ ಬಹಳ ಸರಳವಾಗಿ ಘನ ಸಂಗತಿಗಳನ್ನು ಹೇಳ್ತಾನೆ. ಅದನ್ನು ನನಗೆ ಎಲ್ಲ ತಿಳಿಲಿಕ್ಕೆ ನನಗೂ ನನ್ನ ಅರ್ಹತೆಗಳಲ್ಲ. ಭಾಷೆಯೇ ಎಷ್ಟೋ ಸಾರಿ ನಂಗೆ ಊಟ ಬ್ಯಾಡ್ರಿ ಸಾಕು ಅಂದರೆ ಅರ್ಥ ಆಗಲ್ಲ ಅಲ್ವಾ.
ಭಾಷೆ ಕಮ್ಯುನಿಕೇಟ್ ಮಾಡಿ, ಸಾಕ್ರಿ ನಂಗೆ ಹೆಚ್ಚಾಗಿದೆ ಅಂದ್ರೆ ಇಲ್ಲ ಇಲ್ಲ ಅಂತ ಪ್ರೀತಿಯಿಂದ ಮತ್ತೆ ಹಾಕ್ತಾರೆ. ಅರ್ಥ ಏನು? ಭಾಷೆ ಈಸ್ ಸೋ ಪುವರ್, ಇಟ್ ಕ್ಯಾನ್ ನಾಟ್ ಕನ್ವೆ. ಅದು ಹೇಳಲಾರದು ನಮ್ಮ ಅಂತತಹ ಭಾವನೆ ಏನಿದೆ ಅನ್ನೋದನ್ನು. ನಾವು ಹೇಳಿದರೆ ಅವರು ಬಹುಶಃ ದಾಕ್ಷಿಣ್ಯ ಮಾಡೋದು ಅಂತ ಕಾಣ್ತದೆ ಅಂತ ಜಾಸ್ತಿ ಹಾಕ್ತಾರಲ್ಲ, ಅದರ ಅರ್ಥ ಏನು? ಅವರ ಪ್ರೀತಿ ಸುಳ್ಳಲ್ಲ, ನಮ್ಮ ಭಾಷೆ ಸುಳ್ಳು. ಹಾಗಾಗಿ ನಾನು ಅರ್ಥ ಮಾಡಿಕೊಳ್ಳೋದು ನನಗೆ ತಿಳಿದ ಭಾಷೆಯಲ್ಲಿ, ಕೃಷ್ಣನ ಭಾಷೆ. ಅವನೇ ಹೇಳಿದ್ದಾನೆ, ನಾನು ಮಹಾರಹಸ್ಯಗಳಲ್ಲಿ ಮೌನವಾಗಿ ಇದ್ದೇನೆ. ಹಾಗಾಗಿ ಅವನ ಮೌನವನ್ನು ಗ್ರಹಿಸುವ ಶಕ್ತಿಯಾಗಲಿ, ಆ ಭಾಗ್ಯವಾಗಲಿ ಅವನೇ ಕೊಡಬೇಕು. ಅದರಿಂದ ನನಗೆ ಎಷ್ಟು ಸಾಧ್ಯ ಆಯಿತು ಹಾಗೆ ನಿಮ್ಮ ಮುಂದೆ ಇಡ್ತೇನೆ. ಕೃಷ್ಣ ಹೇಳ್ತಾನೆ, ಕ್ಷೇತ್ರ ಅಂತ ಒಂದಿದೆ ಅರ್ಜುನ, ಅದನ್ನು ತಿಳಿದುಕೋ. ಏನು ಕ್ಷೇತ್ರ ಅಂದರೆ, ನಾನು ನಿಮಗೆ ಹೇಳಿದೆ ಅಧ್ಯಾತ್ಮ ನಡೆಯೋದು 3 ಸಂಗತಿಗಳಲ್ಲಿ. ಒಂದು ಜೀವ, ನಾನು ಅನ್ನುವ ಜೀವ. ಇನ್ನೊಂದು ನಾವು ಇರುವಂತಹ ಈ ಜಗತ್ತು, ಮತ್ತು ಈ ಜೀವ ಜಗತ್ತನ್ನು ನಡೆಸುವ ಮತ್ತೊಬ್ಬ ಇರಬೇಕು ಅನ್ನುವ ಅನುಮಾನವೋ ಒಪ್ಪಿಗೆಯೋ ನಂಬಿಕೆಯೋ ಅನ್ನುವ ಭಗವತ್ ತತ್ವ ಅಥವಾ ಸುಪ್ರೀಂ ಎನರ್ಜಿ. ಈ 3 ಬಿಟ್ಟು ಇನ್ಯಾವುದರ ಒಳಗೂ ನಾವು ಹೋರಾಟ ಹುಡುಕಾಟ ಇಲ್ಲ. ಕೃಷ್ಣ ಹೇಳ್ತಾನೆ, ಈ ಜಗತ್ತು ಅಂತ ಕಾಣುವ ಎಲ್ಲ ಚರ ಅಚರ, ಜಡ ಮತ್ತು ಚೈತನ್ಯ ಎಲ್ಲವೂ ಸೇರಿದರೆ ಒಂದು ಜಗತ್ತು ಅಂತ ನೀನು ಕಾಣ್ತೀಯಲ್ಲ, ಅದು ಕ್ಷೇತ್ರ. ಮತ್ತು ಈ ಕ್ಷೇತ್ರದ ಒಳಗೆ ಒಬ್ಬ ಇದ್ದಾನಲ್ಲ, ಅದು ನಾನು, ಅದೇ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತ ಯಾಕೆ ಅವನಿಗೆ ಹೆಸರು? ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಹೌದಲ್ವಾ? ಈಗ ನಮ್ಮಲ್ಲಿ ಒಂದು ತೋಟ ಇದೆ, ಆ ತೋಟದ ಮಾಲೀಕ ಅಂತ ನಾವು ಯಾರನ್ನು ಹೇಳ್ತೇವೆ? ಆ ತೋಟದ ಬಗ್ಗೆ ಸಂಪೂರ್ಣ ಗೊತ್ತಿರುವವನು, ಅದರ ಸರ್ವೆ ನಂಬರ್ನಿಂದ ಹಿಡಿದು, ಅದರ ಬೌಂಡ್ರಿ ಲೈನಿನಿಂದ ಹಿಡಿದು, ಅದರಲ್ಲಿ ಬೆಳೆಯುವ ಬೆಳೆಗಳಿಂದ ಹಿಡಿದು, ಅದರ ಮಣ್ಣಿನ ಗುಣದಿಂದ ಹಿಡಿದು, ಅದು ಯಾರದು ಮೂತ್ತಜ್ಜನದ್ದೋ ಯಾರಿಂದ ಬಂದದ್ದು ಎಲ್ಲ ಗೊತ್ತಿರುವವನು ಮಾಲೀಕ. ಹಾಗೆ ಈ ಜಗತ್ತಿನ ಕ್ಷೇತ್ರಕ್ಕೆ ಒಬ್ಬನೇ ಮಾಲೀಕ. ಇದರ ಬೌಂಡರಿ ಗೊತ್ತಿರುವವ, ಇದರ ಎಲ್ಲವನ್ನೂ ಗೊತ್ತಿರುವವ, ಇದರ ಅಳತೆ ಗೊತ್ತಿರುವವ, ಇದು ಯಾರಿಗೆ ಸಲ್ಲುವುದು ಅಂತ ಗೊತ್ತಿರುವವ, ಅವನು ಕ್ಷೇತ್ರಜ್ಞ. ಅದು ಯಾರು ಅಂದಾಗ ಕೃಷ್ಣ ಹೇಳ್ತಾನೆ, ಅದು ನಾನು. ಕ್ಷೇತ್ರ ಕ್ಷೇತ್ರಜ್ಞ 2 ಆಯಿತು. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವ ಇಬ್ಬರನ್ನು ತಿಳಿತಾನಲ್ಲ ಯಾವನೋ ಒಬ್ಬ, ಆ ತಿಳಿಯುವುದಕ್ಕೆ ಬೇಕಾದಂತಹ ಹಸಿವು ಮತ್ತು ಆ ಮಾರ್ಗಕ್ಕೆ ಜ್ಞಾನ ಅಂತ ಹೆಸರು. ಸೊ ಜ್ಞಾನ ಯಾವುದು ಅಂತಂದರೆ, ಇಲ್ಲಿ ಒಂದು ಕ್ಷೇತ್ರ ಇದೆ ನಮಗೆ ಕಾಣಿಸುವ ಈ ಜೀವ ಜಗತ್ತು ಅಥವಾ ಜೀವ ಇಲ್ಲದ ಜೀವರಾಹಿತ್ಯ ಅನ್ನಿಸುವ ಜಡ ಜಗತ್ತು, ಅದರ ಒಳಗಿರುವ ಒಬ್ಬ ಮಾಲೀಕ ಅಥವಾ ಒಡೆಯ ಕ್ಷೇತ್ರಜ್ಞ. ಇವೆರಡನ್ನೂ ತಿಳಿಯಬೇಕು ಅನ್ನುವ ಹಸಿವು ಹುಟ್ಟಿಸುವ ಜ್ಞಾನ. ಆ ಜ್ಞಾನವೇ ಜ್ಞಾನ ಕಣಪ್ಪ ಅಂತ ಜ್ಞಾನಕ್ಕೆ ವ್ಯಾಖ್ಯಾನ ಮಾಡ್ತಾನೆ. ಈ ಜ್ಞಾನವನ್ನು, ಯಾವುದು ಜ್ಞಾನ, ಅದಕ್ಕೆ ಅವನು ಲಿಸ್ಟ್ ಮಾಡ್ತಾನೆ. ಅಮಾನಿತ್ವಂ, ಅಡಂಭತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯ ಉಪಾಸನಂ, ಶೌಚಂ ಅಥವಾ ಶುಚಂ. ಮತ್ತು ಒಂದೊಂದೇ ಹೇಳುವಾಗ ಇಂದ್ರಿಯ ಅರ್ಥೇಶು ಅನಹಂಕಾರ, ಇವುಗಳೆಲ್ಲವನ್ನು ಜ್ಞಾನದ ಲಕ್ಷಣವಾಗಿ ಹೇಳ್ತಾನೆ. ಈ ಜ್ಞಾನಿಗೆ ತಿಳಿಯಬೇಕಾದದ್ದು ಯಾವುದುಂಟಲ್ಲ, ಈ ತಿಳಿಯಬೇಕಾದದ್ದೇ ಅದನ್ನು ಕ್ಷೇತ್ರ ಅನ್ನೋ ಅಥವಾ ಇನ್ನೊಂದು ಭಾವದಲ್ಲಿ ಭಾಷೆಯಲ್ಲಿ ಪ್ರಕೃತಿ ಅಂತ ಕರೆ. ಈ ಕ್ಷೇತ್ರವೇ ಪ್ರಕೃತಿ ತತ್ವ. ನೋಡಿ, ಕೃಷ್ಣನದೊಂದು ಬಹಳ ಒಳ್ಳೆಯ ಗುಣ ಇದೆ. ಪ್ರಕೃತಿ ತತ್ವ ಅಂತ ಒಂದಿದೆಯಪ್ಪ, ಅದನ್ನು ಈಗಾಗಲೇ ಅನೇಕ ಋಷಿಗಳು ಹೇಳಿ ಹೋಗಿದ್ದಾರೆ. ಅನೇಕ ಜನ ಬ್ರಹ್ಮಸೂತ್ರದಲ್ಲಿ ಅದನ್ನು ವಿವರಿಸಿದ್ದಾರೆ ಅಂತ ಪ್ರಾರಂಭ ಮಾಡ್ತಾನೆ. ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ, ಯಾಕೆ ನಾನು ಕೃಷ್ಣನದ್ದು ದೊಡ್ಡ ಗುಣ ಅಂತ ಹೇಳ್ತೇನೆ ಅಂದರೆ, ಕೃಷ್ಣ ಎಲ್ಲಿ ಕೂಡ ಇದನ್ನು ನಾನು ಹೇಳಿದ್ದೇನೆ, ಇದು ನನ್ನ ಅಭಿಪ್ರಾಯ, ತುಂಬ ಅಪರೂಪ. ಪ್ರಾಚೀನ ಋಷಿಗಳು ಆಹುಹು ಪ್ರಾಹುಹು ಪೂರ್ವಂ ಮನೀಷಿಣಃ ಆಹುಹು ಪಂಡಿತಾ ಆಹುಹು ಹೀಗೆ ಹೇಳೋದೇ ಹೆಚ್ಚು ಕೃಷ್ಣ. ನೀವು ನೋಡಿ ಶ್ಲೋಕ ತೆಗೆದು, ಹಿಂದಿನ ಋಷಿಗಳು ಹೀಗೆ ಹೇಳಿದ್ದಾರಪ್ಪ, ಹಿಂದಿನ ಪಂಡಿತರು ಹೀಗೆ ಹೇಳಿದ್ದಾರಪ್ಪ, ಹಿಂದಿನ ವಿದ್ವಾಂಸರು ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಯಾವತ್ತೂ ಕೂಡ ಇದು ನನ್ನ ಅಭಿಪ್ರಾಯ ಮಾತ್ರ ಅಂತ ಹೇಳೋದಿಲ್ಲ. ನಮ್ಮ
ಸಾಮಾನ್ಯ ಜ್ಞಾನಕ್ಕೆ ಒಂದು ವಿಷಯ ಗೊತ್ತಿರಬೇಕು, ಜಗತ್ತಿನ ಯಾವ ಜ್ಞಾನವೂ ಕೂಡ ನನಗೆ ಬಂದಿದ್ದರೆ ಅದು ಪೂರ್ವ ಪರಂಪರೆಯಲ್ಲಿ ಇದೆ. ಆದ್ದರಿಂದ ವಿತ್ ಆಲ್ ಡ್ಯೂ ಕ್ರೆಡಿಟ್ಸ್, ಕೃಷ್ಣನ ರೀತಿ ಹೇಗೆ ಅಂದರೆ ಎಲ್ಲ ಕ್ರೆಡಿಟ್ಗಳನ್ನು ಅವರಿಗೆ ಸಲ್ಲಿಸಿ ಹೇಳುವುದು. ನಾವು ಇನ್ನೊಬ್ಬರ ಪುಸ್ತಕನ ಯಥಾರ್ಥಕ್ಕದ್ದು ನಮ್ಮ ಹೆಸರು ಹಾಕ್ಕೊಳ್ಳುವ ಜಾಣರು. ಇವನೇನಂತಾನೆ, ಎಂತೆಂಥ ಮಹಾನುಭಾವರು ಹೇಳಿದ ಜ್ಞಾನವೇ ನನ್ನ ಹತ್ರ ಇರೋದಪ್ಪ, ನನ್ನ ಹತ್ರ ಹೊಸತಿಲ್ಲ. ಯಾವ ಪ್ರಾಮಾಣಿಕತೆ ಒಬ್ಬ ಬೆಳೆಯುವವನಿಗೆ ಇರಬೇಕು ಅನ್ನುವುದಕ್ಕೆ ಕೃಷ್ಣ ಎಲ್ಲ ಸಂದರ್ಭಗಳಲ್ಲೂ ಒಂದೊಂದು ಸಣ್ಣ ಸಣ್ಣ ಕ್ರಿಯೆಗಳ ಮೂಲಕ ಮಾರ್ಗದರ್ಶಕ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಇದು ನಾನೇ ಹೇಳುವುದಲ್ಲ, ಇದನ್ನು ಋಷಿಭಿಹಿ ಆಹುಹು. ಆಮೇಲೆ ಬ್ರಹ್ಮಸೂತ್ರದಲ್ಲಿ ಇದನ್ನು ಹೇಳಲಾಗಿದೆ. ಯಾಕೆ ಹೇಳ್ತಾನೆ? ಛಾಂದೋಗ್ಯ ಉಪನಿಷತ್ತು ಪ್ರಕೃತಿ ಪುರುಷವನ್ನು ಬಹಳ ಡಿಸ್ಕಸ್ ಮಾಡುತ್ತೆ. ಕಪಿಲ ತನ್ನ ಭಗವದ್ ಅವತಾರದಲ್ಲಿ ದೇವಹೂತಿಗೆ ಇದನ್ನು ಸಾಕಷ್ಟು ಹೇಳಿದ್ದಾನೆ. ಅಷ್ಟು ಮಾತ್ರವಲ್ಲ, ಇವನು ಯಾವ ಬ್ರಹ್ಮಸೂತ್ರ ಅಂತ ಹೇಳ್ತಾನೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ವ್ಯಾಖ್ಯಾನಕಾರರು ಬರೀತಾರೆ. ಬ್ರಹ್ಮಸೂತ್ರದಲ್ಲಿ ಅದನ್ನು ವಿಶದವಾಗಿ ಭಗವಂತನ ತತ್ವವಾಗಿ ಜೀವ ಜಗತ್ತು ಹೇಗಿದೆ ಅನ್ನೋದನ್ನು ವೇದವ್ಯಾಸರು ಬರೆದಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಕೃಷ್ಣ ಅವರಿಗೆ ಕ್ರೆಡಿಟ್ ಕೊಟ್ಟು ಪ್ರಕೃತಿ ಅಂದರೆ ಏನು ಅಂತ ವಿವರಿಸ್ತಾನೆ. ಈಗ ನೀವುಗಳು ನಾವುಗಳು ಕೂತಿದ್ದೇವಲ್ಲ, ನಾವೆಲ್ಲರೂ ಪ್ರಕೃತಿ ತತ್ವ. ನಮ್ಮ ದೇಹ, ಈಗ ಅದಕ್ಕೆ ಸರಿಯಾಗಿ ಹೇಳಬೇಕಾದ್ರೆ ಕ್ಷೇತ್ರ ಅಂತಂದರೆ ಪ್ರಕೃತಿ, ಕ್ಷೇತ್ರಜ್ಞ ಅಂದರೆ ಪ್ರಕೃತಿಯ ಒಳಗಿನ ಪುರುಷ. ಕ್ಷೇತ್ರ ಅಂತಂದರೆ ನೋಡಿ, ಪ್ರಕೃತಿ ಪುರುಷ ಯಾರು ಅಂತ ಕೇಳೋದು ನಾನು ಅಂತ ಹೇಳ್ಬೋದು, ಪುರುಷನಾಗಿ ನಾನು ಅಂತ ಹೇಳುವುದು. ಕ್ಷೇತ್ರ ಅಂದರೆ ಯಾವುದು ಅಂದರೆ ನನ್ನದು ಅಂತ ಯಾವುದನ್ನೆಲ್ಲ ಹೇಳ್ತೇವಲ್ಲ ಅದೆಲ್ಲ. ಈಗ ಉದಾಹರಣೆಗೆ ನಾನು ಕೈ ಅಂತ ಹೇಳಲ್ಲ, ನಾನು ಕಣ್ಣು ಅಂತ ಹೇಳಲ್ಲ, ನನ್ನ ಕೈ, ನನ್ನ ಕಣ್ಣು, ನನ್ನ ಕಾಲು. ಹಾಗಾಗಿ ನಾನುವಿಗೆ ಸಂಬಂಧಪಟ್ಟದ್ದು ಕ್ಷೇತ್ರ, ಅದು ನಾನು ಅಲ್ಲ. ಆ ಕ್ಷೇತ್ರದಲ್ಲಿ ಇದ್ದು ಅದು ನಾನಲ್ಲ, ನಾನು ಅಹಂಕಾರ ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಚಿತ್ತ ಅಲ್ಲ, ನಾನು ಪ್ರಕೃತಿಯ ಯಾವ ಭಾಗವೂ ಅಲ್ಲ. ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಬುದ್ಧಿ, ನನ್ನ ಮನಸ್ಸು ಅಂತ ನಾವು ಅದಕ್ಕೆ ನನ್ನ ಅನ್ನುವ ಪ್ರಯೋಗವನ್ನೇ ಮಾಡಬೇಕು. ಜೀವಕ್ಕೆ ಮಾತ್ರ ನಾನು ಜೀವ, ನಾನು ಒಂದು ಜೀವ ಹೇಳ್ತೀವಿ ನಾವು ಅಲ್ವಾ. ಸೊ ಈ ದೃಷ್ಟಿಯಲ್ಲಿ ಪ್ರಕೃತಿ ಯಾವುದು ಅಂದರೆ ಯಾವುದನ್ನು ನಾನು ನನ್ನದು ಅಂತ ತಿಳಿದಿದ್ದೇನೆ ಅದು. ನಮಗೆಲ್ಲರಿಗೂ ಅದೊಂದಿಷ್ಟು ಬಹಳ ಎಸೆನ್ಷಿಯಲ್ ಪ್ರಾಪರ್ಟಿ ಭಗವಂತ ಇಟ್ಟಿದ್ದಾನೆ. ಅನೇಕ ಜನ ಈ ಪ್ರಕೃತಿ ತತ್ವವನ್ನು ಕೇಳಿದಾಗ ನಿಮಗೆ ಗೊತ್ತಾಗತ್ತೆ ಭಗವಂತ ಹೇಗೆ ಎಲ್ಲರಿಗೂ ಈಕ್ವಲ್ ಆಸ್ತಿ ಕೊಟ್ಟಿದ್ದಾನೆ ಅಂತ. ಯಾವುದು ಪ್ರಕೃತಿ ತತ್ವ? ಭಗವಂತ ಹೇಳ್ತಾನೆ, ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ. ಹೀಗೆ ಲೆಕ್ಕ ಮಾಡ್ತಾ ದಶೇಂದ್ರಿಯ ಏಕಂ, ಮುಂದೆ ಆ ಪಂಚೇಂದ್ರಿಯ ಗೋಚರಾ, ಇದರ ಜೊತೆಗೆ ಇಚ್ಛಾ, ದ್ವೇಷ, ಸುಖ, ದುಃಖಂ, ಸಂಘಾತ ಚೇತನ. ಇವು ಇಷ್ಟನ್ನು ಹೇಳಿ ಭಗವಂತ ಇದು ಪ್ರಕೃತಿ ತತ್ವ ಅಂತಾನೆ. ನಾನು ವಿವರಿಸ್ತೇನೆ, ನಿಮಗೆ ಅರ್ಥ ಆಗುತ್ತೆ. ಇದನ್ನು ಕಪಿಲ ಬಹಳ ಸುಂದರವಾಗಿ ತನ್ನ ತಾಯಿ ದೇವಹೂತಿಗೆ ಅದ್ಭುತವಾಗಿ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ಯಾರಾದರೂ ಓದಬಹುದು, ಕುತ್ಕೊಂಡು ಓದಿದರೆ ಬಹಳ ಸುಂದರವಾಗಿ. ಈಗ ಈ ಜಗತ್ತಿನಲ್ಲಿ ಇರುವುದು ಒಂದು ಮಹತ್ತತ್ವ. ಮಹತ್ತತ್ವ ಅನ್ನೋದನ್ನು ನೀವು ಸುಪ್ರೀಂ ಎನರ್ಜಿ ಅಂತ ಇಟ್ಕೊಳ್ಳಿ. ಅದು ಒಂದು ದಿವಸ ಆ ಮಹತ್ತತ್ವವು 5 ಭೂತಗಳನ್ನು ಸೃಷ್ಟಿಸಿತು, ಪಂಚಭೂತ. ಸೊ ನಮ್ಮಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಮಹಾಭೂತಾನಿ, 5 ಭೂತಗಳು, ಪಂಚಭೂತಗಳು ನಮ್ಮಲ್ಲಿ ಎಲ್ಲರಲ್ಲಿ ಇದೆ. ಭೂಮಿ ಇದೆ, ಆಕಾಶ ಇದೆ, ವಾಯು ಇದೆ, ನೀರು ಇದೆ, ನಿಮಗೆ ಬೆಳಕು ಇದೆ, ನಮ್ಮ ದೇಹದಲ್ಲಿ ಎಲ್ಲವೂ ಇದೆ. ಇಲ್ಲ ಅನ್ನೋರು ಇನ್ನೊಮ್ಮೆ ನಿಮ್ಮನ್ನು ನೀವು ಮುಟ್ಟಿ ನೋಡಿ. ಈ ದೇಹ ಅನ್ನುವ ಒಂದು ಧಾರಣಾ ಶಕ್ತಿ ಅದು ಭೂಮಿ. ನಾವು ಯಾವುದನ್ನು ನೀರಿನ ತತ್ವ 75% ಉಂಟು ಹೇಳ್ತೇವೆ, ಅದು ಜಲತತ್ವ. ಯಾವುದು ನಮ್ಮ ಹೃದಯ ಗುಹೆಯಲ್ಲಿ ಒಂದು ಜಾಗ ಇದೆ ಅಂತ ಅಧ್ಯಾತ್ಮ ಜೀವಿಗಳು ಹೇಳ್ತಾರೆ, ಒಂದು ಸ್ಪೇಸ್ ಇದೆ, ಅದು ಆಕಾಶ ತತ್ವ.
ಆಮೇಲೆ ನಾವು ಉಸಿರಾಡುವ ಉಸಿರು ಅಲ್ಲದೆಯೂ ಇಡೀ ದೇಹದಲ್ಲಿ ಪಂಚಪ್ರಾಣಗಳಿವೆ. ಪಾನ, ಅಪಾನ, ವ್ಯಾನ, ಉದಾನ, ಸಮಾನ. ಪಾನ ಅಂದಾಗ ಪ್ರಾಣ, ಉಸಿರಾಟ ಮಾಡುವಾಗ ಮೇಲಿನಿಂದ ತೆಗೆದುಕೊಳ್ಳುವ ವಾಯುವಿಗೆ ಪ್ರಾಣ, ವಿಸರ್ಜಿಸುವ ವಾಯುವಿಗೆ ಅಪಾನ. ಅದು ವ್ಯಾನ ಅಂದಾಗ ನಮ್ಮ ದೇಹದಾದ್ಯಂತ ಸಂಚರಿಸುವ, ಗಂಟು ಹಿಡಿಯುವುದೆಲ್ಲ ಆಗ್ತಲ್ಲ, ಅದು ವ್ಯಾನ ಅನ್ನುವ ವಾಯುವಿನ ತೊಂದರೆ. ಮತ್ತು ಮಧ್ಯಕ್ಕೆ ಇರುವುದು ನಾಭಿಯಲ್ಲಿ ಸಮಾನ, ಎರಡನ್ನು ಬ್ಯಾಲೆನ್ಸ್ ಮಾಡುವುದು. ಅದಲ್ಲದೆ ಉದಾನ, ಅದು ಕುತ್ತಿಗೆಯಲ್ಲಿ ಇರೋದು ಅಂತ ಹೇಳ್ತಾರೆ. ಈ 5 ವಾಯುಗಳು ಇವೆ. ಇಷ್ಟು ಆದಮೇಲೆ ಬೆಳಕು ಅನ್ನೋದು, ಬೆಳಕು ಎಲ್ಲಿದೆ ನಮ್ಮ ದೇಹದಲ್ಲಿ ಅಂದರೆ ನಮಗೆ ಕಾಣಿಸದಂತೆ ಇದೆ. ಅದನ್ನು ಉಪನಿಷತ್ಕಾರರು ಹೇಳ್ತಾರೆ, ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮ ಮಾತ್ರ ಸತ್ಯಂ ಅಂಗುಷ್ಠ ಮಾತ್ರ ಸತ್ಯಂ ಅಂತ. ಅದು ಅಂಗುಷ್ಠ ಮಾತ್ರವಾಗಿ ಹೃದಯ ಕುಹರ ಮಧ್ಯದಲ್ಲಿ ಇದೆ ಅಂತ. ಅದಕ್ಕೆ ಗುಹ್ಯ ರಹಸ್ಯ ಅಂತ. ಗುಹೆಯಲ್ಲಿ ಇರುವ ಈ ಗುಹ್ಯವಾದ ರಹಸ್ಯವನ್ನು ನಾನು ಹೇಳ್ತೇನೆ, ಈ ಬೆಳಕು. ಹಾಗಾಗಿ ಪಂಚತತ್ವಗಳು ನಮ್ಮ ದೇಹದಲ್ಲಿವೆ. 5 ಆಯಿತು. ನಮಗೆ ಎಲ್ಲರಿಗೂ ದಶ ಇಂದ್ರಿಯಗಳಿವೆ. ಅವ ಅದನ್ನೇ ಹೇಳಿದ್ದು ಕೃಷ್ಣ, ದಶ ಇಂದ್ರಿಯ. ಏನು ದಶ ಇಂದ್ರಿಯಗಳು? ಪಂಚ ತತ್ವಗಳ ಜೊತೆಗೆ ನಮಗೆ 5 ಇಂದ್ರಿಯಗಳು ಇವೆ. ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ. ಈ ಪಂಚೇಂದ್ರಿಯಗಳು ಅಲ್ಲದೆ ಇದರ ಜೊತೆಗೆ 5 ಕರ್ಮೇಂದ್ರಿಯಗಳು ಇವೆ. ಪ್ರತಿಯೊಬ್ಬರಿಗೂ ಇವೆ. ಊನ ಇರಬಹುದು, ಇವೆ. ಕಣ್ಣು ಇದೆ, ಕಾಣಿಸದಿರಬಹುದು. ಆ ಥರ ಕಿವಿ ಇರಬಹುದು, ಕೇಳಿಸದೇ ಇರಬಹುದು, ಬಟ್ ಇದೆ. ಈ 5 ಇಂದ್ರಿಯಗಳ ಜೊತೆಗೆ ಕರ್ಮೇಂದ್ರಿಯಗಳಿವೆ. ಮಾತನಾಡುವ ಕರ್ಮ, ಕೆಲಸ ಮಾಡುವ ಕೈಗಳು, ಓಡಾಡುವ ಕಾಲುಗಳು, ಕರ್ಮ ಅಲ್ವಾ ಇವೆಲ್ಲ ಕೆಲಸಗಳು. ಸೊ ಇದು 3 ಅಲ್ಲದೆ ವಿಸರ್ಜಿಸುವ 2 ಅಂಗಗಳು. ಒಂದು ಸೃಷ್ಟಿಯೂ ಹೌದು, ಒಂದು ವಿಸರ್ಜನೆಯೂ ಹೌದು. ಅವು ಉಪಸ್ಥ, ಪಾಯು ಉಪಸ್ಥ ಅಂತ. ವಾಕ್, ಪಾಣಿ, ಪಾದ, ಪಾಯು ಉಪಸ್ಥ ಅಂತ. ಹೀಗೆ 5 ಇವುಗಳನ್ನು ಕರ್ಮೇಂದ್ರಿಯಗಳು, ಅದನ್ನು ಸೇರಿಯೇ ಕೃಷ್ಣ ಹೇಳಿದ್ದು ದಶೇಂದ್ರಿಯ. ಇದಕ್ಕೆ ಏಕಃ ಮತ್ತೊಂದು ಹೇಳಿದೆ, ಇನ್ನೊಂದು ಯಾವುದದು? ಮನಸ್ಸು. 11ನೆಯದ್ದನ್ನು ಕೃಷ್ಣ ಹೇಳುವಾಗ 11ನೆಯದ್ದು ಮನಸ್ಸು. ಅಲ್ಲಿ ಮೊದಲು ಹೇಳುವಾಗ ಮಹಾಭೂತಾನಿ ಹೇಳಿ ಅಹಂಕಾರ, ಬುದ್ಧಿ, ಅವ್ಯಕ್ತಂ ಅಂತ ಹೇಳಿದ್ದ. ಇಲ್ಲಿ ಮನಸ್ಸು 11ನೆಯದು. ಈಗ ನಾವು ನೆನಪಿಟ್ಕೊಳ್ಬೇಕು, ಅದಕ್ಕೆ ಆ 3 ಮೇಲಿನದನ್ನು ಸೇರಿಸಿಕೊಳ್ಳಬೇಕು. ಈಗಾಗಲೇ ನಿಮಗೆ ಗೊತ್ತಾಯಿತು, ಪಂಚಭೂತಗಳಿವೆ, ಪಂಚ ಇಂದ್ರಿಯಗಳಿವೆ, ಪಂಚ ಕರ್ಮೇಂದ್ರಿಯಗಳಿವೆ, ಮನಸ್ಸು ಇದೆ. ಅದನ್ನು ಬದಿಗಿಡಿ. ಈ 3 ಅಲ್ಲದೆ ಈ ನಮ್ಮ ಪಂಚೇಂದ್ರಿಯಗಳು ತನ್ನಷ್ಟಕ್ಕೆ ಕೆಲಸ ಮಾಡುವುದಿಲ್ಲ. ಅವುಗಳಿಗೆ ಸಹಾಯ ಮಾಡುವ ತನ್ಮಾತ್ರೆಗಳು ಬೇಕು. ತನ್ಮಾತ್ರೆ ಯಾವುದು ಅಂದರೆ ಕಣ್ಣಿಗೆ ನೋಡುವ ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ಚರ್ಮಕ್ಕೆ ಸ್ಪರ್ಶದ ಶಕ್ತಿ, ನಾಲಿಗೆಗೆ ರುಚಿಯ ಶಕ್ತಿ. ಆ ಥರ 5 ಕೂಡ ಮೂಗಿಗೆ ವಾಸನೆಯ ಶಕ್ತಿಯನ್ನು ಉಂಟು ಮಾಡುವ ತನ್ಮಾತ್ರೆಗಳಿಗೆ ಶಬ್ದ, ರಸ, ಗಂಧ, ರೂಪ, ಈ ಹೆಸರುಗಳಲ್ಲಿ ಪಂಚ ತನ್ಮಾತ್ರೆಗಳು ಅಂತ ಕರೆದರು. ಇದನ್ನೇ ಇನ್ನು ಪಂಚ ಇಂದ್ರಿಯ ಗೋಚರಾಹ ಅಂತ ಹೇಳಿರೋದು ಭಗವಂತ. ಅದು 5 ಸೇರಿದಾಗ ಈಗಾಗಲೇ 15 ಇತ್ತು. ಪಂಚಭೂತ, ಪಂಚೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ತನ್ಮಾತ್ರೆ 20 ಆಯಿತು. ನಮ್ಮಲ್ಲಿ ಎಲ್ಲರಲ್ಲೂ ಈ 20 ಇದೆ. ಇದರ ಒಳಗೆ ಅವನೇ ಹೇಳಿದ ಬುದ್ಧಿ, ಅವ್ಯಕ್ತಂ, ಅಹಂಕಾರಂ, ಮನಃ 4. ಸೊ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದು ಗೊತ್ತಿದೆ ನಮಗೆಲ್ಲರಿಗೂ. ನಮಗೆ ಗೊತ್ತಿರುವ ಮಹಾ ಮುಖ್ಯ ಪಾರ್ಟ್ ಇವೆಲ್ಲ. ನನಗೆ ಬುದ್ಧಿ ಇಲ್ವಾ ಅಂತಲೇ ನಾವು ಕೇಳೋದು. ನಮ್ಮ ಅಹಂಕಾರಕ್ಕೇನು ಕಡಿಮೆ ಅಲ್ವಾ? ಅದರಿಂದ ಅವೆಲ್ಲ ಇದ್ದೇ ಇದೆ ನಮ್ಮಲ್ಲಿ. ಮನಸ್ಸು ಕೂಡ ಬೇಕಾದಾಗ ಓಡಾಡೋದ್ರಿಂದ ಮನಸ್ಸು ಕೂಡ ನಮಗೆ ಗೊತ್ತಿದೆ. ಸೊ ಮನಸ್ಸು, ಬುದ್ಧಿ, ಅಹಂಕಾರ ನಮಗೆ ಗೊತ್ತಿದೆ. ಇನ್ನೊಂದು ನಮಗೆ ಗೊತ್ತಿಲ್ಲದ್ದು ಅವ್ಯಕ್ತಂ, ಗೊತ್ತಿಲ್ಲ ನಮಗದು. ಅದು ವ್ಯಕ್ತವಾಗುವಂಥದ್ದಲ್ಲ. ಯಾವುದು? ಅದೇ ಇಷ್ಟೆಲ್ಲವೂ ಕೂಡ ಇದ್ದಾಗಲೂ ಇಷ್ಟು ಇದ್ದ ತಕ್ಷಣ ನಮಗೆ ಆ್ಯಕ್ಟಿವಿಟಿ ಇಲ್ಲ, ನಮಗೆ ಚೈತನ್ಯ ಒಂದು ಬೇಕು. ಅದು ಪ್ರಕೃತಿ ತತ್ವದ ಭಾಗವಾದ ಶ್ರೀ ಅಥವಾ ಶಕ್ತಿ. ಅದೇ ಚೈತನ್ಯ, ಅದೇ ಚಿತ್ತ. ಅದು ಪ್ರಕೃತಿಯ ಮೂಲ ಸ್ವರೂಪ. ಅದೇ ಪ್ರಕೃತಿಯ ಮೂಲ ಸ್ವರೂಪ, ಅದು ಚಿತ್ತ ಅಥವಾ ಚೈತನ್ಯ. ಈ ಚಿತ್ತ ಸೇರಿದಾಗ ಚೈತನ್ಯವು ಉಂಟಾಗಿ 24 ತತ್ವಗಳ ಪ್ರಕೃತಿ ತತ್ವ ನಮ್ಮ ಎಲ್ಲರಲ್ಲೂ ಇದೆ. ಬಹಳ ಜನ ಪ್ರಶ್ನೆ ಕೇಳ್ತಾರೆ, ದೇವರು ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಿದ್ದಾನೆ? ದೇವರಾಣೆ ಮಾಡಿಲ್ಲ. 24 ಎಲ್ಲರಿಗೂ ಕೊಟ್ಟಿದ್ದಾನೋ ಇಲ್ವೋ ಹೇಳಿ.
ನಾವು ಲೆಕ್ಕ ಹಾಕುವುದು ಹೊರಗಿನ ಲೆಕ್ಕಾಚಾರದಲ್ಲಿ. ಒಬ್ಬ ಬಡವ, ಒಬ್ಬ ಈ 24 ನಮಗೆ ಕೊಟ್ಟಿದ್ದಾನೆ, ಉಪಯೋಗಿಸಿಕೊಳ್ಳುವ ಶ್ರೀಮಂತಿಕೆ ಕೊಟ್ಟಿಲ್ಲದಿದ್ದರೆ ಪ್ರತಿ ಅವಯವಗಳಲ್ಲಿ ಯಾವ ಯಾವ ದೇವತೆಗಳು ಅಂತ ಕೃಷ್ಣ ಲಿಸ್ಟ್ ಮಾಡ್ತಾನೆ ಅಥವಾ ಕಪಿಲ ಲಿಸ್ಟ್ ಮಾಡ್ತಾನೆ. ಇಲ್ಲಿ ಕೃಷ್ಣ ಲಿಸ್ಟ್ ಮಾಡಿಲ್ಲ, ಬಟ್ ಒಟ್ಟು ಅದು ಅಧ್ಯಾತ್ಮ ತತ್ವದಲ್ಲಿ ಅದರ ಲಿಸ್ಟ್ ಇದೆ. ಕಣ್ಣಿನಲ್ಲಿ ಸೂರ್ಯ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳು, ಕಿವಿಗೆ ದಿಗ್ದೇವತೆಗಳು, ಚರ್ಮಕ್ಕೆ ವಾಯು, ಹೀಗೆ ಪ್ರತಿಯೊಂದಕ್ಕೂ ದೇವರ ಹೆಸರುಗಳಿವೆ. ಹೃದಯದಲ್ಲಿ ಚಂದ್ರ, ಮನಸ್ಸಿಗೆ ಚಂದ್ರ, ಆಮೇಲೆ ಅಹಂಕಾರದಲ್ಲಿ ರುದ್ರ, ಹೀಗೆ ಬುದ್ಧಿಗೆ ಬ್ರಹ್ಮ, ಬ್ರಹ್ಮ ಅಂದರೆ ಸೃಷ್ಟಿಕರ್ತ. ಈ ಥರ ಕಾಲಿನಲ್ಲಿ ವಿಷ್ಣು, ಪೃಷ್ಠದಲ್ಲಿ ಮೃತ್ಯು, ಯಮ, ಬೆನ್ನಿಗೆ ಅಧರ್ಮ, ಇವು ಎಲ್ಲ ಲಿಸ್ಟ್ ಮಾಡುವಾಗ ಇದು ಬಡವರಿಗಿಲ್ಲ ಶ್ರೀಮಂತರಿಗೆ ಮಾತ್ರ ಅಂತ ಎಲ್ಲೂ ಕೋಟ್ ಮಾಡಿಲ್ಲ. ಅಥವಾ ಇದು ಹೆಣ್ಣುಮಕ್ಕಳಿಗಿಲ್ಲ ಗಂಡಸರಿಗೆ ಮಾತ್ರ ಅಂತ ಎಲ್ಲೂ ಕೋಟ್ ಮಾಡಿಲ್ಲ. ಯಾರಿಗೆ ಯಾವುದನ್ನು ಬಿಟ್ಟಿದ್ದಾನೆ ಭಗವಂತ? ಭಗವಂತನಷ್ಟು ಇಷ್ಟು ನಮ್ಮ ಕಣ್ಣಲ್ಲಿ ಆದಿತ್ಯ ಇದ್ದಾನೆ, ಯಾರ ಕಣ್ಣಲ್ಲಿ ಇಲ್ಲ? ಜಗತ್ತಿನ ಪ್ರತಿ ಜೀವಿನ ಮನುಷ್ಯ ಮತ್ತೊಬ್ಬನಿಗೆ ಅರ್ಥ ಆಗುವ ಪ್ರತಿ ಪ್ರಜ್ಞೆ ಇರುವವನ ಕಣ್ಣಿನಲ್ಲಿ ಇದೆ, ಆದರೆ ಅರ್ಥವಾಗದೆ ಉಳಿದಿದೆ. ಸೊ ಇದನ್ನು ಹೇಳಿ ಕೃಷ್ಣ ಹೇಳ್ತಾನೆ, ಇದು 24 ಪ್ರಕೃತಿಯ ಭಾಗ. ಈಗ ಪುರುಷ ಯಾರು ಅಂತ ತಿಳಿಯುವ ಜ್ಞಾನ ಇದೆಯಲ್ಲ, ಅದು ಎಲ್ಲರಿಗೂ ಸಲ್ಲುವುದಿಲ್ಲಪ್ಪ, ಕೆಲವರಿಗೆ ಮಾತ್ರ ಬರುತ್ತೆ. ಯಾರು? ಮಾನ, ನಾನು ಅನ್ನುವ ಬಿಂಕ, ಅದನ್ನು ತೊರೆಯಬೇಕು. ಡಂಭಾಚಾರ ಬಿಡಬೇಕು. ಅಡಂಭಿತ್ವಂ, ಡಂಭಾಚಾರ, ಸೋಗಲಾಡಿತನ, ತೋರ್ಪಡಿಕೆಗೆ ಮಾಡ್ತೇವಲ್ಲ, ಈ ತೋರ್ಪಡಿಕೆ ಬಿಟ್ಟರೆ ಆ ತೋರುವವನು ತೋರ್ತಾನೆ. ಸೊ ತೋರ್ಪಡಿಕೆ ಬಿಡಬೇಕು. ಮತ್ತು ಅಹಿಂಸಾ, ಹಿಂಸೆ ಮಾಡದೇ ಇರುವುದು. ಹಿಂಸೆ ಮಾಡದೇ ಇರುವುದು ಅಂದರೆ ನಾವು ಬಹಳ ಬಾರಿ ಎಣಿಸೋದು ಇನ್ನೊಬ್ಬರಿಗೆ ಅಂತ. ಹಿಂಸೆ ಅನ್ನೋದು ಬರೇ ಇನ್ನೊಬ್ಬರಿಗೆ ಅಲ್ಲ, ಆತ್ಮಕ್ಕೂ ಕೂಡ ಹಿಂಸೆ ಆಗದ ಹಾಗೆ ಬದುಕುವುದು. ಆತ್ಮಕ್ಕಾಗುವ ಹಿಂಸೆ ಯಾವುದು ಹೇಳಿ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳಬೇಡ ಅಂತ ಅದು ಒಳಗಿದ್ದು ಹೇಳುತ್ತೆ, ಕದಿಯುವುದು, ಆತ್ಮಕ್ಕೆ ವಿರುದ್ಧವಾಗಿ ಮಾಡುವ ಹಿಂಸೆ. ಕೊಲಬೇಡ ಅಂತದು ಹೇಳುತ್ತೆ, ಕೊಲ್ಲುವುದು, ಆತ್ಮಕ್ಕೆ ಮಾಡಿಕೊಳ್ಳುವ ಹಿಂಸೆ. ಸೆಲ್ಫಿಗೆ ಮಾಡುವಷ್ಟು ದೊಡ್ಡ ಹಿಂಸೆ ಪರರಿಗೆ ಮಾಡುವುದಕ್ಕಿಂತಲೂ ಭಯಾನಕ. ಅದರ ಅರ್ಥ ಬೇರೆಯವರನ್ನು ಕೊಲ್ಲಿ, ಬೇರೆಯವರನ್ನು ಕಳ್ಳತನ, ಅದಲ್ಲ ನನ್ನ ಮಾತಿನ ಅರ್ಥ. ಸೆಲ್ಫ್ ವಾಯ್ಲೆನ್ಸ್ ಇದೆಯಲ್ಲ, ಅದು ಆತ್ಮ. ಅದಕ್ಕೆ ಆತ್ಮಂ ಅವಸಾದಯೇತ್, ಯಾವತ್ತೂ ಕೂಡ ಆತ್ಮನನ್ನು ಕೆಳಕ್ಕೆ ಹಾಕಬೇಡ, ಅವಸಾನಕ್ಕೆ ಕಾರಣವಾಗುವ ಕೆಲಸಗಳನ್ನು ಮಾಡಬೇಡ. ಆತ್ಮಾನಂ ಅವಸಾದಯೇತ್ ಅಂದರೆ ಅದೇ ಅಹಿಂಸೆ. ಪರರ ಹಿಂಸೆ ಹೇಗೂ ಮಾಡಬಾರದು, ಆತ್ಮಕ್ಕೆ ಹಿಂಸೆ ಅಂತೂ ಎಂದೂ ಮಾಡಬಾರದು. ಇದಲ್ಲದೆ ಆರ್ಜವಂ ಕ್ಷಾಂತಿ. ಆರ್ಜವಂ ಯಾವುದು? ಆರ್ಜವವಾಗಿರುವುದಂದರೆ ನೇರ ನುಡಿ, ಒಳಗೊಂದು ಹೊರಗೊಂದು ಇಲ್ಲ, ಪ್ರಾಮಾಣಿಕವಾಗಿ ಹೇಳುವುದು. ನೇರವಾಗಿ ನುಡಿಯುವುದಂದಾಗ ನೋಯಿಸದಿರಬೇಕು ಅನ್ನೋದು ಮುಂದೊಂದು ಕಡೆ ಬರುತ್ತೆ, ಹೇಳುವುದನ್ನು ಪೊಲೈಟಾಗಿ ಹೇಳಬೇಕು ಅನ್ನೋದು ಇದೆ, ಅರ್ಥ ಆಗುವ ಹಾಗೆ ಹೇಳಬೇಕು ಅನ್ನೋದು ಇದೆ. ಹಾಗಾಗಿ ನಾನು ನುಡಿಯುವುದೇ ನೇರ ರೀ, ಹಾಗೆ ನೀವು ನಾಯಿ ಅಂದುಬಿಟ್ರೆ, ನಿಮ್ಮಂಥ ಮನುಷ್ಯರೆಲ್ಲ ಅಂದುಬಿಟ್ರೆ ತಪ್ಪಲ್ವಾ? ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು ಅನ್ನೋದನ್ನು ಭಗವತ್ ತತ್ವದ ಭಾಗವಾಗಿ ನೋಡಿದಾಗ ಆರ್ಜವಃ, ಹೌದು, ಅವನು ಆರ್ಜವಃ, ಪ್ರಾಮಾಣಿಕನು, ನೇರ ನಡೆ ನುಡಿಯವನು, ಬಳಸುವ ಭಾಷೆ ಕಾಯ ವಾಚ ಮನಸ್ಸ ಶುದ್ಧವಾಗಿ ಇರಬೇಕು ಅಂತ. ಅದರ ಜೊತೆಗೆ ನೇರವಾಗಿರುವಾಗ ಕ್ಷಾಂತಿ, ತಾಳ್ಮೆ ಇರಬೇಕು, ಸೈರಣೆ ಕಳ್ಕೊಳ್ಳಿಕ್ಕಿಲ್ಲ. ಈ ಧ್ಯಾನ ಪ್ರಕ್ರಿಯೆಯನ್ನು ಕೃಷ್ಣ ಹೇಳುವಾಗ ಒಂದು ಮಾತು ನಾನು ನಿಮಗೆ ಹೇಳಬೇಕಾಗಿತ್ತು. ಧ್ಯಾನದ ರಿಸಲ್ಟ್ ಯಾವಾಗ ಅಂತ ನಮಗೆ ಬಹಳ ಅರವಿಂದರು ಒಂದು ಮಾತು ಹೇಳ್ತಾರೆ, ತಾಳ್ಮೆ ತಪ್ಪಿಕೊಳ್ಳಬಾರ್ದಪ್ಪ. ಹೇಗೆ ತಾಳ್ಮೆ ತಪ್ಪಿಕೊಳ್ಳದೇ ಇರಬೇಕು ಅಂದರೆ, ಪ್ರತಿ ದಿವಸ ಧ್ಯಾನಕ್ಕೆ ಕೂತಾಗ ರಾತ್ರಿ ಅಂದ್ಕೊಳ್ಬೇಕಂತೆ, ನಾಳೆ ಬೆಳಿಗ್ಗೆ ಆಗುವುದರೊಳಗೆ ನನಗೆ ಭಗವಂತನ ದರ್ಶನ ಆಗ್ತದೆ ಅಂತ ಉತ್ಸಾಹ ಇರಬೇಕಂತೆ. ಬೆಳಿಗ್ಗಾಗುವಾಗ ಧ್ಯಾನದಲ್ಲಿ ಭಗವದ್ ದರ್ಶನ ಆಗಲಿಲ್ಲ, ನನಗೆ ಈ ಜನ್ಮದಲ್ಲಾಗದಿದ್ದರೂ ಮುಂದಿನ ಜನ್ಮದಲ್ಲಾಗತ್ತೆ ಅಂತ ಕೂತ್ಕೊಳ್ಬೇಕಂತ, ಅಷ್ಟು ತಾಳ್ಮೆ ಇರಬೇಕು. ಈ ಕಡೆ ಉತ್ಸಾಹ, ಆ ಕಡೆ ತಾಳ್ಮೆ, ಎರಡು ಬಹಳ ಸಮತೋಲದಲ್ಲಿದ್ದಾಗ ಆ ಭಗವತ್ ತತ್ವ ಅಂತ. ಸೊ ಅದನ್ನು ಹೇಳ್ತಾನೆ. ಅದರ ಜೊತೆಗೆ ಯಾವ ಯಾವ ಅಹಂಕಾರಕ್ಕೆ ಕಾರಣವಾದ ಇಂದ್ರಿಯದ ಅಪೇಕ್ಷೆಗಳಿದೆ ಅವುಗಳಲ್ಲಿ ವೈರಾಗ್ಯ ಬರಬೇಕು. ಆಚಾರ್ಯ ಉಪಾಸನಂ, ದೊಡ್ಡವರನ್ನು ಸೇವೆ ಮಾಡುವ ಗುಣ ಇರಬೇಕು, ನಿರಂತರವಾಗಿ ಅವರನ್ನು ಭಕ್ತಿಯಿಂದ ಸೇವಿಸಬೇಕು. ಜೊತೆಗೆ ನಮ್ಮ ಇಂದ್ರಿಯದ ಅಪೇಕ್ಷೆಗಳಲ್ಲಿ ಪಕ್ಕಾ ವೈರಾಗ್ಯ, ನನಗೆ ಇಂದ್ರಿಯ ನನ್ನನ್ನು ಕರೆದಲ್ಲಿ ನಾನು ಹೋಗಲ್ಲ ಅಂತ ನಾವು ತೀರ್ಮಾನ ಮಾಡಿ ನಮ್ಮನ್ನು ಕಂಟ್ರೋಲ್. ಇದರ ಜೊತೆಗೆ ಕೃಷ್ಣ ಮತ್ತು ಗುಣಗಳನ್ನು ಹೇಳ್ತಾನೆ. ಯಾರಿಗೆ
ಈ ಥರ ಇಂದ್ರಿಯ ವೈರಾಗ್ಯಗಳೆಲ್ಲ ಸಾಧ್ಯವಾಗ್ತದೆ. ಅವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ ಇದು ಏನು ಅಂತ ಅವರಿಗೆ ಮೊದಲೇ ಗೊತ್ತಾಗ್ತದೆ. ಹುಟ್ಟಿ ಏನು, ಸಾವು ಏನು, ವ್ಯಾಧಿ ಏನು, ದುಃಖಗಳು ಏನು, ಅದನ್ನೆಲ್ಲ ಅವರು ದರ್ಶಿಸ್ತಾರೆ. ಆಮೇಲೆ ಅವರು ಸಕ್ತ ಅಂದರೆ ಅಟ್ಯಾಚ್ಮೆಂಟ್, ಅಸಕ್ತ ಅಂದರೆ ಅದರಲ್ಲಿಲ್ಲ, ಡಿಟ್ಯಾಚ್ಡ್, ಸಕ್ತರಾಗದೇ ಇರುವುದು, ಅಟ್ಯಾಚ್ಡ್ ಆಗದೇ ಇರುವುದು. ಅನಭಿಷ್ವಂಗ ಅಂದರೆ ಅಂಟಿಕೊಳ್ಳದೇ ಇರುವುದು. ಯಾವುದಕ್ಕೆ? ಪುತ್ರ ದಾರ ಗೃಹೇಶು. ಗಂಡ ಇದ್ದರೆ ಅವನು ಗಂಡಸು, ಅವನು ತನ್ನ ಹೆಂಡತಿಗೋ ತನ್ನ ಮಕ್ಕಳಿಗೋ ಮನೆಗೋ ಅಂಟಿಕೊಳ್ಳದೇ ಇರುವುದು. ಅದನ್ನೇ ನೀವು ವಯಸ್ಸೇ ವರ್ಷ ಹೆಣ್ಣಾದರೆ ಹೆಣ್ಣಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಹೆಣ್ಣಿಗೆ ದೀಕ್ಷೆ ಕೊಡಬಾರದು. ಹೆಣ್ಣು ಹುಟ್ಟುತ್ತಲೇ ಶಕ್ತಿ, ಹೆಣ್ಣಿಗೆ ಸಾಧಿಸಲಿಕ್ಕೆ ಏನೂ ಇಲ್ಲ. ಹೆಣ್ಣು ಹುಟ್ಟುತ್ತಲೇ ತಾಯಿ. ಗಂಡು ಮಗು ಆಗುವ ಪ್ರೋಸೆಸ್ಸಿನ ಸಾಧನೆಯಿಂದ ಮಗು ಆಗ್ತಾನೆ. ಅವನಿಗೆ ಹುಟ್ಟುತ್ತಾ ತಾನು ಗಂಡು ಅಂತಿರ್ತದೆ, ಅವನು ಮಗು ಆಗುವುದಕ್ಕಾಗಿ ಸಾಧನೆ ಮಾಡಬೇಕು. ತಾನು ಮಗು ಅಥವಾ ತಾನು ಒಬ್ಬ ಹೆಣ್ಣು, ಆ ಗಂಡನ್ನು ಸೇರಿಸಲಿಕ್ಕೆ ನನ್ನ ಜೊತೆಗೆ ಆ ಭಗವಂತನೊಟ್ಟಿಗೆ ಮೀಟ್ ಆಗಲಿಕ್ಕೆ ಬಂದಿರುವ ಹೆಣ್ಣು, ಈ ಎರಡನ್ನು ಅವನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅವನಿಗೆ ಬೈ ಬರ್ತ್ ಬರಲ್ಲ, ಬಟ್ ಬೈ ಬರ್ತ್ ಹೆಣ್ಣು ತಾಯಿ. ಇದು ನನ್ನ ಮಾತು ಅಲ್ಲ, ಅಧ್ಯಾತ್ಮ ಹೇಳೋ ಮಾತು, ನನಗೆ ಅನುಭವದ ಮಾತು ಕೂಡ. ಬೈ ಬರ್ತ್ ನಾವು ತಾಯಂದರು. ನಮಗದು ನೆನಪಾಗದೇ ಇದ್ದದ್ದಕ್ಕೆ ಸ್ತ್ರೀಷು ದುಷ್ಟಾಸು ಅಷ್ಟೇ. ಅದು ನೆನಪಾದರೆ ಬಂದ ಗಂಡು ಯಾವನೇ ಇರಲಿ ಮಗು ಮಾಡಲಿಕ್ಕೆ ಬರ್ತದೆ ಅವನನ್ನು. ನಾವು ದೈಹಿಕವಾಗಿ ಮಗು ಮಾಡ್ತೇವೆ, ಅವನನ್ನೇ ಮಗು ಮಾಡಬೇಕು. ಅವನನ್ನೇ ಮಗು ಮಾಡುವುದಕ್ಕಾಗಿ ಪ್ರತಿ ಗಂಡು ಹೆಣ್ಣಿನ ಹತ್ರ ಬರುವುದು. ಆದರೆ ನಾವು ಅವನ ಮೂಲಕ ಮಗು ಮಾಡ್ತೇವೆ, ಅದಲ್ಲ. ಆದ್ದರಿಂದ ಆ ಒಂದು ಸಮ್ಯಕ್ ಮಿಲನ ಅದು ಕೇವಲ ಭೋಗಕ್ಕಾಗಿ ಅಲ್ಲ, ಅದು ಅವನನ್ನು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಇರುವಂತಹ ಅಪರೂಪದ ಮಿಲನ. ಆದ್ದರಿಂದ ಗೃಹಸ್ಥ ಆಶ್ರಮ ಶ್ರೇಷ್ಠ ಅಂತ ಕೃಷ್ಣ ಹೇಳಿದ್ದು. ಇದೆಲ್ಲ ಬಹಳ ವಿಶೇಷ ವಿಷಯಗಳಿವೆ. ಅದನ್ನು ಹೇಳ್ತಾನೆ. ಅವರಿಗೆ ಅಲ್ಲಿ ಅಲ್ಲ ವೈರಾಗ್ಯ ಇರಬೇಕು. ಆಗ ಗಂಡ ಮಕ್ಕಳು ಹೆಂಡತಿ ಈ ಭಾವದಿಂದ ಹೊರಗಿರಬೇಕು. ಇಷ್ಟ ಅನಿಷ್ಟಗಳಿಂದ ಅವನು ಯಾವುದೇ ಸಂಭವಿಸಿದರೂ ಅದರಿಂದ ದೂರ ಇರ್ತಾನೆ. ದುಃಖ ಮತ್ತು ದುಃಖ ಇವೆಲ್ಲ ಸುಖ ದುಃಖಗಳನ್ನು ದ್ವಂದ್ವಗಳನ್ನು ವಿಮುಕ್ತನಾಗಿದ್ದರೆ ಅವನು ಇದನ್ನು ತಿಳಿಯಬಲ್ಲ ಜ್ಞಾನಿ ಆಗ್ತಾನೆ. ಇದು ಜ್ಞಾನದ ಲಕ್ಷಣ. ಇದರ ಹೊರತಾದದ್ದು ಏನಾದರೂ ಇದ್ದರೆ ಅದು ಅಜ್ಞಾನದ ಲಕ್ಷಣ ಮತ್ತು ಅಜ್ಞಾನದ ದಾರಿ ಅಂತ ಕೃಷ್ಣ ಹೇಳಿದ. ಈಗ ಹೀಗುಂಟು ಪ್ರಕೃತಿ 24 ತತ್ವ ಉಂಟು. ಅದನ್ನು ತಿಳಿಯಲಿಕ್ಕೆ ಇಷ್ಟು ಗುಣಗಳು ಬೇಕು ಅಂದ ಕೃಷ್ಣ. ನೆನಪಿಟ್ಕೊಳ್ಬೇಕು, ಈ ಗುಣಗಳಿಲ್ಲದಿದ್ದರೆ ಜ್ಞಾನಿ ಅಲ್ಲ. ಕಂಡಾಪಟ್ಟೆ ವೇದ ಕಂಠಪಾಠ, ಈ ಗುಣಗಳುಂಟಾ? ಅವನು ಇವತ್ತು ಈ ಜಗತ್ತಿನ ವಿದ್ವಾಂಸರ ಸೈಂಟಿಸ್ಟ್ಗಳಲ್ಲಿ ನಂಬರ್ 1. ಈ ಗುಣಗಳುಂಟಾ? ವಿಜ್ಞಾನ ಬೇರೆ ಜ್ಞಾನ ಬೇರೆ. ವಿಶೇಷ ಜ್ಞಾನವಾಗಿ ನೀವು ಏನೋ ಪರಿಣತಿ ಪಡೆದಿರಬಹುದು. ಈ ಜ್ಞಾನ ಲಕ್ಷಣ ಇಲ್ಲದಿದ್ದರೆ ಜ್ಞಾನಿ ಅಲ್ಲ ಕೃಷ್ಣನ ಪ್ರಕಾರ. ಸೊ ಜ್ಞಾನ ಲಕ್ಷಣ, ಇದರ ಜೊತೆಗೆ ಭಕ್ತಿಯ ಲಕ್ಷಣ ಹೇಳಿದ ಕೃಷ್ಣ. ನಮ್ಮ ಪ್ರಕಾರ ದೇವರನ್ನು ಕೂತ್ಕೊಂಡು ಭಕ್ತಿ ಮಾಡಿದರೆ ಭಕ್ತಿ ಅಲ್ಲ. ಕೃಷ್ಣ ಹೇಳಿದ್ದು ನೋಡಿದ್ರಲ್ಲ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೇನಚಿತ್ ಯೋನ ಹೃಷ್ಯತಿ ನ ಅದು ಎಲ್ಲ ಹೇಳುವಾಗ ಆ ಪ್ರತಿ ಗುಣಲಕ್ಷಣಗಳಿದ್ದರೆ ಭಕ್ತರು ನಾವು. ಸೊ ಗುಣಲಕ್ಷಣಗಳಿಂದ ಭಕ್ತಿಯ ಹೊರತು ದೇವರ ಮುಂದೆ ಬೆಳಗಿನ ಸಂಜೆವರೆಗೆ ಕೂತ್ಕೊಳ್ತಾರೆ, ಒಂದು ನಿಮಿಷ ಕದಲೋದಿಲ್ಲ, ಅವ್ರ ಪೂಜೆ ಅರ್ಚನೆ. ಈ ಗುಣಗಳುಂಟಾ? ಪೂಜೆ ಮಾಡೋದಿದ್ರೂ ನಡೀತದೆ. ಈ ಗುಣಗಳುಂಟಾ? ವೇದ ಓದೋದಿದ್ರೂ ನಡೀತದೆ. ಕೃಷ್ಣ ಹೇಳ್ತಾ ಇರೋದು ಅದನ್ನು. ಸೊ ಈ ಥರ ಇದ್ದವನಿಗೆ ಆ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಪ್ರಕೃತಿ ತತ್ವವನ್ನು ತಿಳಿದು ಜ್ಞಾನದ ಈ ಲಕ್ಷಣಗಳ ಉಳ್ಳವನು ನಿಧಾನಕ್ಕೆ ತಿಳಿಯುವ ಮೂರನೆಯ ಹಂತ ಜ್ಞೇಯ. ಜ್ಞೇಯ ಅಂದರೆ ಯಾವುದು ಇದೆಲ್ಲಕ್ಕೆ ಕಾರಣವಾದದ್ದು ಇದೆಯೋ ಅದನ್ನು ತಿಳಿಯುವುದು. ಇದಕ್ಕೆ ಕಾರಣನಾದವನು ಕ್ಷೇತ್ರಜ್ಞ ಇದ್ದಾನಲ್ಲ, ಅವನೇ ಜ್ಞೇಯ. ತಿಳಿಯಬೇಕಾದವನೇ ಜ್ಞೇಯ. ತಿಳಿಯದೇ ಇದ್ದರೆ ಅವನಷ್ಟಕ್ಕಿರ್ತಾನೆ, ನಮಗೇನು ತೊಂದರೆ ಹೊರತು ಅವನಿಗೆ ತೊಂದರೆಗಳಿಲ್ಲ. ಈ ಜ್ಞೇಯನನ್ನು ತಿಳಿಯಬೇಕಾದರೆ ಹೇಗೆ? ಜ್ಞಾನ ಮಾರ್ಗದಿಂದ ತಿಳಿಯುವುದು. ಆಗ ತಿಳಿತಾ ಹೋದಾಗ ಏನು ವಿಷಯ ಗೊತ್ತಾಗ್ತದೆ? ಕೃಷ್ಣ ಹೇಳ್ತಾನೆ, ಈ ಜ್ಞಾನದ ಲಕ್ಷಣ ಉಳ್ಳವನು ತಿಳಿಯುತ್ತಾ ಹೋದ ಹಾಗೆ ಅವನಿಗೆ ಒಂದು ಸಂಗತಿ ಗೊತ್ತಾಗ್ತದೆ. ನಾನು ನೋಡುವ ಪ್ರಕೃತಿ ತತ್ವ ಮಾತ್ರ ಇಲ್ಲಿ ಇಲ್ಲ, ಇಲ್ಲಿ ಇನ್ನೊಂದು ಇದೆ.
ಅದು ನನಗೆ ಕಾಣಿಸುವುದಿಲ್ಲ. ಅದು ಕಾಣಿಸದಿದ್ದರೂ ಅದು ಎಲ್ಲ ಕಡೆ ಇದೆ. ಅದಕ್ಕೆ ಎಲ್ಲ ಕಡೆಗೆ ಕಣ್ಣುಗಳಿವೆ, ಅದಕ್ಕೆ ಎಲ್ಲ ಕಡೆ ಕಾಲುಗಳಿವೆ, ಅದರ ಪಾದಗಳು ಇಡೀ ಜಗತ್ತಿನಾದ್ಯಂತ ಹಬ್ಬಿವೆ, ಅದರ ತಲೆ ಬಾಯಿ ಪ್ರತಿ ಜಗತ್ತಿನ ಸಕಲ ಸಂಗತಿಗಳನ್ನು ನೋಡ್ತಿದೆ. ಸೆಂಟ್ರಲ್ CC ಕ್ಯಾಮರಾ. ನಮಗೀಗ CC ಕ್ಯಾಮರಾ ಎಲ್ಲ ನೋಡ್ತದೆ ಅಂತ ಗೊತ್ತಾಗಿದೆ. CC ಕ್ಯಾಮರಾ ಆ್ಯಕ್ಚುಲಿ ಭಗವಂತನ ಕಣ್ಣನ್ನು ಕಾಪಿ ಮಾಡಿದ್ದಷ್ಟೇ. ಆ ಲೆವೆಲ್ ಕಾಪಿ ಮಾಡೋಕ್ಕಾಗಿಲ್ಲ ನಮಗಿನ್ನು, ಲಿಮಿಟೆಡ್ ಏರಿಯಾಕ್ಕೆ. CC ಕ್ಯಾಮರಾದ ಎಂಥ ಶಕ್ತಿಯನ್ನು ನಾವು ಮ್ಯಾಕ್ಸಿಮಮ್ ಪಾಸಿಬಿಲಿಟಿಗೆ, ಈಗ CC ಕ್ಯಾಮರಾದ ನಂತರ ದ್ರೋಣ್ ಬಂದರೆ ಇನ್ನಷ್ಟು ವಿಸ್ತಾರ. ಈ ದ್ರೋಣಿನ ಆಚೆಗೆ ಜಗದ್ವಿಸ್ತಾರವನ್ನು ನೋಡಬಲ್ಲವ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ವೃತ್ತ ಆಮೇಲೆ ಅಷ್ಟಾದಾಗಲೂ ಕೂಡ ಅತ್ಯತಿಷ್ಠ ದಶಾಂಗುಲಂ. ಅವನು ಸಹಸ್ರಪಾದನು, ಸಹಸ್ರ ಶಿರನು, ಸಹಸ್ರ ಕಣ್ಣು, ಸಹಸ್ರ ಕೈಗಳು, ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ ಇಡೀ ಭೂಮಿಯನ್ನು. ಹಾಗಂತ ಈ ಭೂಮಿಯಲ್ಲಿ ಇದ್ದಾನೆ ಅಂತ ಭಾವಿಸ್ತಾನ. ಅತ್ಯತಿಷ್ಠ ದಶಾಂಗುಲಂ, ಅವನು 10 ಅಂಗುಲ ಮೇಲೆ ಇದ್ದಾನೆ, ಸಿಗಲ್ಲ. ಇದನ್ನು ಜ್ಞೇಯ. ಹೀಗೆ ಇವನ ಗುಣಲಕ್ಷಣಗಳು. ಹೀಗೆ ಯಾವನು ತಿಳಿತಾನಲ್ಲ ಆ ಜ್ಞಾನಿಯು ಯಹ ಪಶ್ಯತಿ ಸಹ ಪಶ್ಯತಿ ಅಂತಾನೆ ಕೃಷ್ಣ. ಯಾರು ಎತ್ತು ಜ್ಞಾತ್ವ, ಯಾರು ಇದನ್ನು ಹೀಗೆ ತಿಳಿತಾರೆ ಅವರು ನನ್ನನ್ನು ತಿಳಿಯುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಗೊತ್ತಾಗ್ತಾ ಹೋಗ್ತದೆ. ಇಲ್ಲಿ ನಮಗೆ ಬೇರೆ 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 ಭಿನ್ನ 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 ಕಾಣ್ತಾ ಇದ್ದೇವೆ ನಾವು. ಆದರೆ ವಿಭಕ್ತಂಚ ಅವಿಭಕ್ತಂ ಭೂತೇಶು, ಅವನಿಗೆ ಗೊತ್ತಾಗುತ್ತೆ. ಅವನ ಜ್ಞೇಯತ್ವ ಎಲ್ಲಿವರೆಗೆ ಬರ್ತದೆ ಅಂದರೆ ಅವನು ಎಲ್ಲ ಕಡೆ ವ್ಯಾಪಿಸಿರುವುದು ಮಾತ್ರ ಅಲ್ಲ, ಹೊರಗಿನ ವ್ಯಾಪಕತ್ವಕ್ಕೆ ನಾವು ಹೊರಗೆ ವ್ಯಾಪಿಸಿದ್ದಾನೆ ಅಂತ ಹೇಳುವುದು ಇಲ್ಲ. ಅವ ಅಂತರ್ಯಾಮಿಯಾಗಿ ಇದ್ದಾನೆ. ಅವನು ಜಗದ ಹೊರಗೆ ಸರ್ವಸ್ವವಾಗಿ ಇದ್ದಾನೆ ಅಂತಂದರೆ ಹೊರಗೆ ಮಾತ್ರ ಅಂತ ಆಗತ್ತೆ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಉಪನಿಷತ್ತು. ತದೇ ಜತಿ, ಎಷ್ಟು ವೇಗ ಅಂದರೆ ಇನ್ನಿಲ್ಲ ಅನ್ನುವ ವೇಗ. ತತ್ ನ ಏಜತಿ, ನಿತ್ತಲ್ಲಿ ನಿತ್ತು, ಅಷ್ಟು ಅಚಲ. ತದ್ದೂರೇ, ಹುಡುಕಲಿಕ್ಕೆ ಹೋದರೆ ಸಿಗದೇ ಇಲ್ಲ ಅವನು, ಅಷ್ಟು ದೂರ. ತದಂತಿಕೆ, ಇಲ್ಲೇ ಇದ್ದಾನೆ. ಅರೆ ಅಲ್ಲೆಲ್ಲ ಹುಡುಕಿ ಬಂದು ಕಣ್ಮುಚ್ಚಿದ್ರೆ ಇಲ್ಲೇ ಇದ್ದಾನಲ್ಲ ಅನ್ನುವಷ್ಟು ಹತ್ತಿರದಲ್ಲಿ ಹತ್ತಿರ. ತದಂತರಸ್ಯ ಸರ್ವಸ್ಯ, ಎಲ್ಲದರ ಒಳಗಿದ್ದಾನೆ. ಹಾಗಾದರೆ ಎಲ್ಲದರ ಒಳಗಿದ್ದಾನೆ ಅಂತ ನಾವು ಆರಾಮ್ ಕೂತ್ರೆ ತದು ಸರ್ವಸ್ಯಾಸ್ಯ ಬಾಹ್ಯತಃ, ಅವನು ಹೊರಗೆ, ಪೂರ ಹೊರಗಿದ್ದಾನೆ. ಅವನ ಗುಣಲಕ್ಷಣಗಳು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಅವನು ಊಟ ಮಾಡ್ತಾನೆ, ಅವನೇ ಊಟ. ಅವನು ಪೂಜೆ ಮಾಡ್ತಾನೆ, ಅವನೇ ಪೂಜೆ, ಅವನೇ ಯಜ್ಞ. ಅದನ್ನೆಲ್ಲ ಹೇಳುವಾಗ 2 ವಿರುದ್ಧ ಗುಣಲಕ್ಷಣಗಳ ಕಾಂಬಿನೇಷನ್ ಆ ಭಗವಂತ. ಇದನ್ನು ಹೇಳ್ತಾನೆ. ಇದು ಜ್ಞೇಯನಿಗೆ ತಿಳಿಯಲಿಕ್ಕೆ ಶುರುವಾಗುತ್ತೆ. ಜ್ಞೇಯನಿಗೆ ತಿಳಿಲಿಕ್ಕೆ ಶುರುವಾದಾಗ ಜ್ಞೇಯ ಏನು ತೀರ್ಮಾನ ಮಾಡ್ತಾನೆ? ಓಹೋ, ಎಲ್ಲ ಬೇರೆ ಬೇರೆ ಕಾಣುವುದು ಮಾತ್ರ. ಅವನು ಅವಿಭಕ್ತಂ. ವಿಭಕ್ತಂಚ ಭೂತೇಶು ಅವಿಭಕ್ತಂ. ಅವನಿಗೆ ಗೊತ್ತಾಗುತ್ತೆ ಎಲ್ಲ ಬೇರೆ ಬೇರೆ ಕಾಣಿಸುವುದರ ಒಳಗೆ ಒಂದೇ ಆಗಿ ಅವನಿದ್ದಾನೆ. ಅವನು ಅವಿಭಕ್ತನು, ನಾವು ಬೇರೆ ಬೇರೆ. ಈ ಹೊರಗೆ ಕಾಣುವ ವ್ಯತ್ಯಾಸಗಳಲ್ಲಿ ನೋಡುವುದಲ್ಲ, ಒಳಗಿರುವವನು ಒಂದೇ. ಈ ಎಚ್ಚರ ಗೊತ್ತಾದಾಗ ಜ್ಞೇಯನಿಗೆ ಅವನು ಅಡ್ಡಿ ಇಲ್ಲ, ನಾನು ಭಗವಂತನನ್ನು ತಿಳಿಯಬೇಕಾದ ಕ್ರಮ ಬೇರೆ ಅಂತ ಭಾವಿಸ್ತಾನಲ್ಲ. ಯಹ ಸೋ ಅಧಿಗಚ್ಚತಿ, ಯಾವನು ಹಾಗೆ ನೋಡ್ತಾನೆ ಅವನು ನನ್ನ ಹತ್ತಿರ ಬರ್ತಾನೆ ಅಥವಾ ಅದನ್ನು ಸೇರ್ತಾನೆ. ಮತ್ತು ಹೀಗೆ ನೋಡುವ ಹೊತ್ತಿಗೆ ನಮಗೆ ಏನು ಆ ಒಂದು ತತ್ವ ಕಾಣಿಸ್ಲಿಕ್ಕೆ ಜ್ಞಾನಿಗೆ ಶುರುವಾಗ್ತದೆ, ಅವನಿಗೆ ಇನ್ನೂ ಒಂದು ಸತ್ಯ ಗೊತ್ತಾಗ್ತದೆ. ಆ ಸತ್ಯ ಏನು ಗೊತ್ತಾಗುತ್ತೆ ಅಂತಂದರೆ, ಪ್ರಕೃತಿ ಅಂದರೆ ಇದರ ಒಳಗೆ ಸಕಲ ಸಂಗತಿಗಳನ್ನು ಒಳಗೆ ಮಾಡಿಕೊಂಡು ತಾನು ಕಾಣಿಸದೇ ಇರುವ ಆ ಶಕ್ತಿಯೇ ಪರತತ್ವ. ನಾವು ನೀವುಗಳೆಲ್ಲ ನಾಶ ಆಗುವವರು, ಅವನೊಬ್ಬನೇ ನಾಶವಿಲ್ಲದವನು. ಆದ್ದರಿಂದ ನಾನು ಇಲ್ಲಿ ಕಾಣಿಸುವ ಒಂದು ಸಂಗತಿಯ ಈ ಮನುಷ್ಯ ಅಥವಾ ಈ ಜೀವತತ್ವವನ್ನು ಅಷ್ಟೇ ಅಂತ ನೋಡಬಾರ್ದು. ಮತ್ತು ಹೇಗೆ ನೋಡಬೇಕು? ಈ ಪ್ರಕೃತಿ ತತ್ವಗಳಿಗೆ ಕಾರಣವಾದ ಶ್ರೀ ಅಂತ ಭಗವತ್ ತತ್ವ ಹೇಳುವಾಗ 4 ಹೇಳಿದ್ನಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತದಲ್ಲಿ ಮೂಲ ಪ್ರಕೃತಿ. ಆ ಚಿತ್ತದಲ್ಲಿರುವ ಮೂಲ ಪ್ರಕೃತಿ ಶ್ರೀ ಅನ್ನುವ ಶಕ್ತಿ, ಅವಳ ಕಾರಣವಾಗಿ ತ್ರಿಗುಣಗಳು ಉಂಟಾಗ್ತವೆ ಅಂತ ಅವನಿಗೆ ಗೊತ್ತಾಗ್ತದೆ. ಈ ತ್ರಿಗುಣಗಳು ಏನು ಮಾಡ್ತವೆ? ಒಳಗಿರುವ ಜೀವವನ್ನು ಬಂಧಿಸ್ತವೆ ಕರ್ಮದಿಂದ ಅಂತಲೂ ಗೊತ್ತಾಗ್ತದೆ.
ಓಹೋ ಕರ್ಮಾಣಿ ಬಂಧೀನಿ, ಇವೆಲ್ಲವೂ ಕೂಡ ಕರ್ಮದಿಂದ ಬಂಧಿಸ್ತವೆ ಜೀವನನ್ನು. ಜೀವ ಪಾಪ ಇದಕ್ಕೆ ಕಾರಣನಲ್ಲದಿದ್ದರೂ ಕೂಡ ಅವನು ಭೋಕ್ತೃ, ಅನುಭವಿಸ್ತಾನೆ. ನಾವು ಮಾಡುವ ಎಲ್ಲ ಕೆಲಸಗಳನ್ನು ಅವನು ಕಾರಣವಲ್ಲದಿದ್ದರೂ ಶ್ರೀತತ್ವದ ಪ್ರೇರಣೆ ಇಂದ್ರಿಯ ಮತ್ತು ವಿಷಯಗಳಿಗೆ ಅನುಗುಣವಾಗಿ ದೂಡುವುದರಿಂದ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವ ಹಾಗೆ ಜೀವ ಕಾರಣನಾಗ್ತಾನೆ. ಆದ್ದರಿಂದ ಜೀವ ಭೋಕ್ತೃ. ಹಾಗೆ ಭೋಕ್ತೃವಾದದ್ದರಿಂದ ಆ ಜೀವನಿಗೆ ಕರ್ಮಾಣಿ ಬಂಧೀನಿ, ಅವನು ಕರ್ಮಕ್ಕೆ ಬಂಧನಕ್ಕೆ ಒಳಗಾಗ್ತಾನೆ. ಅಂಥ ಒಂದು ಸಂಗತಿಯಲ್ಲಿರುವಾಗ ಒಂದು ಸಂಗತಿಯನ್ನು ಮತ್ತೆ ಮತ್ತೆ ನೋಡ್ತಾ ಭಗವತ್ ತತ್ವದಲ್ಲಿ ಓಹೋ ಇದು ಹೀಗಲ್ಲ, ಏನು ಇಲ್ಲಿ ಜೀವ ಶ್ರೀತತ್ವ ಮಾತ್ರ ಇಲ್ಲ, ಇನ್ನೊಬ್ಬ ಇದ್ದಾನೆ, ಅವನು ವಿನಾಶ ಆಗುವುದಿಲ್ಲ, ಅದು ಗೊತ್ತಾಗುತ್ತೆ. ಆ ಜೀವನ ಹತ್ತಿರವೇ ಅವನಿದ್ದಾನೆ ಅಂತ ಕೃಷ್ಣ ಹೇಳೋದು. ಉಪದೃಷ್ಟ ಹನುಮಂತ, ಈ ಜೀವನ ಹತ್ರ ಸ್ವಲ್ಪ ಎತ್ತರದಲ್ಲಿ ನಿಂತು ನೋಡ್ತಾ ಇರುವವನು ಅಂತಲೇ ಉಲ್ಲೇಖ ಇದೆ ನೋಡಿ ಕೃಷ್ಣನ ಮಾತಿನಲ್ಲಿ. ಜೀವದ ಹತ್ರ ಸ್ವಲ್ಪ ಎತ್ತರದಲ್ಲಿದ್ದು ನೋಡುವವನಿದ್ದಾನಲ್ಲ, ಅವನು ಉಪದ್ರಷ್ಟ, ಹೀಗೆ ಎತ್ತರದಿಂದ ನೋಡ್ತಿದ್ದಾನೆ. ಅವನು ಹನುಮಂತ, ತನ್ನ ಕೆಲಸವನ್ನು ತಾನು ಸ್ವತಂತ್ರವಾಗಿ ಅಲ್ಲೇ ಇದ್ದು ನಡೆಸ್ತಾ ಇರ್ತಾನೆ. ಇಷ್ಟೆಲ್ಲ ಮಾಡ್ತಾ ಇರುವಾಗ ಹಾಗೆ ಭಗವಂತನು ಉಪದ್ರಷ್ಟನು, ಹನುಮಂತನು. ಇಲ್ಲಿ ಬರೇ ಶ್ರೀತತ್ವ ಪ್ರಕೃತಿ ತತ್ವ ಇಲ್ಲ, ಅದರ ಒಳಗೆ ಜೀವ ಮಾತ್ರ ಇಲ್ಲ. ಜೀವ 25ನೆಯದ್ದಾದರೆ 26ನೆಯದ್ದೊಂದು ಪುರುಷ ತತ್ವ ಅಂತ ಅದಕ್ಕೆ ಒಂದು ವಾದ ಬಂತು. 25 ಮಾತ್ರ ಅಂತ ಶಂಕರಾಚಾರ್ಯರು, 24 ತತ್ವ, 25ನೆಯದ್ದು ಜೀವ, ಜೀವವೇ ಭಗವಂತನಾಗುವುದು, ಆದ್ದರಿಂದ 25 ಅಂತ ಶಂಕರಾಚಾರ್ಯರ ತತ್ವ. ಇಲ್ಲ, ಶಂಕರಾಚಾರ್ಯರು ಹೇಳುವ ಹಾಗೆ ಭಗವಂತನ ಹತ್ತಿರ ನಾವು ಹೋಗಬಹುದೇ ಹೊರತು ಭಗವಂತನೇ ಆಗಲಿಕ್ಕಾಗೋದಿಲ್ಲ. ಆದ್ದರಿಂದ 26 ಅಂತ ರಾಮಾನುಜಾಚಾರ್ಯರು. ಭಗವಂತ ಜೀವ ಕಾಯಮ್ಮಾಗಿ ವ್ಯತ್ಯಾಸ, ಯಾವತ್ತೂ ಮಿಲನವೂ ಆಗುವುದಿಲ್ಲ, ಅವನಂತೆಯೂ ಆಗುವುದಿಲ್ಲ, ಭಕ್ತನಾಗಿಯೇ ಇರುವುದು ಅಂತ ಮಧ್ವಾಚಾರ್ಯರು. ಅವರವರ ಅನುಭವ. ನಮಗೆ ಯಾವುದು ಸಾಧ್ಯ ಆ ಅನುಭವ ನಮಗೆ ಸತ್ಯ ಅನ್ನಿಸ್ಬೋದು. ನಾನು ಎಲ್ಲಕ್ಕೂ ಗೌರವ ಕೊಡಬೇಕು, ನಾವು ಎಲ್ಲಕ್ಕೂ ನಮಿಸಬೇಕು ಅಂತಲೇ ನಂಬಿದವಳು. ಸೊ ಈ 26ನೆಯ ತತ್ವವೇ ಪುರುಷ. ಅವನು ಉಪದ್ರಷ್ಟ ಹನುಮಂತ ಅಂತ ಅವರು ಕೃಷ್ಣನೇ ಹೇಳ್ತಾನೆ. ಈ 26ನೆಯದನ್ನು ಯಾವ ಜ್ಞಾನವನ್ನು ತಿಳಿದವನು ತಿಳ್ಕೋತಾನೆ, ಅವನಿಗೆ ಒಂದು ಸಂಗತಿ ಗೊತ್ತಾಗ್ತದಂತೆ. ಏನು ಅಂತಂದರೆ, ಓಹೋ ಇಲ್ಲಿ ನಾಶವಾಗ್ತದಲ್ಲ, ವಿನಶ್ಯತ್ಸು, ಅದರ ಒಳಗೆ ಅವಿನಶ್ಯಂತಂ, ನಾಶವಾಗುವುದರ ಒಳಗೆ ಒಬ್ಬ ನಾಶವಾಗದವನು ಇದ್ದಾನೆ. ಸಹ ಯಹ ಪಶ್ಯತಿ, ಅವನು ನನ್ನನ್ನು ನೋಡುತ್ತಾನೆ. ಯಹ ಪಶ್ಯತಿ ಸಹ ಪಶ್ಯತಿ, ಯಾರು ಹಾಗೆ ನೋಡ್ತಾನೆ. ಹೇಗೆ ಅದು ಅಂದರೆ, ಇಲ್ಲೊಂದು ನಮಗೆ ಬೇಕಾದವರ ಡೆಡ್ ಬಾಡಿ ಆಯಿತು, ತಕ್ಷಣ ನಮ್ಮ ಕಣ್ಮುಂದೆ ಸತ್ತರು, ನಮಗೆ ಸತ್ತ ದೇಹ ಕಾಣಬಾರದು. ಇದು ದೇಹ ನಾಶವಾದದ್ದು, ಒಳಗಿನ ತತ್ವ ಹೋಗ್ತಿದೆ ಅಂತ ಕಾಣಬೇಕು. ಅದೇ ಜ್ಯೋತಿ ಕಾಣುವುದು. ಅದು ನಾಶವಾಗದೇ ಇರುವ ಕಾಯಂ ತತ್ವ ಯಾವುದಿದೆ, ಆ ಪರಮ ಪುರುಷನ ಅಂಶಭಾಗ, ಅದನ್ನು ನೋಡಲಿಕ್ಕೆ ಬರ್ತದೆ ಅಂತ ಕೃಷ್ಣನ ಮಾತು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಹೇಳ್ತಾನೆ ಅವರಿಗೆ ಇನ್ನೂ ಕೆಲವು ಸಂಗತಿ ಗೊತ್ತಾಗ್ತದೆ. ಏನು ಅಂದರೆ, ಇಲ್ಲಿ ನಾನು ಮಾಡುವವನೇ ಅಲ್ಲ, ನ ಕರ್ತಾರಂ ಅಪಿ, ನಾನು ಮಾಡುವವನೇ ಅಲ್ಲ. ನಾನು ಮಾಡಿದರೆ ಅಲ್ಲ ಇದೆಲ್ಲ ಗಲಾಟೆ. ಓಹೋ ಅಹಂ ನ ಕರ್ತಾರಂ ಅಪಿ ತಥಾ, ಹಾಗೆ ಯಾವನು ಯಹ ತಥಾ ನ ಅಹಂ ಕರ್ತ ಅಥವಾ ಅಹಂ ನ ಕರ್ತಾರಂ ಅಪಿ, ಯಾರು ಹಾಗೆ ಭಾವಿಸ್ತಾರೆ ಅವರು ನಿಜವಾಗಿ ನನ್ನನ್ನೇ ಸೇರ್ತಾರೆ. ಇಷ್ಟು ಹೇಳಿ ಬಹಳ ಬ್ಯೂಟಿಫುಲ್ ಆದ ಒಂದು ಸಂಗತಿಯನ್ನು ಕೃಷ್ಣ ಎಂಡ್ ಮಾಡ್ತಾನೆ. ನಾನು ಮಾಡುವುದಿಲ್ಲ, ನಾನು ಕರ್ತನಲ್ಲ ಅಂತ ಇವನಿಗೆ ಗೊತ್ತಾಯಿತು, ಜ್ಞಾನಿಗೆ. ಹಾಗಾದರೆ ಭಗವಂತ ಮಾಡ್ತಾನೆ ಅಂತ ನಾವು ತಿಳಿಬೇಕಲ್ಲ. ಕೃಷ್ಣನ ನೆಕ್ಸ್ಟ್ ಶ್ಲೋಕ, ಭಗವಂತ ಮಾಡ್ತಾನ ಹಾಗಾದರೆ, ನಾನು ಮಾಡುವುದಿಲ್ಲ ಅಂತಾನೆ. ಮತ್ತು ನಾನು ಆಕಾಶದ ಹಾಗೆ, ಅಂದರೆ ಮಾಡಿಯೂ ಮುಟ್ಟದ ನಿರ್ಲೇಪ ಭಾವದ ಕರ್ತೃ ನಾನು. ಆಕಾಶ ನೋಡಿ, ಸತ್ ಮತ್ತು ಅಸತ್ ಎರಡು. ಸತ್ ಅಂದರೆ ಕಣ್ಣಿಗೆ ಕಾಣುವ ಭೂಮಿ, ನೀರು, ಅಗ್ನಿ, ಕಣ್ಣಿಗೆ ಕಾಣಿಸ್ತದೆ, ಮುಟ್ಲಿಕ್ಕೆ ಸಿಗ್ತದೆ, ಇಂದ್ರಿಯ ಅನುಭವಕ್ಕೆ ಬರ್ತವೆ. ನಿಮಗೆ ಇನ್ನೆರಡು ಇದ್ದಾವೆ, ಗಾಳಿ ಮತ್ತು ಆಕಾಶ, ಮುಟ್ಟಕ್ಕೆ ಸಿಗಲ್ಲ, ಅದನ್ನು ಅಸತ್ ಅಂತ ಹೇಳೋದು. ಕಾಣದ ಎರಡು, ಕಾಣುವ ಮೂರು.
ಈ 5 ಅಲ್ಲ ಅವನು. ಕಾಣುವ 3 ಪ್ರಕೃತಿ ತತ್ವದಲ್ಲಿ ಬಂತು, ಕಾಣದೆ 2 ಇದೆ, ಅದು ಅಲ್ಲ. ಯಾಕೆ ಗೊತ್ತಾ? ಆಕಾಶ ತತ್ವ ನಮಗೆ ಮುಟ್ಲಿಕ್ಕೆ ಸಿಕ್ಕಲ್ಲ, ಫೀಲ್ ಮಾಡಲಿಕ್ಕೂ ಸಿಕ್ಕಲ್ಲ, ನೋಡೋಕ್ಕೆ ಸಿಗ್ತದೆ. ಇಲ್ಲೋ ಸ್ಪೇಸ್ ಇದೆ ಅಂತ, ಖಾಲಿ ಜಾಗಕ್ಕೆ ಹೇಳೋದು ಅವಕಾಶ ಆಕಾಶ ಅಂತ. ಈ ಆಕಾಶ ತತ್ವಕ್ಕೆ ಯಾವ ಲೇಪ ಉಂಟು? ನಾನು ಆಕಾಶ ಅಂದ ಕೃಷ್ಣ. ಮಳೆ ಬರ್ತದೆ ಆಕಾಶದಿಂದ, ಒಂದು ದಿನ ಆದರೂ ಆಕಾಶ ಒದ್ದೆ ಆದದ್ದುಂಟ? ಅದನ್ನು ಕೃಷ್ಣ ಹೇಳೋದು. ಆಕಾಶ ಒಂದು ದೊಡ್ಡ ಸ್ಪೇಸ್, ಬೇಕಾದ ಧಾರಣೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿ ಉಂಟೇ ಹೊರತು ತಾನು ಅದರ ಯಾವ ಲೇಪವನ್ನು ತಾನು ಅಂಟಿಸಿಕೊಂಡಿಲ್ಲ. ಆದ್ದರಿಂದ ನಾನು ಆಕಾಶ. ನೆಕ್ಸ್ಟ್ ಕೃಷ್ಣ ಹೇಳ್ತಾನೆ, ಇಡೀ ಕ್ಷೇತ್ರದಲ್ಲಿ ಪ್ರಕೃತಿ ತತ್ವದ ಒಳಗೆ ನಾನು ಸೂರ್ಯ ಅಂತಾನೆ. ಸೂರ್ಯನಿಗೆ ಲೇಪ ಉಂಟ? ಅವನು ಬೆಳಗ್ತಾನೆ ಅಂತ ನಾವು ಭಾವಿಸ್ತೇವೆ. ಯಾರು ನಮ್ಮನ್ನು ಬೆಳಗ್ತಾನೋ ಆ ಬೆಳಗುವವನಿಗೆ ನಮ್ಮ ಪಾಪದ ನಮ್ಮ ಕರ್ಮದ ಯಾವುದಾದ್ರೂ ಲೇಪ ಉಂಟ? ನಾವು ಏನೇನೇನೇನೋ ಮಾಡ್ತೇವೆ, ಕೆಟ್ಟದ್ದು ಒಳ್ಳೆಯದು, ಅದು ಇದು, ಅಹಂಕಾರದ್ದು, ದೊಡ್ಡವರಾಗೋದು ಚಿಕ್ಕವರಾಗೋದು, ವ್ಯವಹಾರ, ಸುಳ್ಳು ಸತ್ಯ, 100 ಮಾಡ್ತೇವೆ. ಸೂರ್ಯನಿಗೆ ಲೇಪ ಉಂಟ? ಅವನ ಕೆಲಸ ಏನು? ಭೇದ ಭಾವ ಇಲ್ಲದೆ ಎಲ್ಲ ಮನೆಯ ಒಳಗೂ ಬೆಳಗುವುದು. ಅದು ಭಗವತ್ ತತ್ವ. ಆದರೆ ಅವನಿಗೆ ಯಾವುದು ಮುಟ್ಟುವುದಿಲ್ಲ. ನಾನು ಹಾಗೆ ಅಂತ ಹೇಳ್ತಾನೆ ಕೃಷ್ಣ. ಅದೆರಡನ್ನು ಹೇಳಿ, ಹೀಗೆ ಯಾರು ತಿಳಿತಾರೆ ಅವರಿಗೆ ಪ್ರಕೃತಿ ಪುರುಷ ಎಲ್ಲ ಗೊತ್ತಾಗತ್ತಪ್ಪ ಅಂತ. ಮತ್ತು ಮುಂದಿನ ಭಾಗ ಅವನು ಗುಣತ್ರಯ ವಿಭಾಗ ಯೋಗ ಅನ್ನೋದನ್ನು ಪ್ರವೇಶ ಮಾಡ್ತಾನೆ. ನಮಗೆ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲ ತ್ರಿಗುಣಗಳಿಂದ ಉಂಟಾದವರು. ಈಗಾಗಲೇ ಕೃಷ್ಣ ಒಂಚೂರು ಸೂಚನೆ ಕೊಟ್ಟ. ತ್ರಿಗುಣಗಳಿದ್ದೇವೆಯಪ್ಪ, ಅದು ಪ್ರಕೃತಿ ತತ್ವದ ಶ್ರೀಯಿಂದ ಉಂಟಾಗುವುದು. ಆ ಶ್ರೀ ತತ್ವದ ಪ್ರಕೃತಿಯ ತ್ರಿಗುಣಗಳು ಜೀವವನ್ನು ಹಿಡ್ಕೊಳ್ತವೆ ಅಂತ ಒಂದು ಸೂಚನೆ ಕೊಟ್ಟ. ಹಾಗಂತ ಜೀವ ಕರ್ಮದಲ್ಲಿ ಬಂಧನಕ್ಕೆ ಒಳಗಾಗಲಿಕ್ಕೆ ಪ್ರಕೃತಿ ತತ್ವ ಕಾರಣವೇ ಹೊರತು ಜೀವನಲ್ಲ. ಆದರೆ ಜೀವನಿಗೆ ಯಾಕೆ ಕರ್ಮ ಬಂಧನ ಅಂದರೆ ಅವ ಅದನ್ನು ಅನುಭವಿಸ್ತಾನೆ ಒಳಗೆ ಕೂತು ಅಂತ ಒಂದು ಸೂಚನೆ ಕೊಟ್ಟ. ಇಲ್ಲಿ ಕೃಷ್ಣ ಮುಂದುವರಿಸ್ತಾನೆ. ಇಲ್ಲಿ ಪ್ರತಿಯೊಂದು ಈಗಾಗಲೇ ಅವನು ಹೇಳ್ತಾ ಬಂದದ್ದನ್ನೇ ಮುಂದುವರಿಸಿ ಹೇಳ್ತಾನೆ. ನಾನು ಇನ್ನಷ್ಟು ನಿನಗೆ ಹೇಳ್ತೇನೆ, ಇದನ್ನು ತಿಳಿದರೆ ಯಾವ ಒಂದು ಸ್ಥಿತಿಯನ್ನು ಋಷಿಗಳು ಸಿದ್ಧರು ಪಡೆದಿದ್ದಾರೆ ಅಂತಂದರೆ, ಅವರು ಮತ್ತೆ ಹುಟ್ಟಿಲ್ಲ, ಪ್ರಳಯದಲ್ಲಿ ದುಃಖಿಸಿಲ್ಲ, ಸರ್ಗೇ ನ ಅಭಿಜಾಯತೆ ಪ್ರಳಯೇ ನ ವ್ಯಥಿತವ್ಯಂ. ಹೀಗೆ ನನ್ನನ್ನು ಈ ತ್ರಿಗುಣಗಳ ಸಹಿತವಾಗಿ ತಿಳಿದವರು ಎಂದೂ ಸೃಷ್ಟಿಯಲ್ಲಿ ಮತ್ತೆ ಹುಟ್ಟಿಲ್ಲ, ಪ್ರಳಯ ಕಾಲದಲ್ಲಿ ಹೀಗಾಯಿತಲ್ಲ ಅಂತ ದುಃಖಿಸಲಿಲ್ಲ. ಅಂಥ ಸ್ಥಿತಿಯನ್ನು ತಲುಪ್ತಾರೆ. ನಮಗೆಲ್ಲ ಕೊಡ್ತಿರುವ ಭರವಸೆ, ಸರಿಯಾಗಿ ಕೇಳಿ, ಸರಿಯಾಗಿ ಅನುಸರಿಸಿ, ಸರಿಯಾಗಿ ತತ್ವಶಃ ಅದನ್ನು ಅನುಸಂಧಾನ ಮಾಡುವ ಜ್ಞಾನ ಗುಣ ಬಂದರೆ ನಮಗೆ ಕೃಷ್ಣ ಹೇಳ್ತಿದ್ದಾನೆ, ಇದು ಪ್ರಾಮಿಸ್, ಇದಾಗತ್ತೆ. ಅಷ್ಟು ಹೇಳಿ ಕೃಷ್ಣ ಹೇಳ್ತಾನೆ, ಈಗಾಗಲೇ ನೀನು ಪ್ರಕೃತಿ ತತ್ವ ಕೇಳಿದ್ದಿ. ಈ ಪ್ರಕೃತಿ ಯಾರೋ ಗೊತ್ತಾ? ಕೃಷ್ಣ ಬಹಳ ಬ್ಯೂಟಿಫುಲ್ಲಾಗಿ ಹೇಳ್ತಾನೆ, ಈ ಪ್ರಕೃತಿಯೇ ನನ್ನ ಗರ್ಭ ಅಥವಾ ನನ್ನ ಯೋನಿ. ಈ ಪ್ರಕೃತಿಯೇ ನನ್ನ ಯೋನಿ. ಮತ್ತು ಕೃಷ್ಣನದೇ ಮುಂದಿನ ಮಾತು, ಈ ಪ್ರಕೃತಿಯ ಒಳಗೆ ನಾನೇ ಬೀಜ ಬಿತ್ತಿ ಸೃಷ್ಟಿಯನ್ನು ಮಾಡುತ್ತೇನೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ಏನು ಹುಟ್ಟಿದರೂ ಅದು ನಮ್ಮಿಬ್ಬರದು. ಅಪ್ಪ ಅಮ್ಮ ನಾವೇ, ನಮ್ಮ ಮಕ್ಕಳು ಹಾಳಾಗಬಾರ್ದು, ನಮ್ಮ ಮಕ್ಕಳು ಮೋಹ, ನಮ್ಮ ಮಕ್ಕಳಿಗೆ ಏನಾದ್ರು ಮೊಬೈಲ್ ಕೊಡೋದಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೋತಾರೆ ಏನೋ, ನಮ್ಮ ಮಕ್ಕಳನ್ನು ಬಿಡಬಾರ್ದಪ್ಪ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು. ಕೃಷ್ಣ ಹೇಳ್ತಾನೆ, ಈ ಜಗತ್ತಿಗೆ ಏನೇ ಸೃಷ್ಟಿಯಾದರೆ ಅದಕ್ಕೆ ತಾಯಿ ಪ್ರಕೃತಿ ತತ್ವದ ಶ್ರೀ ಅಥವಾ ಶಕ್ತಿ ಅನ್ನುವ ಚೈತನ್ಯ ಭಾಗ. ತಂದೆ ಯಾರು ಕೇಳಿದರೆ ನಾನು. ಈ ಲೋಕದ ತಂದೆ ತಾಯಿ ನಾವಿಬ್ಬರೇ, ನೀವ್ಯಾರೂ ಅಲ್ಲ. ಇದು ಒಂದು. ಆ ಥರದ ಭಾವದಿಂದ ನೀನು ನಮ್ಮ ಜೀವವನ್ನು ನೋಡೋಕ್ಕೆ ಶುರು ಮಾಡು. ಹಾಗಾದರೆ ಜೀವ ಯಾರು? ಈ ಎರಡರೊಳಗೆ ನಾನು ಈಗಾಗಲೇ ಹೇಳಿದ ಪ್ರಕೃತಿ ತತ್ವದ ಪರಿಣಾಮವಾಗಿ ನಾನು ಅನ್ನುವ ಒಂದು ಜೀವಾಂಶವಾಗಿ ಅಲ್ಲಿ ಇದ್ದೇನಲ್ಲ ನಾನು. ಆ ಜೀವಾಂಶವನ್ನು ಪ್ರಕೃತಿ ತತ್ವದ ತ್ರಿಗುಣಗಳು ಬಂಧಿಸ್ತವೆ. ತ್ರಿಗುಣಗಳು ಬಂಧಿಸುವಾಗ ಜೀವ ಅದರೊಳಗೆ ಕರ್ಮಬಂಧನಕ್ಕೆ ಒಳಗಾಗ್ತಾನೆ. ತ್ರಿಗುಣಗಳು ಯಾವುವು ಹಾಗಾದರೆ?
ಮುಂದುವರಿಸ್ತಾ ಕೃಷ್ಣ ಹೇಳ್ತಾನೆ, ತ್ರಿಗುಣಗಳಲ್ಲಿ 3 ರೀತಿ. ಒಂದು ಸತ್ವ, ಒಂದು ರಜಸ್, ಇನ್ನೊಂದು ತಮಸ್. ಸತ್ವ ಯಾವುದು? ಸತ್ವ ಅಂತಂದರೆ ಅದು ನಮ್ಮನ್ನು ಪ್ರಕಾಶಕ್ಕೆ, ಬೆಳಕಿಗೆ, ಸುಖಕ್ಕೆ, ಜ್ಞಾನಕ್ಕೆ ದೂಡುವ ಗುಣಗಳುಳ್ಳದ್ದು. ನೆಕ್ಸ್ಟ್ ಹೇಳ್ತಾನೆ, ಅದು ನಮ್ಮನ್ನು ಜ್ಞಾನ ಮತ್ತು ಸುಖದಲ್ಲಿ ಬಂಧಿಸ್ತದೆ. ರಜಸ್ಸು ಯಾವುದು? ಮನಸ್ಸಿಗೆ ಅತೀ ಮನರಂಜನೆಯನ್ನು ಕೊಡುವ, ಲೋಭವನ್ನು ಹೆಚ್ಚಿಸುವ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವ ಅಪೇಕ್ಷೆಗಳನ್ನು ಉದ್ದೀಪಿಸುವ, ನಾನು ಮಾಡಿದರೆ ಸಾಲದು ಇನ್ನೂ ಮಾಡಬೇಕು, ಅಯ್ಯೋ ಮಾಡಿದ್ರಲ್ಲಿ ನೆಮ್ಮದಿ ಇಲ್ಲ, ಮಾಡಿದ್ರಲ್ಲಿ ಇಷ್ಟು ಮಾಡಿದರೂ ನನಗೆ ಹೆಸರು ಬರಲಿಲ್ಲ, ಏನೇನೋ ಅಶಾಂತಿ ಉಂಟು ಮಾಡಿದರೆ ಅದು ರಾಜಸ. ಅದು ಏನು ಮಾಡ್ತದೆ? ಮಾಡು 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 ಅನ್ನುವ ಕರ್ಮದಲ್ಲಿ ಮಾಡುವುದರ ಕಡೆಗೆ ನಮ್ಮನ್ನು ಬಂಧಿಸ್ತದೆ. 3ನೆಯದ್ದು ತಾಮಸ. ಈ ತಾಮಸದ ಗುಣಲಕ್ಷಣಗಳೇನು? ಕೃಷ್ಣ ಹೇಳ್ತಾನೆ, ತಾಮಸದ ಗುಣಲಕ್ಷಣ ಏನು ಅಂದರೆ ಅದು ಯಾವತ್ತೂ ಕೂಡ ಒಂದು ಥರದ ಅಜ್ಞಾನ, ಮೌಢ್ಯ, ಮೋಹ, ಏನಲ್ಲೂ ಆಸಕ್ತಿ ಇಲ್ಲ ಕಣ್ರಿ. ಬರೇ ನಿದ್ದೆ ಮಾಡೋಣ ಅನಿಸುತ್ತೆ, ಯಾರು ಮಾಡಿದ್ದು ಶ್ರೇಷ್ಠ ಅನಿಸಲ್ಲ, ಅವರೇನು ದೊಡ್ಡದು ಅನ್ನಿಸ್ತದೆ. ಈ ಥರದ ಗುಣಗಳಿದ್ದರೆ ಅದು ತಾಮಸ. ಅದು ಯಾವುದರಲ್ಲಿ ಬಂಧಿಸ್ತದೆ? ಅದು ನಿದ್ರೆ, ಆಲಸ್ಯ, ಪ್ರಮಾದಗಳಲ್ಲಿ ಬಂಧಿಸ್ತದೆ, ಅಜ್ಞಾನದಲ್ಲಿ ಬಂಧಿಸ್ತದೆ. ಸೊ ಒಂದೊಂದು ಕರ್ಮಗಳು ಒಂದೊಂದು ಗುಣಗಳು, ತ್ರಿಗುಣಗಳ 3 ಹೇಳಿದ. ಈ 3 ಪುನಃ ರಿಪೀಟ್ ಮಾಡ್ತಾನೆ. ಸತ್ವವು ಜ್ಞಾನದಿಂದ ಬಂಧಿಸ್ತದೆ, ರಾಜಸವು ಕರ್ಮದಿಂದ ಬಂಧಿಸ್ತದೆ, ತಾಮಸವು ಅಜ್ಞಾನದಿಂದ ಬಂಧಿಸ್ತದೆ. ಬಂಧನ, ಕರ್ಮಬಂಧನ ಈ 3ಕ್ಕೂ ಇದೆ. ಜ್ಞಾನಂ ಬಂಧ ಅಂತ ಒಂದು ಮಾತು ಅಧ್ಯಾತ್ಮದಲ್ಲಿ, ಜ್ಞಾನವು ಒಂದು ಬಂಧನ ಅಂತ, ದಾಟಬೇಕು. ಅದನ್ನು ಹೇಳಿ ಕೃಷ್ಣ ಹೇಳ್ತಾನೆ, ಈ ಸತ್ವ ರಜೋ ತಮ ಗುಣಗಳು ನಮ್ಮಲ್ಲಿ ಹೇಗೆ ಟೆಸ್ಟ್ ಮಾಡೋದು? ದಯವಿಟ್ಟು ಇದನ್ನು ಬೇರೆಯವರಲ್ಲಿ ಏನುಂಟು ಅಂತ ನೋಡಲಿಕ್ಕೆ ಬಳಸಬೇಡಿ. ನಾವು ಯಾವಾಗಲೂ ನಮಗೊಂದು ವಿಷಯ ಗೊತ್ತಾದ ಕೂಡಲೇ ಅವರು ಸಾತ್ವಿಕರ ರಾಜಸರ ಟೆಸ್ಟ್ ಮಾಡಬೇಕು. ಅದಕ್ಕಾಗಿ ದಯವಿಟ್ಟು ಬಳಸಬೇಡಿ. ಸತ್ವ ಅಂದರೆ ಯಾವುದು? ನಮ್ಮಲ್ಲಿ ಬೆಳಿಗ್ಗೆ ಏಳುವಾಗ ಫ್ರೆಶ್ ಫೀಲಿಂಗ್, ಒಂದು ಥರದ ಬ್ರೈಟ್ನೆಸ್, ಪಕ್ಕಾ ಮೆಂಟಲ್ ಕ್ಲಾರಿಟಿ, ವಿಷಯದಲ್ಲಿ ಒಂದು ಸ್ಪಷ್ಟತೆ, ಅದು ಇದು ಕನ್ಫ್ಯೂಷನ್ ಇಲ್ಲ, ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸ್ಪಷ್ಟ ನಿಷ್ಠೆ, ಅದು ಯಾವುದು ನಂಬಿದ್ದೇವೋ ಆ ತತ್ವದ ಜೊತೆಗೆ ಪಕ್ಕಾ ಒಂದು ತಾದಾತ್ಮ್ಯ, ಇದಿಷ್ಟು ಇದ್ದರೆ ಅದು ಸಾತ್ವಿಕ ಎಂದು ಭಾವಿಸು. ಅದು ಬೆಳಕಿನ, ಅದು ಪ್ರಕಾಶದ ದಾರಿ. ರಾಜಸ, ನಾನು ಈಗಾಗಲೇ ಹೇಳಿದೆ, ಏನೋ ಮಾಡಬೇಕು ಅಂತ ಅನ್ನಿಸ್ತಾ ಇರೋದು, ಲೋಭ, ಅದರಿಂದಾಗಿ ಜಿಪುಣತ್ವ, ಮಾಡಿದ ಕೂಡಲೇ ಇಷ್ಟೇ ಮಾಡಿದರೆ ಸಾಲದಲ್ಲಿ ನಿದ್ರೆ ಬರಲ್ಲ, ನಾಳೆ ನೆಕ್ಸ್ಟ್ ಹೊಸ ಪ್ಲ್ಯಾನ್ ಮಾಡೋದು, ಅದನ್ನು ಮಾಡಬೇಕು ಅಂತ ಗ್ರೂಪನ್ನೆಲ್ಲ ಕರೆಯೋದು, ನಾಳೆಯಿಂದ ಇದನ್ನು ಶುರು ಮಾಡೋಣ. ಅದು ಮಾಡಿದ ಮೇಲೆ ಅದು ಸಾಲಿಲ್ಲ, ಅದು ತೃಪ್ತಿ ಆಗೋದಿಲ್ಲ, ಯಾರ್ಯಾರದೋ ಟೀಕೆ ಟಿಪ್ಪಣಿ ಬರುತ್ತೆ, ನೆಮ್ಮದಿ ಇಲ್ಲ, ನಾವು ಮಾಡಿದ ಯಶಸ್ಸಾಗಲಿಲ್ಲ ಅಂತ ಬೇಜಾರು, ಆ ಬೇಜಾರಿಗೆ ಪುನಃ ಮತ್ತೊಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡೋದು. ಇದು ರಾಜಸದ ಗುಣ. ಇದು ಸಾಮಾನ್ಯವಾಗಿ ನಮ್ಮನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡುವುದರ ಕಡೆಗೆ ದೂಡುತ್ತೆ, ಕರ್ಮ ಬಂಧಕ್ಕೆ. ತಾಮಸ, ಏನು ಮಾಡಿದರೂ ಬೇಡ ಅನಿಸೋದು. ಅದಕ್ಕೆ ಗುಣಗಳು ಏನು, ಲಕ್ಷಣ ಏನು, ನಾವು ತಾಮಸ ಅಂತ ಗೊತ್ತಾಗಕ್ಕೆ ಏಳುವಾಗ ಏನೋ ಉತ್ಸಾಹವೇ ಇಲ್ಲ, ಎಲ್ಲ ಕಪ್ಪು ಕಪ್ಪು ಕತ್ತಲೇ ಕಾಣೋದು, ಬೆಳಕು ಕಂಡ್ರೆ ಬೇಡ, ಒಂಚೂರು ಕರ್ಟನ್ ಹಾಕಿ ಬಿಡಿ ಅನ್ನಿಸುವ ಭಾವ. ಆಮೇಲೆ ಏನು ಮಾಡಿದರೂ ಮಾಡಬೇಕು ಅನ್ನುವ ಒಂದು ಪಾರ್ಟಿಸಿಪೇಷನ್ನ ಆಸಕ್ತಿಯೋ ಉತ್ಸಾಹವೋ ಏನೂ ಇಲ್ಲದೆ ನಿದ್ದೆ ಮಾಡ್ಕೊಂಡಿರೋಣ, ಉದಾಸೀನ, ಅದು ಬೇಡವೇ ಬೇಡಪ್ಪ, ಆಲಸ್ಯ ಬೇಡ ಅಂತ ಅನಿಸೋದು, ಪದೇ ಪದೇ ತಪ್ಪುಗಳನ್ನು ಮಾಡುವ ಪ್ರಮಾದ, ಎಚ್ಚರಗೇಡಿತನ, ಇವೆಲ್ಲ ಆಗ್ತಾ ಇದ್ದರೆ ಅದು ತಾಮಸ ಗುಣ ನಮ್ಮಲ್ಲಿ ಅಧಿಕವಾಗಿದೆ ಅಂತ ಅರ್ಥ. ಈ 3ರಲ್ಲಿ 3 ಬಂಧನ ನೆನ್ಪಿಟ್ಕೊಳ್ಳಿ. ಈ 3 ಬಂಧನಗಳಲ್ಲಿ ಒಂದು ವಿಷಯ ಕೃಷ್ಣ ಸ್ಪಷ್ಟಪಡಿಸ್ತಾನೆ, 3 ನಮ್ಮ ದೇಹದಲ್ಲಿ ಇದೆ ಅಂತ ಅರ್ಥ. ಅವನ ಮಾತಿನ ಮುಂದಿನ ಮಾತು ನೋಡಿದರೆ ಅವನೇನು ಹೇಳ್ತಾನೆ ಅಂದರೆ, ಸತ್ವಗುಣವು ರಜೋಗುಣವನ್ನು ಮತ್ತು ತಾಮಸ ಗುಣವನ್ನು ಒತ್ತಿಕೊಂಡು ಮೇಲಕ್ಕೆ ಬರುತ್ತೆ, ರಾಜಸ ಗುಣವು ಸತ್ವವನ್ನು ತಮಸ್ಸನ್ನು ಮೆಟ್ಟಿಕೊಂಡು ಮೇಲಕ್ಕೆ ಬರುತ್ತೆ, ತಾಮಸವು ಸಾತ್ವಿಕವನ್ನು ರಾಜಸವನ್ನು ತುಳಿದು ಮೇಲಕ್ಕೆ ಬರುತ್ತೆ. ಅರ್ಥಾತ್
ನಮ್ಮಲ್ಲಿ ಮೂರೂ ಇದೆ. ಪ್ರಕೃತಿ ತತ್ವವು ಶ್ರೀ ಶಕ್ತಿಯ ಭಾಗವಾಗಿ 3 ಗುಣಗಳನ್ನು ಉಳ್ಳದ್ದು. ನಮ್ಮ ದೇಹದಲ್ಲಿ 3 ಇದೆ. ಈ 3ರಲ್ಲಿ ನಾವು ಯಾವುದನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಡೆವಲಪ್ ಮಾಡ್ತೇವೆ ಅದು ನಾವು ಆಗಬಹುದು. ಈಗ ನಾನು ಹೇಳಿದ ಗುಣಲಕ್ಷಣಗಳನ್ನು ಅವರಲ್ಲಿದೆಯಾ ಇವರಲ್ಲಿದೆಯಾ ಅಂತ ನೋಡೋದಕ್ಕಿಂತ ಇದನ್ನು ನನ್ನಲ್ಲಿ ಯಾವುದಿದೆ ಮತ್ತು ನಾನು ಹಾಗಾದರೆ ಇದರಲ್ಲಿ ಯಾವುದನ್ನು ಕಡಿಮೆ ಮಾಡಬೇಕು. ನನಗೆ ಕತ್ತಲಿನ ಭಾವ ಇದೆ, ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ನನಗೆ ಉತ್ಸಾಹ ಇಲ್ಲ, ಓಹೋ ನಾನು ತಾಮಸಿ ಇದ್ದೇನೆ, ನಾನು ಇದನ್ನು ಬಿಡಬೇಕು. ಆಸಕ್ತಿಗೆ ತೊಡಗಬೇಕು. ಆಸಕ್ತಿಗೆ ತೊಡಗಬೇಕು ಅಂತ ನಾನು ಕೆಲಸ ಮಾಡ್ತೇನೆ, ನಾನು ಪ್ರವೃತ್ತಿಗೆ ಬರ್ತೇನೆ, ನನ್ನಲ್ಲಿ ಜಿಪುಣತ್ವ ಹೆಚ್ಚಲಿ, ನಾನು ದೊಡ್ಡ ದೊಡ್ಡ ಹೆಸರು ಮಾಡ್ತೇನೆ, ಅದು ಮತ್ತೆ ರಾಜಸ. ಅದು ಬೇಡ. ನನಗೆ ಬೆಳಕು ಬೇಕು, ನನಗೆ ನಿಷ್ಠೆ ಬೇಕು, ನನಗೆ ಪ್ರಕಾಶದ ಜೊತೆಗಿರಬೇಕು. ನಾನು ಒಳ್ಳೊಳ್ಳೆಯ ಕೆಲಸ ಮಾಡಿದರೂ ನನಗೆ ಗುರುತಿಸೋದು ಬೇಡ, ನನ್ನ ಪಾಡಿಗೆ ನಾನು ಭಗವತ್ ತತ್ವದ ಜೊತೆಗಿರಬೇಕು, ಸಾತ್ವಿಕ. ಆದರೆ ತ್ರೈಗುಣ್ಯೋ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಮೊದಲು ಹೇಳಿದ್ದಾನೆ ಕೃಷ್ಣ. ನೀವು ನೆನಪು ಮಾಡಿಕೊಂಡ್ರೆ ತ್ರಿಗುಣಗಳು ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಅಂಟಿಕೊಂಡೇ ಇರುವವುಗಳು. ಈ 3 ದಾಟಬೇಕು. ಯಾಕೆ? ಈ ಕರ್ಮ ಉಂಟಲ್ಲ, ಈ 3 ಸಾತ್ವಿಕ ರಾಜಸ ಮತ್ತು ತಾಮಸ ಒಂದಲ್ಲ ಒಂದು ಫಲದ್ದೇ. ಸಾತ್ವಿಕಕ್ಕೆ ಸುಖ ಫಲ, ರಾಜಸಕ್ಕೆ ಸುಖ ದುಃಖ. ನಿಮ್ಗೆ ಗೊತ್ತಾಗುತ್ತೆ, ಮಾಡಿದೆ ಅಂತ ಭಾರಿ ಸಂತೋಷ, ಅವನೇನು ಮಾಡಿದ್ದಾನೆ ಅಂದ್ಕೊಳ್ಳಿ ದುಃಖ. 2 ಮಿಶ್ರ ಫಲ ಅದಕ್ಕೆ, ಸುಖ ದುಃಖ ಮಿಶ್ರ ಫಲ. ತಾಮಸಕ್ಕೆ ಯಾವಾಗಲೂ ದುಃಖ ಫಲ. ಹಾಗಾಗಿ ಕರ್ಮ ಫಲವನ್ನು ಕರ್ಮ ಬಂಧನವನ್ನು ಬಿಟ್ಟು ತ್ರಿಗುಣಗಳಿಲ್ಲ. ಮತ್ತು ಕೃಷ್ಣ ಹೇಳ್ತಾನೆ ಇನ್ನೂ ಮುಂದುವರೆದು ಈ 3 ಗುಣಗಳಿಗೆ ಹುಟ್ಟು ಸಾವನ್ನು ನಿರ್ಣಯ ಮಾಡುವ ಕೆಪ್ಯಾಸಿಟಿ ಇದೆ. ಸಾತ್ವಿಕರು ಸಾತ್ವಿಕತೆಯ ತುತ್ತ ತುದಿಯನ್ನು ಮುಟ್ಟಿದ್ದರೆ ಹಿರಿಯ ತತ್ವವನ್ನು ಸೇರ್ತಾರೆ. ತಮ್ಮ ಜೀವನದಲ್ಲಿ ಸಾತ್ವಿಕವನ್ನೇ ಮಾಡ್ಕೊಂಡು ಅದರ ಉನ್ನತ ಅವಸ್ಥೆ ತಲುಪಿದರೆ, ಇನ್ನೂ ಸಾತ್ವಿಕವನ್ನು ದಾಟಲಿಲ್ಲ, ಆದರೆ ಸಾತ್ವಿಕತೆಯ ತುತ್ತ ತುದಿ ತಲುಪಿದರೆ ಅವರು ಉನ್ನತ ಹಿರಿಯ ತತ್ವವನ್ನು ಸೇರ್ತಾರೆ. ಸಪೋಸ್ ಸ್ವಲ್ಪ ಅದಕ್ಕಿಂತ ಇನ್ನೂ ಬಾಕಿ ಉಳಿದಿದೆ ಒಂದಿಷ್ಟು ಭಾಗ, ಅಂದರೆ ಅವರು ಒಳ್ಳೆಯವರ ಮನೆಯಲ್ಲಿ ಹುಟ್ಟುತ್ತಾರೆ. ಆಮೇಲೆ ರಾಜಸರು ಅವರು ಮತ್ತೆ ಮತ್ತೆ ಕರ್ಮ ಮಾಡುವ ಅಂಟು ಇರುವ ಮನೆಯಲ್ಲಿ ಹುಟ್ಟುತ್ತಾರೆ. ತಾಮಸರು ಇರುವ ಸ್ಥಿತಿಗಿಂತ ಅಧೋಗತಿಯ ಯೋನಿಯಲ್ಲಿ ಹುಟ್ಟುತ್ತಾರೆ ಅಂತಲೇ ಸ್ಪಷ್ಟವಾಗಿ ಇದೆ. ಈಗ ಇರುವುದಕ್ಕಿಂತ ಕಡಿಮೆ ಮಟ್ಟದ ಯೋನಿ ಅಂತ ಹೇಳ್ತಾರೆ. ಅಂದರೆ ಪ್ರಾಣಿ ಯೋನಿಯೂ ಇರಬಹುದು ಅಂತ ವ್ಯಾಖ್ಯಾನಕಾರರು, ಹೀನ ಯೋನಿ ಅಂತ ಯಾವುದೋ ಒಂದು, ಒಟ್ಟು ಇರುವ ಸ್ಥಿತಿಗಿಂತ ಕಡಿಮೆಯ ಹುಟ್ಟನ್ನು ಅವರು ಅನುಭವಿಸಬೇಕಾಗ್ತದೆ ಅಂತ 3ನೇದು. ಇಷ್ಟು ಹೇಳಿ ಕೃಷ್ಣ ಹೇಳ್ತಾನೆ ಇದಿಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಭಾಗ ಇದೆ. ಏನದು ಅಂತಂದರೆ ಈ ತ್ರಿಗುಣಗಳನ್ನು ದಾಟಲಿಕ್ಕೆ ಬರುತ್ತೆ. ಈ ತ್ರಿಗುಣಗಳನ್ನು ದಾಟಿದವನು ಅವನು ಮತ್ತೆ ಯಾವತ್ತೂ ಕೂಡ ಕರ್ಮಬಂಧನಕ್ಕೆ ಒಳಗಾಗುವುದಿಲ್ಲ. ತ್ರಿಗುಣಗಳನ್ನು ದಾಟುವವನು ಯಾವ ಕರ್ಮಬಂಧನಕ್ಕೂ ಒಳಗಾಗುವುದಿಲ್ಲ ಅಂದಾಗ ಅವನ ಸಾತ್ವಿಕ ಕರ್ಮಬಂಧನವೂ ಇಲ್ಲ, ರಾಜಸವೂ ಇಲ್ಲ, ತಾಮಸವೂ ಇಲ್ಲ. ಇಂಥದೊಂದು ಸ್ಥಿತಿಯನ್ನು ಯಾರಾದರೂ ತಲುಪಿದರೆ ಅವನು ನನ್ನನ್ನು ತಲುಪ್ತಾನೆ ಅಂತ ಕೃಷ್ಣನ ಘೋಷಣೆ. ನಿಸ್ತ್ರೈಗುಣ್ಯ. ಇಷ್ಟು ಹೊತ್ತು ಕೇಳ್ತಾ ಇದ್ದ ಅರ್ಜುನ ಕೇಳ್ತಾನೆ, ಕೈಹಿ ಲಿಂಗೈಹಿ ತ್ರೀನ್ ಗುಣಾನ್ ಏತಾನ್ ಅತೀತ ಭವತಿ. ಅಲ್ಲಪ್ಪ, ಹೇಗೆ ಈ 3 ಗುಣಗಳನ್ನು ದಾಟುವವರ ಲಕ್ಷಣಗಳು? ಲಿಂಗೈಹಿ ಅಂದರೆ ಗುರುತುಗಳು, ಕುರುಹುಗಳು ಅಂತರ್ಥ. ನಾವು ಹೇಳುವ ಜೆಂಡರ್ ಅಲ್ಲ. ಇವ ಗಂಡು ಇವ ಹೆಣ್ಣು ಅನ್ನುವುದಕ್ಕೆ ಲಿಂಗ ಅಂತ ನಾವು ಬೆಳೆಸ್ತೇವಲ್ಲ, ಅದು ಗುರುತುಗಳು. ಇಲ್ಲಿ ಗಂಡು ಇಲ್ಲ ಹೆಣ್ಣು ಇಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ. ಪ್ರಕೃತಿ ತತ್ವದಲ್ಲಿ ಶ್ರೀ ಅನ್ನುವುದೇ ಎಲ್ಲರಲ್ಲೂ ಇರುವುದು. ಅವಳು ಸ್ತ್ರೀ ಅಲ್ಲ ಪುರುಷ ಅಂತ ಮುಂದೆ ಬರುತ್ತೆ. ಆದ್ದರಿಂದ ನಾವೆಲ್ಲರೂ ಸ್ತ್ರೀಯರು ಅಂತ ನಾನು ನಿಮಗೆ ಹೇಳಿದ್ದು. ಚೈತನ್ಯ ಭಾಗ ಸ್ತ್ರೀ. ಇಲ್ಲಿ ಕೈಹಿ ಲಿಂಗೈಹಿ ತ್ರೀನ್, ಅದು ಲಿಂಗೈ ಸ್ತ್ರೀನ್ ಅಂತಿದೆ. ಅದು ನಿಮಗೆ ಸಂಧಿ ಆದಾಗ ವಿಸರ್ಗವು ತ್ರೀನನ್ನು ಸೇರಿ ಸ್ತ್ರೀನ್ ಅಂತಾಗಿರೋದು. ಕೈಹಿ ಲಿಂಗೈಹಿ ತ್ರೀನ್ ಗುಣಾನ್ ಏತಾನ್ ಅತೀತ ಭವತಿ. ಹೇಗಪ್ಪ ಈ 3 ಲಿಂಗಗಳನ್ನು ದಾಟುವವರ ಲಕ್ಷಣ ಏನು ಕೇಳ್ತಾನೆ ಅರ್ಜುನ. ಅಷ್ಟೇ ಕೇಳಲ್ಲ, ಕಿಮ್ಮಾಚಾರಂ, ಅವರ ಆಚಾರ ನಡೆನುಡಿಗಳು ಏನು ಅಷ್ಟೇ. ಮತ್ತು ಮುಂದುವರಿಸಿ ಕೇಳ್ತಾನೆ, ಅವರು ಹೇಗೆ ದಾಟ್ತಾರೆ? ಕಥಂ ಕಥಂ ಏತತ್ ತ್ರೀನ್ ಗುಣಾನ್
ದಾಟುವ ಕ್ರಿಯೆಯನ್ನು 3 ಗುಣಗಳನ್ನು ಕಥಂ ಹೇಗೆ ದಾಟ್ತಾರೆ ನಿವರ್ತಂತೆ ಕೇಳಿದರು. ಕೃಷ್ಣ ಹೇಳಿದ ಪ್ರವೃತ್ತಿಂಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಂಚ ನ ದ್ವೇಷ್ಟಿ ನ ಕಾಂಕ್ಷತಿ ಮತ್ತು ನ ಸಂಪ್ರವೃತ್ತಿ ನ ನಿವೃತ್ತಿ ತುಲ್ಯನಿಂದ ಸ್ತುತಿ ಆಮೇಲೆ ಧೀರ ಸುಖ ದುಃಖ ಸಮಃ ಸಮ ಅಷ್ಟಲೋಷ್ಮ ಕಾಂಚನ ಜೊತೆಗೆ ಪ್ರಿಯ ಅಪ್ರಿಯ ಸಮಃ ಮಿತ್ರ ಅರಿಹಿ ಸಮಃ ಎಲ್ಲ ಸಮಭಾವ. ಹೀಗೆ ಇದ್ದವನು ತ್ರೀನ್ ಗುಣಾನ್ ಅತಿವರ್ತತೆ. ಯಾರು ಈ ಇದನ್ನು ದಾಟುವವರು ಅಂದಾಗ ಯಾರು ಪ್ರಕಾಶಂಚ ಅಂದಾಗ ನಿಮಗೆ ಗೊತ್ತಿರಬೇಕು, ಸಾತ್ವಿಕ ಗುಣ ನಮ್ಮಲ್ಲಿ ಪ್ರಕಾಶ ಭಾವ ಉಂಟಾಗುವುದು, ಬೆಳಕಿನ ಭಾವ ಉಂಟಾಗುವುದು. ಸಾತ್ವಿಕ ಗುಣ ಬಂದರೆ ಅಥವಾ ಪ್ರವೃತ್ತಿಂಚ ಅದು ಮಾಡಬೇಕು ಇದು ಮಾಡಬೇಕು ತೊಡಗುವ ಭಾವ ಅದು ಯಾವುದು ರಾಜಸ. ಒಂದು ವೇಳೆ ಅದು ಬಂದರೆ ಮೂರನೇದ್ದು ಮೋಹಂಚ ಮೌಢ್ಯ ಕವಿಯುವುದು ನಮ್ಮನ್ನು, ಅದು ತಾಮಸ ಗುಣ. ಸಪೋಸ್ ಒಬ್ಬ ಈ 3 ಗುಣ ದಾಟಿದವನ ಮುಂದೆ ಅವನ ಭಾವದಲ್ಲಿ ಸಾತ್ವಿಕ ಎದ್ದು ಬಂದರೆ ಅಥವಾ ರಾಜಸ ಎದ್ದು ಬಂದರೆ ಅಥವಾ ಅವನ ಒಳಗಿನ ತಾಮಸ ಎದ್ದು ಬಂದರೆ ಅವನು ನ ದ್ವೇಷ್ಟಿ ನ ಕಾಂಕ್ಷತಿ, ಅವನು ಹೀಗೆ ಇದು ಇರಬಾರ್ದು ಅಂತ ದ್ವೇಷಿಸುವುದಿಲ್ಲ ಅದನ್ನು. ಅದು ಸತ್ವ ಬರಲಿ ರಾಜಸ ಬರಲಿ ತಾಮಸ ಬರಲಿ, ನ ದ್ವೇಷ್ಟಿ ನ ಕಾಂಕ್ಷತಿ, ಹೀಗಿರಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಹೇಗೆ ಬೇಕಾದ್ರೆ ಇರಲಿ, ನನಗೆ ಭಗವಂತ ಇದರ ಆಚೆಗಿನವನು, ನಾನು ಸಾತ್ವಿಕ ಇದ್ದರೂ ಸುಖವಲ್ಲ, ನಾನು ರಾಜಸ ಇದ್ದರೂ ಸಂಬಂಧ ಇಲ್ಲ, ನಾನು ತಾಮಸವಿದ್ದರಂತೂ ಅವನಿಗೆ ಬೇಡ, ನನಗೆ ಈ 3ರ ಅವಶ್ಯಕತೆ ಇಲ್ಲ. ನ ಕಾಂಕ್ಷತಿ ನ ದ್ವೇಷ್ಟಿ ಮತ್ತು ನ ಪ್ರವೃತ್ತಿ ಸಂಪ್ರವೃತ್ತಿ ನ ನಿವೃತ್ತಿ, ಯಾವುದೋ ಒಂದರೊಟ್ಟಿಗೆ ತೊಡಗಿಕೊಳ್ಳುವುದಿಲ್ಲ, ಯಾವುದೋ ಒಂದನ್ನು ಬಿಡೋದಿಲ್ಲ. ಸಾತ್ವಿಕ ಉಂಟಾ, ಸಾತ್ವಿಕ ಬಂದಿದೆ ಈಗ ಅದರೊಟ್ಟಿಗೆ ಕೆಲಸ ಮಾಡೋಣ, ತಾಮಸ ಉಂಟಾ, ಬೇಡ ಬೇಡ, ನಿವೃತ್ತಿಯೂ ಇಲ್ಲ ಪ್ರವೃತ್ತಿಯೂ ಇಲ್ಲ, ಅದು ಏನು ಬಂದರೆ ಬರಲಿ, ಎಲ್ಲ ಭಗವದರ್ಪಣ. ಇಷ್ಟು ಮಾತ್ರ ಅಲ್ಲ, ಅವನು ನಿರಂತರ ಅನನ್ಯ ಭಕ್ತಿಯಿಂದ ಆ ಅಧ್ಯಾತ್ಮ ತತ್ವವನ್ನು ತತ್ವಾರ್ಥ ದರ್ಶನದ ಜೊತೆಗಿದ್ದುಕೊಂಡು ತುಲ್ಯನಿಂದ ಸ್ತುತಿ ಎಲ್ಲಕ್ಕೂ ಕೂಡ ಧೀರ, ನಿಂದೆ ಸ್ತುತಿಗಳಿಗೆಲ್ಲ ಭಾಗುವ ಜನ ಅಲ್ಲವ ಧೀರ. ಧೀಹಿ ರಮತಿ ಇತಿ ಧೀರ. ಧೀಹಿ ಅಂದರೆ ಜ್ಞಾನ, ಜ್ಞಾನದಲ್ಲಿ ಯಾವನು ರಮಿಸ್ತಾನೆ ಅವನು ಧೀರ. ಭಾರಿ ತೋಳು ಪರಾಕ್ರಮ ಇರುವವನಲ್ಲ, ಭಾರಿ ಭುಜಬಲ ಇರುವವರಲ್ಲ. ಧೀರರು ಅಂತ ಯಾರಿಗೆ ಹೇಳೋದು ಅಂದರೆ ಜ್ಞಾನದಲ್ಲಿಯೇ ಜೀವನವನ್ನು ಕಳೀತಾರೆ, ರಮಿಸ್ತಾರೆ, ಅವರು ಧೀರರು. ಅಂಥ ಧೀರ ಮತ್ತು ಅವನು ಸಮ ದುಃಖ ಸುಖ ಎಲ್ಲ ಅವನಿಗೆ ಒಂದೇ. ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಮಣ್ಣು ಹೆಂಟೆ ಕಲ್ಲು ಮತ್ತು ಚಿನ್ನ ಎಲ್ಲ ಒಂದೇ. ಅವನಿಗೆ ಪ್ರಿಯ ಅಪ್ರಿಯ ಇಲ್ಲ, ಮಿತ್ರ ಅರಿ ಇಲ್ಲ, ಮಿತ್ರ ಮತ್ತು ಅರಿ ಅಂದರೆ ಶತ್ರುಗಳಿಗೆ ಇಲ್ಲ, ಆ ಭೇದಗಳಿಲ್ಲ. ಇಂಥವನು ತ್ರೀನ್ ಗುಣಾನ್ ಏತಾನ್ ಅತಿವರ್ತತೆ, ಇಂಥವನು ಮಾತ್ರ ಈ 3 ಗುಣಗಳನ್ನು ದಾಟುತ್ತಾನೆ. ಈ 3 ಗುಣಗಳನ್ನು ದಾಟಿದವನಿಗೆ ಹೇಗೆ ದಾಟ್ತಾನೆ ಅಂತ ಕೇಳಿದಲ್ವಾ ಒಂದು ಪ್ರಶ್ನೆ ಅರ್ಜುನನನ್ನು. ಕಥಂ ಏತಾನ್ ನಿವರ್ತತೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹೀಗೆ ಇರುವವನು ಮಾತ್ರ ನನ್ನ ಈ 3 ಗುಣಗಳನ್ನು ಪ್ರಕೃತಿ ತತ್ವದಿಂದ ದಾಟ್ತಾನೆ. ಅವನು ಹೇಗೆ ಅದನ್ನು ದಾಟ್ತಾನೆ ಅಂತ ನೀನು ಕೇಳಿದ್ಯಲ್ಲ. ಮತ್ತೆ ಪುನಃ ಕೃಷ್ಣನ ಉತ್ತರ, ಭಕ್ತಿ ಮಾತ್ರದಿಂದ ಅನನ್ಯಾಶ್ಚಿಂತಯಂತು, ನನ್ನಲ್ಲಿ ನಿರಂತರವಾಗಿ ಭಕ್ತಿ ಮಾಡುವವನು ಮಾತ್ರ ಇದನ್ನು ದಾಟುತ್ತಾನೆ. ಭಕ್ತಿ ಯಾವುದು ಅಂತ ನಿನ್ನೆ ನಾವು ನೋಡಿತ್ತು. ಹಾಗೆ ಭಕ್ತಿ ಬೆಳಗಿನ ಸಂಜೆವರೆಗೆ ಮೂರ್ತಿ ಪೂಜೆ ಮಾಡುವುದೇ ಭಕ್ತಿ ಅಲ್ಲ, ಮೂರ್ತಿ ಪೂಜೆಯೂ ಭಕ್ತಿಯ ಭಾಗ. ನಮಗೆ ಎದುರಿಗೊಂದು ಆಕಾರ ಇದ್ದರೆ ನಮ್ಮ ಆ ಏಕಾಗ್ರತೆಯೋ ಮನಸ್ಸಿನ ಚಾಂಚಲ್ಯವೋ ಕಡಿಮೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಮಾಧ್ಯಮ ಬೇಕು. ಆದರೆ ಅವನು ಹೇಳಿದ್ನಲ್ಲ, ಅದೆಲ್ಲ ಗುಣಲಕ್ಷಣಗಳನ್ನು ನೆನಪು ಮಾಡಿಕೊಳ್ಳಬೇಕು. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೌ ಜಯಾಜಯೌ ಸರ್ವಾರಂಭ ಪರಿತ್ಯಾಗಿ ಶುಭಾಶುಭೌ ಸಮ. ಆಮೇಲೆ ನಾವು ಯಾವುದನ್ನು ದ್ವೇಷ ಅಂತ ಎಣಿಸ್ತೇವೆ, ಯೋನ ದ್ವೇಷ್ಟಿ ಅಲ್ವ, ಅವನು ಯಾವತ್ತೂ ದ್ವೇಷಿಸೋದಿಲ್ಲ, ಯಾರನ್ನು ಕೂಡ ಹರ್ಷಕ್ಕಾಗಿ ಒಳಪಡಿಸ್ಕೊಂಡು ಇದೆಲ್ಲವನ್ನು ನೆನಪು ಮಾಡಿಕೊಂಡು ಆ ಗುಣಲಕ್ಷಣಗಳಿದ್ದರೆ ಅದು ಭಕ್ತಿ. ಇಷ್ಟು ಮಾಡಿದವನು ಈ 3 ಗುಣಗಳನ್ನು ದಾಟ್ತಾನೆಪ್ಪ.
ಕೃಷ್ಣ ಹೇಳ್ತಾನೆ, ಈ 3 ಗುಣಗಳನ್ನು ದಾಟಿದವನಿಗೆ ಕರ್ಮಬಂಧನವಿಲ್ಲ. ಅವನು ನನ್ನನ್ನು ನಾನು ಹೇಗಿದ್ದೇನೋ ಹಾಗೇ ತಿಳಿತಾನೆ. ಹಾಗೆ ನನ್ನನ್ನು ತಿಳಿಯುವುದರಿಂದ ಅವನಿಗೆ ಈ ಜಗತ್ತಿನ ಶಾಶ್ವತ ಸತ್ಯ ಯಾವುದು, ಸನಾತನವಾದದ್ದು, ಮತ್ತು ಶಾಶ್ವತವಲ್ಲದ್ದು ಯಾವುದು ಗೊತ್ತಾಗುತ್ತೆ. ನಾನು ಸನಾತನ ಶಾಶ್ವತ ಸತ್ಯ ಅಂತ ತಿಳಿದಿದ್ದರಿಂದ ಅವನು ಕೃತಕೃತ್ಯನಾಗ್ತಾನೆ. ಕರ್ಮಬಂಧನ ಇಲ್ಲ. ಕೃತಕೃತ್ಯ ಮಾಡಿದ್ದರಲ್ಲಿ ಸಂತೃಪ್ತನಾಗಿ ಬಿಡುವುದು, ಇನ್ನು ಮಾಡಲಿಕ್ಕೆ ಏನೂ ಇಲ್ಲ, ಆ ಸ್ಥಿತಿಯನ್ನು ತಲುಪ್ತಾನೆ. ಹೀಗೆ 3 ಗುಣಗಳನ್ನು ದಾಟಬಹುದು. ಇದ್ದಾರಾ ಹೀಗೆ ದಾಟಿದವರು? ನಿಮಗೆ ಬಹಳ ಅದ್ಭುತವಾದ ಉದಾಹರಣೆಗಳನ್ನು ಕೊಡಬಹುದಾದದ್ದು ಅವಧೂತರು. ಇದಕ್ಕೆ ಬೇರೆ ಉದಾಹರಣೆಗಳು. ಜಡಭರತ ಕರ್ಮಬಂಧನವೇ ಇಲ್ಲ. ನಿಮಗೆ ಅದನ್ನು ಭಾಗವತದಲ್ಲಿ ಜಡಭರತನ ನೋಡಿದರೆ ಗೊತ್ತಾಗುತ್ತೆ, ಯಾವ ಕರ್ಮಬಂಧನವೂ ಇಲ್ಲ ಅವನಿಗೆ. ಅವನಿಗೆ ಯಾವನೋ ಕಾಳಿಯ ಮುಂದೆ ಹೋಗಿ ಅವನನ್ನು ತಲೆ ಕಡಿತಾನಂದ್ರೆ ಹೋಗಿ ನಿಂತ್ಕೋತಾನೆ, ತಲೆಯನ್ನು ಮಣಿಸಿ ಕಲ್ಲಿನ ಮೇಲೆ ಹಾಕಿದ್ರು ತಲೆ ಕೊಡ್ತಾನೆ. ಆಮೇಲೆ ಅವನನ್ನು ಯಾರೋ ಹೋಗು ಇವತ್ತು ಎಲ್ಲ ಹೊಲದ ಕೆಲಸ ಮಾಡು, ಹೊಲದ ಕೆಲಸ ಮಾಡ್ತಾನೆ. ಬಾರಯ್ಯ ನೀನು ನಮ್ಮ ಮನೇಲಿ ಬಂದು ರಾಜನದು ಪಲ್ಲಕ್ಕಿ ಹೊರ್ತಾನೆ. ಕರ್ಮಬಂಧನಗಳಿಲ್ಲದ ಅವಧೂತ ಸ್ಥಿತಿ. ಆದ್ದರಿಂದಲೇ ನೀವು ನೋಡಿ, ಯಾರೆಲ್ಲ, ನಾನು ಒಬ್ಬರನ್ನು ನೆನಪು ಮಾಡಿದ್ದು ಪುರಾಣ ಕಾಲದ ಮಹಾ ಅವಧೂತರು ಅಂತ ಕರೆಸಿಕೊಳ್ಳುವ ಜಡಭರತರನ್ನು, ದತ್ತಾತ್ರೇಯನ ಅವತಾರವೇ ಅವರು ಅನ್ನುವ ಹಾಗೆ ಅದಕ್ಕೊಂದು ಕಥೆಯನ್ನು ಯದುಕುಲದ ರಾಜನಿಗೆ ಕಥೆ ಹೇಳಿದ್ದು ಅಂತ ಅದನ್ನು ಹೇಳ್ತಾರೆ. ಇರಲಿ, ಅದಲ್ಲದ ಅನೇಕ ಅವಧೂತರು ನಮ್ಮ ಸುತ್ತಮುತ್ತ ಓಡಾಡ್ತಾರೆ ನೋಡಿ. ಅವ್ರು ಸ್ನಾನ ಮಾಡೋದಿಲ್ಲ, ಗಮನಿಸಿ ನೀವು. ಅವ್ರು ಹಲ್ಲುಜ್ಜೋದಿಲ್ಲ ಎಷ್ಟೋ ಸಾರಿ. ಆಮೇಲೆ ಅವ್ರು ಯಾವುದೇ ನಾವು ಮಾಡುವ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ಅವರಲ್ಲಿ ನಾವು ತಿಳಿಯುವ ಯಾವುದೇ ಭಕ್ತಿಯ, ನಿಷ್ಠೆಯ, ನೇಮ, ವ್ರತ, ವೇದದ ಪರಿಕಲ್ಪನೆ, ಮತ್ತೊಂದು ಮಗದೊಂದು ಜ್ಞಾನ, ಶಾಸ್ತ್ರ, ಓದು, ಅವ್ರು 4ನೇ ಕ್ಲಾಸು ಓದಿರೋದಿಲ್ಲ. ನಾವು ಶಿಕ್ಷಣದ ದೃಷ್ಟಿಯಿಂದ 4ನೇ ಕ್ಲಾಸ್ ಓದಲಿಲ್ಲ ಅನ್ನೋದು ಒಂದು ಭಾಗ. ಅಧ್ಯಾತ್ಮದ ದೃಷ್ಟಿಯಿಂದ ಆಧ್ಯಾತ್ಮಿಕ ವೇದಾಂತ ಪರಂಪರೆಯ ಯಾವುದನ್ನು ಓದಿರೋದಿಲ್ಲ. ಆದರೆ ಹೋಗಿ ಕಾಲಿಗೆ ಬೀಳೋಣ ಅನಿಸುತ್ತೆ, ಅವ್ರ ಹತ್ರ ಕೂತ್ಕೊಳ್ಳೋಣ ಅನಿಸುತ್ತೆ. ಅವರಲ್ಲಿ ಏನೋ ಇದೆ ಬಹಳ ಮಹತ್ತರವಾದದ್ದು ಅಂತ ಅನಿಸುತ್ತೆ. ಅವರು ಯಾರು? 3 ಗುಣಾನ್ ಏತಾನ್ ಅತಿವರ್ತಂತೆ. ಹಾಗೆ ಇದ್ದಾರೆ. ಆದ್ದರಿಂದ ಅವರಿಗೆ ಸುಖ ದುಃಖ, ಅವರಿಗೆ ಯಾರದ್ದು ಹೆಸರು ಬೇಕಾಗೇ ಆಗಿಲ್ಲ. ನೀವು ಯಾರು ಅಂತ ನಿಮ್ಮ ಹೆಸರೇ ಗೊತ್ತಿರೋದಿಲ್ಲ. ನಾವು ಬೇಕಾದ ಸರಿ ಹೋಗಿರ್ತೀವಿ, ಅವ್ರ ಹೆಸರು ಕೇಳೋದೂ ಇಲ್ಲ ಅವರು. ಯಾಕೆಂದರೆ ಅವರು ಗುಣ ಗುರುತಿಸ್ಕೊಳ್ಳೋದು ಈ ಒಳಗಿರೋನೊಬ್ಬನೇನ. ಅವು ವಿಭಕ್ತರೊಳಗೊಬ್ಬ ಅವಿಭಕ್ತನಿದ್ದಾನೆ, ವಿನಾಶ ಆಗುವುದರ ಒಳಗೊಬ್ಬ ಅವಿನಾಶದವನಿದ್ದಾನೆ, ಅದನ್ನು ನೋಡ್ತಿರುವವರಲ್ಲ. ಆದ್ದರಿಂದ ಗೊತ್ತು. ಈ ಅವಧೂತರು ಈ 3 ಗುಣಗಳನ್ನು ದಾಟಿರುವುದರಿಂದಲೇ ಅವರಿಗೆ ಜಗತ್ತಿಡೀ ಸಂಬಂಧಿಗಳು, ಜಗತ್ತಿಡೀ ಪ್ರೇಮಮಯ. ನಮಗೆ ಎಲ್ಲರಿಗೂ ಅನಿಸುತ್ತೆ ಅವರಿಗೆ ನಾವು ಭಾರೀ ಪ್ರೀತ್ಯಾಸ್ಪದರು ಅಂತ. ಈ ಭಾವವನ್ನು ಅವ್ರು ಕೊಡ್ತಾರೆ. ಯಾಕೆ? ನಮ್ಮಲ್ಲಿ 3 ಗುಣಗಳ ಕಟ್ಟುಪಾಡು ನಮ್ಮ ಜೀವವನ್ನು ಕರ್ಮಬಂಧನಕ್ಕೆ ಒಳಪಡಿಸಿ ಹಿಡ್ಕೊಂಡಿದೆ, ಅವರನ್ನು ಹಿಡ್ಕೊಂಡಿಲ್ಲ. ಆದ್ದರಿಂದ ಅವಧೂತರಿಗೆ ಯಾವ ಕರ್ಮಬಂಧನವೂ ಇಲ್ಲ, ಪೂರ್ವಗ್ರಹ ಇಲ್ಲ. ನೋಡುವಾಗ ಅವ ಹೇಗಿದ್ದಾನಾಗಿ ಅವನಲ್ಲಿ ತಪ್ಪು ತಿಳಿಬೇಡಿ, ಮಹಾ ರಾಜಕಾರಣಿಗಳನ್ನೆಲ್ಲ ಪ್ರೀತಿ ಮಾಡ್ತಿರ್ತಾರೆ ಅವರು. ಇವು ನಮ್ಗೆ ಗೊತ್ತಿರ್ತಾವೆ ಮಹಾ ಕಳ್ಳ ಅಂತ, ಅವರು ಭಾರಿ ಪ್ರೀತಿ ಮಾಡ್ತಿರ್ತಾರೆ. ಇದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಹೇಳೋದು ನಿಮಗೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಇರಲಿ, ನನಗೆ ಸಂಬಂಧ ಇಲ್ಲ. ಬಟ್ ನಾನು ಹೇಳೋದು, ಅವ್ರು ಯಾಕೆ ಆ ರಾಜಕಾರಣಿಗಳ ಹತ್ರ ಇರ್ತಾರೆ ನಮಗೆ ಉತ್ತರ ಹೊಳೆಯುವುದಕ್ಕೆ ಸರಳ ವಿಷಯ ಅಲ್ಲ ಅದು. ಹಾಗಂತ ಆ ರಾಜಕಾರಣಿಗಳ ಹತ್ರ ದುಡ್ಡು ತೊಗೊಂಡಿರೋದಿಲ್ಲ, ಆ ರಾಜಕಾರಣಿಗಳು ಯಾವ ಲಾಭ ತೊಗೊಂಡಿರೋದಿಲ್ಲ, ಆ ರಾಜಕಾರಣಿಗಳು ಪೊಸಿಷನಿಗೆ ಬಂದಾಗ ಇವರೇನೋ ಹೋಗಿ ತಮಗೊಂದು ಪೊಸಿಷನ್ ಕೇಳಿರೋದಿಲ್ಲ, ಯಾವ ಲಾಭ ಇರೋದಿಲ್ಲ. ರಾಜಕಾರಣಿಗಳ ಹತ್ರ ಎಲ್ಲ ರಾಜಕಾರಣಿಗಳ ಹತ್ರ ಇವ್ರು ಹೋಗೋದಿಲ್ಲ, ರಾಜಕಾರಣಿಗಳು ಅವ್ರ ಹತ್ರ ಹೋಗ್ತಾರೆ. ಆ ಬಂದ ರಾಜಕಾರಣಿಗಳನ್ನೆಲ್ಲ ಅವರು ಅನುಗ್ರಹಿಸಿ ಆಶೀರ್ವದಿಸಿ ಕಳಿಸ್ತಾರೆ. ಇಂಥವ್ರು ಬಹಳ ಜನ ಇರ್ತಾರೆ. ನಾನು ಒಂದು ಸಾಧ್ಯತೆ ಹೇಳೋದು, ಇವರು 3 ಗುಣಾನ್ ಅತಿವರ್ತಂತೆ. 3 ಗುಣಗಳನ್ನು ದಾಟಿರುವುದರಿಂದ ಅವರಿಗೆ ಭೇದ ಭಾವವೇ ಇಲ್ಲ. ನಮಗೆ ಇವನು ಪಾಲಿಟಿಷಿಯನು, ಇವನು ಲೆಕ್ಚರರು, ಇವನು ಡಾಕ್ಟರು, ಇವನು ಅಂಥವನು, ಅವರಿಗೆ ಅವನು ಭಗವಂತ, ಇವನು ಭಗವಂತ, ಇವನು ಭಗವಂತ, ಇವನು ಭಗವಂತ. ಈ ಭಗವಂತ ಪಾಪ ಒಳ್ಳೆಯ ಅಂತತಃ ಜೀವಾಂಶನಲ್ಲಿ ಭಗವಂತ ತತ್ವ ಇರುವ ಈ ವ್ಯಕ್ತಿ ಹೊರಗಿನ ಆವರಣದಲ್ಲಿ ಕಲುಷಿತನಾಗಿದ್ದಾನೆ. ಇವನನ್ನು ಉದ್ಧರಿಸಬೇಕು ಅಂತ ಅನಿಸ್ಬೋದು ಅವರಿಗೆ. ಇವನು ಶುಭ್ರನಿದ್ದಾನೆ, ಇವನನ್ನೆಷ್ಟು ಪ್ರಕಾಶಿಸಬೇಕು ಅನ್ನಿಸ್ಬೋದು ಅವರಿಗೆ. ಹೀಗೆ 3 ಗುಣಗಳನ್ನು ದಾಟಿದವರನ್ನು ಗುರುತಿಸುವುದೂ ಕಷ್ಟ, ಒಪ್ಪಿಕೊಳ್ಳುವುದೂ ಕಷ್ಟ, ತುಂಬ ಅಪರೂಪ. ನಾವು ಬಹಳ ಅವರ ಬಗ್ಗೆ
ರೂಮರ್ಸ್ ಮಾಡೋದೇ ಜಾಸ್ತಿ ಅಂಥ ಅವಧೂತರ ಬಗ್ಗೆ. ಆದರೆ ನಮಗೆ ವೈಯಕ್ತಿಕವಾಗಿ ನಾನು ಒಂದು ಸಾರಿ ನಿಮಗೆ ನನ್ನ ಗುರುಗಳ ಘಟನೆ ಹೇಳಬೇಕು. ನಾನಾಗೇನೋ 94 ಅವರ ಹತ್ರ ಹೋದ ಹೊಸದು. ಆಗ ನಮ್ಮ ಮೈಸೂರಿನಿಂದ ಒಬ್ಬರು ಮಿತ್ರರು ಬಂದು ನನ್ನ ಗುರುಗಳ ಹತ್ರ ಬಹಳ ಸುಂದರವಾಗಿ ಕಥೆ ಹೇಳ್ತಿದ್ರು. ಏನು ಕಥೆ ಅಂತಂದರೆ, ಅಮೃತಾನಂದಮಯಿ ಆಗ ಬಹಳ ಉನ್ನತ ಅವಸ್ಥೆಯಲ್ಲಿದ್ದಂತಹ ತಾಯಿ. ನಾನು ಪ್ರಕೃತಿಯಿಂದ, ಜನರಿಂದ, ಮತ್ತು ಯಾವ ಪತ್ರಿಕೆಗಳಿಂದ, ಸುದ್ದಿಗಳಿಂದ ಎಲ್ಲ ದೂರವಿದ್ದ ಕಾಲ ನನ್ನ ಗುರುಗಳನ್ನು ಭೇಟಿಯಾದ ಹೊತ್ತಿಗೆ ಆ ಮೈಸೂರಿನ ಮಿತ್ರರು, ನಾನಿನ್ನು ಬಂದ ಹೊಸ್ತು ನನ್ನ ಗುರುಗಳ ಹತ್ರ, ಅವರ ನಡೆ ನುಡಿ ಆಚಾರ, ಅವರ ಒಂದು ಕಣ್ಣು, ಇದರಿಂದಲೇ ಪಾಠ ಕಲಿತಿದ್ದಂತಹ ಶೈಶವಾವಸ್ಥೆ. ಆಗ ಅಮೃತಾನಂದಮಯ ಕಥೆಯನ್ನು ಅವರು ಕೂತವರು ಹೇಳಿದರು. ಒಬ್ಬರು ತಾಯಿ ಇದ್ದಾರೆ, ಜನ ಸಹಸ್ರ ಸಂಖ್ಯೆಯಲ್ಲಿ ಸರದಿಯಲ್ಲಿ ನಿಲ್ತಾರೆ, ಅವ್ರು ಏನೂ ಮಾಡಲ್ಲ, ಒಂದು ದೊಡ್ಡ ಅಪ್ಪುಗೆಯನ್ನು ಕೊಡ್ತಾರೆ, ಆ ಅಪ್ಪುಗೆಗಾಗಿ ರಾತ್ರಿ ಬೆಳಗ್ಗೆ ತನಕ ಕಾಯುವಂತಹ ಸರಣಿ ಇರ್ತದೆ ಅಂತ. ನಮಗೆ ಮೊದಲೇ ಬುದ್ಧಿಗೆಟ್ಟವ್ರು ನಾವು. ನಾನು ಹೇಳಿದೆ, ಅದು ಎಂಥದ್ದು ಮಾರ್ರೆ, ಒಂದು ಅಪ್ಪಿಕೊಳ್ಳೋದಕ್ಕೆ ದೊಡ್ಡವರಾಗೋದಾ ಅಂತ ನೇರ ಕೇಳಿದ್ದು ನಾನು. ನನ್ನ ಗುರುಗಳ ಕಣ್ಣು ನನಗೆ ಈಗಲೂ ನೆನಪುಂಟು. ನನ್ನ ಕಡೆಗೆ ಅವರು ನೋಡಿದ್ದು, ಮಗಳೇ ಇಲ್ಲಿ ಯಾರೂ ಚಿಕ್ಕವರಿಲ್ಲ, ನೆನಪಿಟ್ಟುಕೋ, ಇಷ್ಟೇ, ಮುಗಿದೋಯ್ತು. ನನಗೆ ಗೊತ್ತಾಯಿತು, ನಾವು ಯಾವುದನ್ನು ನಾವು ಸಣ್ಣದು ಅಂತ ಎಣಿಸ್ತೇವೆ, ಅದಲ್ಲ, ಯಾವುದೋ ದೊಡ್ಡದಿದೆ. ಸೊ ಹೀಗೆ ಅವರಿಗೆ ಇರುವ ಅಳತೆ ನಮಗೆ ಇಲ್ಲದೇ ಇರೋದರಿಂದ ನಾವು ನಮ್ಮದೇ ಅಳತೆಯಲ್ಲಿ ಅವರನ್ನೂ ಅಳಿತೇವೆ. ಅದನ್ನು ದಾಟುವುದೇ ತ್ರಿಗುಣ ದಾಟುವ ಕ್ರಿಯೆ ಅನ್ನುವುದನ್ನು ನಾವು ಗುಣತ್ರಯ ವಿಭಾಗ ಯೋಗದಲ್ಲಿ ನೋಡಿದೆವು. ಇವತ್ತು ನಾವು ಪ್ರವೇಶ ಮಾಡುವ ಕೊನೆಯ ಅಧ್ಯಾಯ ಅಥವಾ ಇವತ್ತಿನ ಕೊನೆಯ ಅಧ್ಯಾಯ ಪುರುಷೋತ್ತಮ ಯೋಗ ಅನ್ನೋದು. ಸಾಮಾನ್ಯವಾಗಿ ಇದನ್ನು ಇಡೀ ಅಧ್ಯಾತ್ಮದ ಅಂತಃಶಕ್ತಿ ಇದು, ಆದ್ದರಿಂದ ಭಗವದ್ಗೀತೆ ಮುಗಿದ ಮೇಲೆ ಹೇಳಬೇಕು ಅಂತ ಒಂದು ಕ್ರಮ ಕೂಡ ಇದೆ. ಎಲ್ಲ ಪಾಠ ಆದಮೇಲೆ ಕೊನೆಗೆ 15ನೇ ಅಧ್ಯಾಯ ಹೇಳಬೇಕು ಅಂತ. ಆದರೆ ನನಗೆ ವೈಯಕ್ತಿಕವಾಗಿ ಅದು ಯಾಕೆ ಸಮಂಜಸ ಅನಿಸೋದಿಲ್ಲ ಅಂದರೆ, ಕೃಷ್ಣ ಅದನ್ನು ಹೇಳಿಯೇ ಕೊನೆಯವರೆಗೆ ಹೋಗಿದ್ದಾನೆ. ಅವನ ಶಿಷ್ಯ ಅರ್ಜುನನಿಗೆ ಅವನು ಹೇಳಬಹುದಿತ್ತಲ್ಲ ಇದನ್ನು ಕೊನೆಗೆ, ಅವನು ಹೇಳಲಿಲ್ಲ ಅಂದರೆ ನಾವು ಯಾಕೆ ಓವರ್ ರೂಲ್ ಮಾಡೋದು? ಕೃಷ್ಣನಿಗೆ ಏನೋ ಉದ್ದೇಶ ಇರಬೇಕು. ಈ ಅಧ್ಯಾತ್ಮ ತತ್ವದ ಮಹಾಪರಾಕಾಷ್ಠೆಯನ್ನು ಹೇಳಿ ಕರ್ಮ ಸಿದ್ಧಾಂತಕ್ಕೆ ಕರ್ಕೊಂಡು ಬರ್ತಾನೆ ಕೃಷ್ಣ. ಈ ಪರತತ್ವದ ಮಹಾ ಶಕ್ತಿಯಾದ ಸಿದ್ಧಾಂತವನ್ನು ಪುರುಷೋತ್ತಮ ಯೋಗದಲ್ಲಿ ಹೇಳಲಾಗಿದೆ. ನಿಮಗೆಲ್ಲರಿಗೂ ಗೊತ್ತು, ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಧಶ್ಚ ಊರ್ಧ್ವಶ್ಚ ಪ್ರಸುತಾ ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರವಾಲಾ ಅಲ್ವಾ. ಇದು ಬಹಳ ವಿಶೇಷವಾಗಿ ಇಡೀ ಜೀವ ಜಗತ್ತನ್ನು ವರ್ಣಿಸಿರುವ ಬಗೆ ಕೃಷ್ಣ. ಈ ಇಡೀ ಜೀವ ಜಗತ್ತನ್ನು ಅವನೊಂದು ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾನೆ. ಅದು ಅಶ್ವತ್ಥ ಯಾಕೆ ಅಂತ, ಅಶ್ವಃ ಥ ಅಥವಾ ಸ್ತಃ, ಸ್ತಃ ಅಶ್ವಃ, ಅದು ಅಶ್ವತ್ಥ ಅಂತ ಒಂದು ವಿವರಣೆ. ಏನು, ಶಕ್ತಿಯೇ ನಿಂತಿರುವುದು. ಇಲ್ಲಿ ಈ ಜೀವ ಜಗತ್ತಿನಲ್ಲಿ ಅಶ್ವಃ ಅಂದರೆ ಎನರ್ಜಿ, ಕುದುರೆಗೆ ಎನರ್ಜಿಗೆ ಪರ್ಯಾಯ ಪದ ಅದು. ಹಾಗಾಗಿ ಎನರ್ಜಿಯೇ ಸ್ತಃ, ಯಾವ ಎನರ್ಜಿ ತಾನು ಬಂದು ಇಲ್ಲಿ ನಿಂತಿದೆ ಅದು ಅಶ್ವತ್ಥ. ಯಾಕೆ, ಇಡೀ ಜಗತ್ತು ಆ ಶಕ್ತಿಯ ಚೈತನ್ಯದಿಂದ ಆಗುತ್ತೆ ಅಂತ ಈಗಾಗಲೇ ಭಗವಂತ ಹೇಳಿದ್ದಾನೆ. ಇನ್ನೊಂದು ಅರ್ಥ ನಮ್ಮ ಅಪ್ಪ ಕೊಡ್ತಾರೆ, ಅಶ್ವಃ ಸ್ತಃ. ಶ್ವಃ ಅಂದರೆ ನಾಳೆ, ಅಶ್ವಃ ನಾಳೆ ಇರುವುದಿಲ್ಲ ಅನ್ನುವಲ್ಲಿ ನಿಂತಿದೆ. ಸ್ತಃ ಶ್ವಃ ಅಂದರೆ ನಾಳೆ, ಅಂದರೆ ನಿಷೇಧಾರ್ಥಕ ಪ್ರತ್ಯಯ. ನಾಳೆ ಇರದೇ ಇರುವ ಈ ಜಗತ್ತು ಸ್ತಃ ನಿಂತಿದೆ. ಯಾರಿಂದ? ಅವನ ಶಕ್ತಿಯಿಂದ. ಹಾಗಾಗಿ ಅಶ್ವತ್ಥ ಅನ್ನುವ ಈ ಮರ, ಇದರ ಗುಣ ಏನು? ಕೃಷ್ಣ ಹೇಳ್ತಾನೆ, ಈ ಗಿಡ, ಈ ಜೀವ ಜಗತ್ತು ಅನ್ನುವ ಅಶ್ವತ್ಥ ಮರದ ಗುಣ ಏನು ಗೊತ್ತಾ? ಇದರ ಮೂಲ ಬೇರು ಮೇಲೆ, ಇದರ ಶಾಖೆಗಳೆಲ್ಲ ಕೆಳಗೆ. ಛಂದಾಂಸಿ ಯಸ್ಯ ಪರ್ಣಾನಿ, ಇದರ ಕೆಳಗಿನ ಶಾಖೆಗಳೆಲ್ಲ ಕೆಳಗೆ. ಗುಣಪ್ರವೃದ್ಧಾ ವಿಷಯ ಪ್ರವಾಲಾ, ಇದರ ಕೆಳಗೆ ಇರುವಂತಹ ಎಲ್ಲ ಟೊಂಗೆಗಳಲ್ಲಿ ವಿಷಯ ಪ್ರವಾಳ, ಚಿಗುರುಗಳು, ತಳಿರುಗಳು, ಎಲೆಗಳು ಯಾವುದಿದೆ ಅಲ್ಲ, ಅದು ಛಂದಾಂಸಿ ಯಸ್ಯ ಪರ್ಣಾನಿ. ಛಂದಾಂಸಿ, ಛಂದಸ್ಸು ಇದರ ಎಲೆ ಅಂತ. ಛಂದಸ್ಸು ಅಂತ ಅಂದ್ರೇ ವೇದ ಅಂತ ಅಧ್ಯಾತ್ಮದಲ್ಲಿ ಅರ್ಥ. ಯಾಕೆಂದರೆ ಪ್ರಪ್ರಥಮವಾಗಿ ವಾಂಗ್ಮಯ ಶುರುವಾದದ್ದೇ ವೇದದಲ್ಲಿ, ಅದನ್ನು ಛಂದಸ್ಸಿನಲ್ಲಿ ಬರೆಯಲಾಗಿತ್ತು.
ಪ್ರಪ್ರಥಮ ಛಂದೋಬದ್ಧ ಬರವಣಿಗೆ ವೇದವಾದ್ದರಿಂದ ಛಂದಸ್ಸು ಅಂದ್ರೇ ವೇದ. ಬಿಸ್ಲೇರಿಂತಲೇ ನೀರಿನ ಬಾಟ್ಲಿಗೆ ಹೆಸರು ಬಂತಲ್ಲ ಹಾಗೆ. ಆಮೇಲೆ ಬೇಕಾದಷ್ಟು ನೀರಿನ ಬಾಟ್ಲಿ ಬಂದ್ರೂ ಬಿಸ್ಲೇರಿ ಕೊಡಿ ಅಂತಲೇ ಹೇಳೋದು. ಅವನು ನಮಗೆ ಇನ್ಯಾವುದೋ ಕೊಟ್ಟರು ನಾವು ಬಿಸ್ಲೇರಿ ಅಂತಲೇ ತಗೊಳ್ಳೋದು. ಹಾಗೆ ಇದು ಛಂದಸ್ಸು ಅಂದರೆ ವೇದ. ಛಂದಸ್ಸು ವೇದ. ಇದು ವೇದವನ್ನೇ ಒಳಗೊಂಡ ಜೀವತತ್ವ. ಇಲ್ಲಿ ವೇದವೇ ಇದರ ಸತ್ವ, ಎಲೆಯೇ ವೇದ. ಈ ವೇದ ಅನ್ನುವ ಎಲೆ ಇದರ ಹರಿತ್ತಿನ ಭಾಗ. ಈ ವೇದ ಅನ್ನುವ ಹರಿತ್ತಿನ ಭಾಗ ಯಾವುದರಿಂದ ಕೊಬ್ಬಿದೆ? ಗುಣಪ್ರವೃದ್ಧ, ತ್ರಿಗುಣಗಳಿಂದ ಕೊಬ್ಬಿದೆ. ತ್ರಿಗುಣಗಳನ್ನೇ ಉಂಡು ಕೊಬ್ಬಿರುವ ಟೊಂಗೆ ರೆಂಬೆಗಳು ಕೆಳಕ್ಕೆಲ್ಲ ಚಾಚಿಕೊಂಡಿವೆ. ಮೇಲಕ್ಕೂ ಅದಶ್ಚ ಊರ್ಧ್ವಶ್ಚ, ಮೇಲಕ್ಕೂ ಟೊಂಗೆ ಕೆಳಕ್ಕೂ ಟೊಂಗೆ. ತಳಿರುಗಳೆಲ್ಲ ಚಿಗುರುಗಳೆಲ್ಲ ಯಾವುದು ಅಂದರೆ ವಿಷಯ ಪ್ರವಾಳಾಹ. ವೇದ ಉಂಟು ಒಳಗೆ, ಆದರೆ ಅದು ಗುಣದಿಂದ ಕೊಬ್ಬಿರುವುದರಿಂದ ವಿಷಯ ಪ್ರವಾಳ, ವಿಷಯದ ಕಡೆಗೇ ಹೋಗುವಂತಹ ಚಿಗುರುಗಳು. ಈಗ ಅದೇನಾಯಿತು? ಇದು ಈ ಕಾರಣವಾಗಿ ಇದರ ಮೂಲದ ಬೇರು ಉಂಟಲ್ಲ, ಅನುಸಂತತಾನಿ ಮೂಲಾನಿ ಅಧಶ್ಚ. ಕೆಳಗೆ ಎಷ್ಟು ಆಳಕ್ಕೆ ಇದರ ಸಂತತಿಯ ಬೇರುಂಟು ಗೊತ್ತಿಲ್ಲ. ಆಗಮೇ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ. ಸಾಕ್ಷಾತ್ ರಮಣರು ಕೂಡ ಹೇಳ್ತಾರೆ ಅದು ಉಂಟಪ್ಪ ಅಂತ. ಕರ್ಮದ ಮೂಲ ಬೇರು ಎಷ್ಟುಂಟು ಗೊತ್ತಿಲ್ಲ, ಅದು ಅನುಸಂತತಾನೆ ಸಿಕ್ಕಾಪಟ್ಟೆ ಉಂಟು. ಆ ಮೂಲ ಬೇರನ್ನು ಅದು ಎಷ್ಟು ಆಳಕ್ಕೆ ಬಿಟ್ಟಿದೆ ಗೊತ್ತಿಲ್ಲ, ಅದೆಲ್ಲ ಉಂಟು. ಮತ್ತು ಅದು ಏನು ಮಾಡ್ತಿದೆ? ಅದು ಇರುವುದರಿಂದಲೇ ನಾವು ಕರ್ಮಾನಿ ಬಂಧೇನಿ ಮನುಷ್ಯ ಲೋಕೆ. ನಮಗೆ ಇದೆಲ್ಲ ಇರೋದರಿಂದ ಅಲ್ಲಿ ವೇದ ಇದ್ದರೂ ಕೂಡ ಆ ವೇದವನ್ನು ನಾವು ಮರೆತು ವಿಷಯ ಪ್ರವಾಳ ಗುಣಪ್ರವೃದ್ಧ ಆಗಿ ಆ ಕೆಳಗೆ ಇರುವ ಬೇರು ನಡೆಸ್ತದಲ್ಲ, ಅದರ ಪರಿಣಾಮ ಪ್ರಭಾವದಿಂದ ನಮ್ಮ ಚಟುವಟಿಕೆಗಳು ಮತ್ತೆ ಮತ್ತೆ ಕರ್ಮಬಂಧನದಲ್ಲಿ ಮುಳುಗುವ ಹಾಗೆ ಮಾಡ್ತಿವೆ. ಹೀಗಾಗಿ ಏನಾಗಿದೆ? ಈ ಅಶ್ವತ್ಥ ಮರದ ಬುಡ ಗೊತ್ತಿಲ್ಲ ಆಗಿದೆ ನಮಗೆ. ಈ ಜೀವತತ್ವದ ಬುಡ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಆಗಿದೆ. ಯಾಕೆ? ಎಷ್ಟೋ ಕರ್ಮಬಂಧನದ ಆ ಸಂತತಿಯ ಮೂಲ ಎಷ್ಟುಂಟ ಯಾರಿಗೆ ಗೊತ್ತು? ಅದು ಗೊತ್ತಿಲ್ಲ. ಹಾಗಂತ ಎತ್ತರ ಗೊತ್ತುಂಟ, ಇದು ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ. ಇದರ ತುದಿ ಗೊತ್ತಿಲ್ಲ, ಇದರ ಬುಡ ಗೊತ್ತಿಲ್ಲ, ಇದರ ಆದಿ ಗೊತ್ತಿಲ್ಲ, ಇದರ ಅಂತ್ಯ ಗೊತ್ತಿಲ್ಲ. ನಾವು ಏನಾಗಿದ್ದೇವೆ? ಈ ಅಶ್ವತ್ಥ ಮರ ನಮ್ಮನ್ನು ಕರ್ಕೊಂಡು ಹೋಗುವ ಈ ಜೀವ ಸ್ಥಿತಿಯನ್ನೇ ಅದು ಕರ್ಕೊಂಡು ಹೋದಾಗ ಹೋಗ್ತಾ ಇದ್ದೇವೆ ಹೊರತು ನಾವು ಅರಿತು ಹೋಗ್ತಿಲ್ಲ. ಕೃಷ್ಣ ಹೇಳ್ತಾನೆ, ಇದನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಏನಾಗಿದೆ ಅಂದರೆ, ಈ ಅಶ್ವತ್ಥ ಅಶ್ವತ್ಥಮೇನಂ ಮೂಲಾನಿ ಅದು ಎಷ್ಟು ದೃಢವಾಗಿದೆ ಅಂದರೆ ಭಯಂಕರ ಬೇರು ಬಿಟ್ಟು ನಿಮಗೆ ಅಪ್ರೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡೀಪ್ ರೂಟೆಡ್ ಕರ್ಮಬಂಧನದ ಹಲವು ಕಾರ್ಯಗಳಿಂದ ಅದು ಹಾಗೆ ಆಳಕ್ಕೆ ಬೇರುಗಳಿವೆ. ಹೇಗಪ್ಪ ತೆಗೆಯುವುದು? ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಹೇಗೆ ತೆಗೆಯೋದು? ಈ ಕರ್ಮಬಂಧನದಿಂದ ಪಾರಾಗುವುದು ಹೇಗೆ ಅಂದರೆ, ನೀವು ಆಯುಧ ತಗೊಂಡು ಗುದ್ದಲಿ ಸನಿಕೆ ತಗೊಂಡು ಬಾರಪ್ಪ, 10 ಜನ ಬನ್ನಿ, ನಾಳೆಯಿಂದ ಕೆಳಗೆ ಏನಿದೆ ಅಗದು ನೋಡೋಣ, ಬುಡದವರೆಗೆ ಹೋಗೋಣ, ಕಟ್ಟು ಕಡೆ ಬೇರಿನ ತುದಿ ಸಿಗೋವರೆಗೆ ಹೋಗೋಣ. ಮಾಡೋಕ್ಕಾಗಲ್ಲ. ಮತ್ತು ಶಸ್ತ್ರ ಉಪಯೋಗಕ್ಕೆ ಬರೋದಿಲ್ಲ. ಯಾವ ಶಸ್ತ್ರ ಉಪಯೋಗಕ್ಕೆ ಬರುತ್ತೆ? ಅಸಂಗ, ಅಟ್ಯಾಚ್ಮೆಂಟಿನಿಂದ ಕಳಚಿಕೊಂಡರಾಯಿತು. ದುಸ್ಸಂಗಕ್ಕೆ ಬಿದ್ದಿದ್ದೇವೆ, ಸತ್ಸಂಗಕ್ಕೆ ಬಿದ್ದಿದ್ದೇವೆ. ಎರಡೂ ತಪ್ಪು ಅಂತ ಈಗಾಗಲೇ ಹೇಳಿದ ಕೃಷ್ಣ. ಸಾತ್ವಿಕ ಸತ್ಸಂಗ, ತಾಮಸ ದುಸ್ಸಂಗ ಅಥವಾ ಸಮಾನ ಸಂಘ ಯಾವುದಾದರೂ ಅಷ್ಟೇ. ಏನು ಮಾಡಬೇಕು? ಈಗ ಮಾಡಬೇಕಾದದ್ದಿಷ್ಟೇ. ಅಸಂಗ ಅನ್ನುವ ಶಸ್ತ್ರದಿಂದ ಛಿತ್ವಾಣಿ ಕಡಿದು ಹಾಕಿ ಅದರ ಬೇರನ್ನೇ ಕತ್ತರಿಸಲಿಕ್ಕೆ ಬರ್ತದೆ. ಪ್ರಯತ್ನ ಬೇಕು. ಹಾಗೆ ಮಾಡಿ ಕತ್ತರಿಸಿದರೆ ಆಗ ದೃಢವಾದ ಚಿತ್ತದಿಂದ ಅದನ್ನು ಕತ್ತರಿಸಿ ಹಾಕಿದರೆ ಆದಿ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ನಾವು ಈಗ ಇರುವ ಈ ಅಟ್ಯಾಚ್ಮೆಂಟನ್ನು ಡಿಸ್ಕನೆಕ್ಟ್ ಮಾಡಿದ ಕೂಡಲೇ ಇದನ್ನು ಕತ್ತರಿಸಿದ್ವಿ. ನನ್ನ ಅಪ್ಪ ಅಲ್ಲ, ನಾನಲ್ಲ, ನನ್ನ ಮನೆಯಲ್ಲ, ನನ್ನ ಊರಲ್ಲ, ನಾನು ನಂಬಿದ ಯಾವುದೋ ನನ್ನ ಹೆಸರಲ್ಲ, ನಾನು ಅಂತ ತಿಳಿದ ನನ್ನ ಉದ್ಯೋಗವಲ್ಲ, ನಾನು ಅಂತ ಪಡೆದ ನನ್ನದೇ ಆದ ಸ್ಥಾನಮಾನಗಳಲ್ಲ, ನಾನು ಯಾರು ಅಂತ ಇದೆಲ್ಲದರಿಂದ ಕಳಿಸಿದ ಮೇಲೆ ಈ ನಾನು ಯಾರು ಅಂತ ಶೋಧಿಸಬೇಕಲ್ಲ. ಅದು ಪುರಾಣ ಪುರುಷನ ಶೋಧ.
ಸರ್ಚ್ ಮಾಡು, ಹುಡುಕು. ಹುಡುಕ್ತಾ ಹುಡುಕ್ತಾ ನಿನಗೆ ಈ ಶಸ್ತ್ರದಿಂದ ಅದನ್ನೆಲ್ಲ ಕತ್ತರಿಸಿದ ಮೇಲೆ ಇವನು ಒಳಗಿರುವವನು ಆದಿಪುರುಷ ಯಾರು, ಪುರಾಣ ಪುರುಷ ಯಾರು, ಅವನೆಲ್ಲಿದ್ದಾನೆ, ಅವನನ್ನು ಹುಡುಕುವುದಕ್ಕೆ ಸಾಧ್ಯವಾಗ್ತದೆ ಅಂತ ಕೃಷ್ಣ ಭರವಸೆ ಕೊಡ್ತಾನೆ. ಯಾರಿಗೆ ಸಾಧ್ಯ? ಯಾರು ನಿರ್ಮಾನಿತ್ವಂ. ಮತ್ತೆ ಪುನಃ ಅವನು ಮಾನ ಅಪಮಾನಗಳ ಬೆನ್ನು ಹತ್ತದೆ ಬಿಂಕಗಳನ್ನು ಬಿಟ್ಟವನಾಗಬೇಕು. ಆಮೇಲೆ ಅವನ ವಿವಿಕ್ತ ದೇಶ ಸೇವಿತ, ಅವನ ಏಕಾಂತದಲ್ಲಿ ಇರಬೇಕು. ಅರತಿರ್ಜನ ಸಂಸದಿ, ಜನಜಂಗುಳಿಯಿಂದ ದೂರ ಇರುವ ಏಕಾಂತದಲ್ಲಿ ಇರಬೇಕು. ಅನನ್ಯ ಭಕ್ತಿ, ಅವನಿಗೆ ಭಕ್ತಿ ಇರಬೇಕು. ಮತ್ತು ಅವನು ಎಲ್ಲವನ್ನು ಶೀತೋಷ್ಣ ಸುಖ ದುಃಖ ಸಮವಾಗಿ ನೋಡುವ ಸ್ಥಿತಿ ಬರಬೇಕು. ಅವನು ಗುಣಗಳನ್ನು ದಾಟಿದ ನಿಸ್ತ್ರೈಗುಣ್ಯ ಅವಸ್ಥೆಯಲ್ಲಿರಬೇಕು. ಸರ್ವ ಆರಂಭ ಪರಿತ್ಯಾಗಿಯಾಗಿ ಕರ್ಮಫಲ ತ್ಯಾಗ ಮಾಡಿ ಅವನನ್ನೇ ನೆನೆಯುವ ಸ್ಥಿತಿಗೆ ಹೋದರೆ ಜಿತಸಂಗ ದೋಷಾಹ, ಮೂರೂ ಸಂಘದೋಷದಿಂದ, ಅದು ರಾಜಸ ತಾಮಸ ಸತ್ವ, ಇವುಗಳಿಂದ ಅವನು ದಾಟಿಕೊಂಡು ಈ ಎಲ್ಲ ಭಾವಗಳಿಂದ ನಿರಂತರವಾಗಿ ನೆನೆದರೆ ಅವನಿಗೆ ನ ತದ್ಭಾಸಯತೋ ಸೂರ್ಯ ನ ಶಶಾಂಕೋ ನ ಪಾವಕಃ. ಯಾವ ಜಾಗಕ್ಕೆ ಹೋಗ್ತಾನೆ ಅಂತಂದರೆ ಅವನು ಯಾವ ಜಾಗದಲ್ಲಿ ಸೂರ್ಯ ಕೂಡ ಬೆಳಗಲಾರನೋ, ಯಾವ ಜಾಗದಲ್ಲಿ ಚಂದ್ರ ಕೂಡ ಬೆಳಗಲಾರನೋ, ಯಾವ ಜಾಗದಲ್ಲಿ ಬೆಂಕಿ ತಾನು ಹೋಗಿ ಬೆಳಗಲಾರದೋ ಅಂತಹ ನನ್ನ ಯದ್ಧಾಮಂ ತದ್ಧಾಮಂ ಪರಮಂ ಮಮ, ಅದನ್ನು ಹೋಗಿ ಸೇರ್ತಾನೆ. ಈ ಮೂಲ ಪುರುಷನ ಹುಡುಕಾಟ, ಪುರಾಣ ಪುರುಷನ ಹುಡುಕಾಟವನ್ನು ಈ ಮೇಲೆ ಹೇಳಿದ ಗುಣಲಕ್ಷಣಗಳಿರುವವನು ನಿರಂತರವಾಗಿ ಜಿತಸಂಗದೋಷ, ನಿರ್ಮಾನಿತ್ವಂ, ಈ ಥರದ ಅನಹಂಕಾರ, ಅನನ್ಯ ಭಕ್ತಿ, ವಿವಿಕ್ತ ದೇಶ ಸೇವಿತ್ವಂ ಮಾಡಿಕೊಂಡು ಇರುವಂತಹ ಮತ್ತು ಮಾನಾಪಮಾನ ಇವುಗಳನ್ನೆಲ್ಲವನ್ನು ಸಮ, ಶೀತೋಷ್ಣ ಸುಖ ದುಃಖಗಳನ್ನೆಲ್ಲ ಸಮಭಾವದಿಂದ ನೋಡುವ ಜ್ಞಾನಿ ನಿರಂತರವಾಗಿ ಆ ಪುರಾಣ ಪುರುಷನ ಶೋಧವಷ್ಟೇ ನನ್ನ ಕೆಲಸ, ಇವೆಲ್ಲ ಅಲ್ಲ ಅಂತ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಎಲ್ಲವನ್ನು ಅಟ್ಯಾಚ್ಮೆಂಟನ್ನು ಕತ್ತರಿಸಿ ಕೂತರೆ ಅವನು ಸೂರ್ಯಲೋಕವು ಯಾವುದನ್ನು ಬೆಳಗ್ತಾ ಇದೆ ನಾವು ನೋಡಿದೆವು. 1, 3:30, 4 ಆದರೆ ವ್ಯತ್ಯಾಸ ಗೊತ್ತಾಗುವಷ್ಟು ಅವನ ಪ್ರೆಸೆನ್ಸ್ ಇದೆ. ಗಂಟೆ 3:30, 4 ಆಯಿತು ಅಂತ ಹೇಳಬೇಕಾಗಿಲ್ಲ. ಈ ಕತ್ತಲನ್ನೆಲ್ಲ ಮಾರ್ಪಡಿಸಬಲ್ಲ ಪ್ರಖರ ಬೆಳಕು ಅವನು. ಅವನು ಮೂಡೋದೆಲ್ಲೋ, ನಾವಿರೋದೋ ಎಲ್ಲೋ, ಆದರೆ ಅವನು ಎಲ್ಲೇ ಮೂಡಲಿ ಬೆಳಕಾಗುತ್ತೆ. ಅಂಥ ಸೂರ್ಯ ಕೂಡ ಬೆಳಗಲಾಗದ ಲೋಕ ಒಂದಿದೆ ಅಂತ. ಅದರ ಅರ್ಥ ಅಷ್ಟು ಕತ್ತಲು ಅಂತಲ. ಅದಕ್ಕಿಂತ ಬ್ರೈಟ್ ಇರುವಲ್ಲಿ, ನೀವು ಈಗಾಗಲೇ ಬ್ರೈಟ್ ಇರುವ ಬಹಳ ದೊಡ್ಡ ಬೆಳಕಿನಲ್ಲಿ ನಿಮ್ಮ ಸಣ್ಣ ಟಾರ್ಚ್ ಏನು ಮಾಡೀತು? ಹಾಗೊಂದು ಲೋಕವಿದೆ. ಅಂಧಂತಮಸ್ ಅಂತ ಒಬ್ಬ ಋಷಿಯನ್ನು ಹೇಳ್ತಾರೆ. ಅವನಿಗೆ ದೀರ್ಘತಮಸ್ಸನ್ನು ಒಬ್ಬ ಋಷಿಯನ್ನು ಹೇಳ್ತಾರೆ ಉಪನಿಷತ್ಕಾರರು. ಅವನಿಗೆ ಒಂದು ದಿನ ಬೆಳಕಿನ ದರ್ಶನವಾಗ್ತದೆ. ಕಣ್ಣಿಲ್ಲದವರಿಗೆ ಬೆಳಕಿನ ದರ್ಶನ ಆಗ್ತದ? ಆದಿತ್ಯ ಅಲ್ಲಿ ಇದ್ದಾನ? ಆಗಲೇ ನಾವು ಹೇಳಿತ್ತಲ್ಲ, ಊನ ಇರಬಹುದು, ಆದಿತ್ಯ ಇದ್ದಾನೆ. ಒಳಗಿನ ಬೆಳಕು ಎಚ್ಚರವೇ, ಹೊರಗೆ ಕಾಣಲಿಕ್ಕಿಲ್ಲ. ಈ ದೀರ್ಘತಮಸ್ಸಿಗೆ ಏನು ಕಾಣ್ತದೆ ಅಂದರೆ, ಅವ ಬಂದು ಹೇಳ್ತಾನೆ, ನಾನು ಇವತ್ತು ಬೆಳಕನ್ನು ದರ್ಶಿಸಿದೆ. ಏನು ಬೆಳಕು? ಅವ ಹೇಳ್ತಾನೆ, ಬಹಳ ಎತ್ತರದ ಬೆಳ್ಳಿಯ ಬೆಳಕಿನ ಬೆಟ್ಟದಲ್ಲಿ, ಬೆಳಕಿನ ಬೆಟ್ಟ ನೆನ್ಪು ಮಾಡ್ಕೊಳ್ಳಿ, ತುಂಬ ಇಮ್ಯಾಜಿನ್ ಮಾಡ್ಕೊಳ್ಳೋ ಶಕ್ತಿ ಬೇಕಿದ್ದಕ್ಕೆ. ಇಡೀ ಬ್ರೈಟ್ ಬೆಳಕು, ಆ ಬೆಳಕಿನ ಬೆಟ್ಟದಲ್ಲಿ ನಾನು ಬೆಳಕಿನ ಹೆಜ್ಜೆಯನ್ನು ಕಂಡೆ. ಇದು ದೀರ್ಘತಮಸ್ಸು ಹೇಳಿದ್ದು. ಅಂದರೆ ಆಲ್ರೆಡಿ ನಾನು ನೋಡಿದ ಬೆಳಕೆ ಇಲ್ಲಿ ನೋಡಿದ ಬೆಳಕಲ್ಲ. ಆ ಬೆಳಕಿನ ಬೆಟ್ಟದಲ್ಲಿ ನಾನು ನೋಡಿದ ಹೆಜ್ಜೆ ಎಂಥದ್ದು ಅಂದರೆ, ಆ ಬೆಳಕಿನಲ್ಲಿ ಕಾಣಿಸುವ ಬೆಳಕು ಯಾವುದು ನಾನು ಇಷ್ಟರವರೆಗೆ ನೋಡಲಿಲ್ವೋ ಅಂಥ ಬೆಳಕಿನ ಬೆಟ್ಟ, ಅದರಲ್ಲಿ ಅವನ ಹೆಜ್ಜೆ ಕಾಣ್ತದೆ. ನಾನು ಈಗಾಗಲೇ ಹೇಳಿದೆ, ದೊಡ್ಡ ಬೆಳಕಿದ್ದಲ್ಲಿ ನಮ್ಮ ಬೆಳಕು ಕಾಣಲ್ಲ. ಆದರೆ ಅವನ ಲೋಕ ಎಂಥ ಬೆಳಕಂದರೆ, ಸೂರ್ಯ ಬೆಳಗಲಾರ, ಚಂದ್ರ ಬೆಳಗಲಾರ, ಅಥವಾ ಅಗ್ನಿಯ ಬೆಳಕು ಅಲ್ಲಿ ಬೆಳಗದ ಸಾಧ್ಯ ಇಲ್ಲ. ಯಾಕಂದರೆ ಅವುಗಳೆಲ್ಲ ಚಿಮಿಣಿ ದೀಪ ಆ ಬೆಳಕಿನ ಮುಂದೆ. ಸೂರ್ಯನೂ ಚಿಮಿಣಿ ಅಥವಾ ಕ್ಯಾಂಡಲ್ ಇನ್ನೇನು. ಸೊ ಅವರು ಬೆಳಗಲಾಗದ ಲೋಕ.
ನಿಮ್ಮ ಲೋಕವಲ್ಲ ಅಂತ. ಅಲ್ಲಿ ತದ್ಧಾಮಂ ಪರಮಂ ಮಮ, ಅದನ್ನು ಸೇರ್ತಾರೆ ಅಂತ ಒಂದು ಮಾತು ಕೊಟ್ಟ. ಹೀಗಿರುವ ಆ ಲೋಕವನ್ನು ಸೇರಿದವನು ನನ್ನ ಜೊತೆಗೆ ನನ್ನನ್ನು ತಿಳಿಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಕರ್ಮಬಂಧನವನ್ನು ಕಳಚಿಕೊಂಡು. ಆಗ ಅವನಿಗೆ ನಾನು ಏನು ಅಂತ ಗೊತ್ತಾಗಲಿಕ್ಕೆ ಶುರುವಾಗ್ತದೆ. ಆಗ ಅವನು ಈ ನಾನು ತಿಳಿದ ಅಶ್ವತ್ಥ ಉಂಟಲ್ಲ ಅದಲ್ಲ. ಏನಚ್ಚರಿ ಬಸವಣ್ಣ, ಏನಚ್ಚರಿ ಬೇರು ಬುಡದಳು ಇಹುದು ಎಂದು ನೀರ ನೆರೆದರೆ ಮೇಲೆಟ್ಟಿಸಿಲೊಡೆದಿತ್ತು ನೋಡ. ಎಷ್ಟು ಅದ್ಭುತವಾಗಿ ನಾವು ಯಾವುದನ್ನು ಈ ಸಂಸ್ಕೃತದಲ್ಲಿ ಊರ್ಧ್ವಮೂಲಂ ಅದ ಶಾಖಂ ಹೇಳಿದ್ವಿ, ಅದನ್ನು ಎಷ್ಟು ಸರಳಗನ್ನಡದಲ್ಲಿ ಉಪನಿಷತ್ತನ್ನು ಬಸವಣ್ಣ ಬೇರು ಕೆಳಗಿಹುದು ಎಂದು ನೀರನ್ನು ಭೂಮಿಗೆರೆದರೆ ಏನಚ್ಚರಿ ಮೇಲೆಟ್ಟಿಸಿಲೊಡೆದಿತ್ತು ನೋಡ. ಇದನ್ನು ಕತ್ತರಿಸಿಕೊಂಡು ಅವನು ಭಗವತ್ ತತ್ವದ ಹತ್ರ ಬಂದರೆ ಅವನಿಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಈ ಭಗವತ್ ತತ್ವ ಇದು ಪರಮತತ್ವ. ಇಲ್ಲಿ ಇದಕ್ಕೆ ಬೇಕಾದ ನಾನು ಯಾವುದನ್ನು ತಿಳಿದಿದ್ದೇನೆ ನನಗೆ ಗೊತ್ತುಂಟು ಅಂತ ಇವುಗಳೆಲ್ಲ ಅದನ್ನು ನೋಡುವುದಕ್ಕೆ ಸಹಕರಿಸುವುದಿಲ್ಲ. ಆದ್ದರಿಂದ ನಾನು ನನಗೆ ತಿಳಿದ ತಿಳುವಳಿಕೆ ಆಚೆಗೆ ಏನಿದೆ ಆ ಭಗವತ್ ತತ್ವದ್ದು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೊರಟರೆ ಆಗ ಸಮ್ಮೂಢ ವಿಸಮ್ಮೂಢ ನಾನು ಪಶ್ಯಂತಿ. ಯಾರು ಮೌಢ್ಯಕ್ಕೆ ಒಳಗಾದವನಿದ್ದಾನೆ ಅವನು ನನ್ನನ್ನು ನೋಡುವುದಿಲ್ಲ. ಮತ್ತು ಪಶ್ಯಂತಿ ಜ್ಞಾನಚಕ್ಷುಷಃ, ಅವನು ನೋಡ್ತಾನೆ. ಯಾರಿಗೆ ಜ್ಞಾನದ ಕಣ್ಣುಂಟು ಅವನು ನನ್ನನ್ನು ನೋಡ್ತಾನೆ, ಉಳಿದವರು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಚಕ್ಷುವಿನಿಂದ ನೋಡ್ತಾ ಹೋದರೆ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇಲ್ಲಿ ಸೂರ್ಯನ ಬೆಳಕು ಸೂರ್ಯನದಲ್ಲ. ಭಗವಂತ ಹೇಳ್ತಾನೆ, ಸೂರ್ಯನ ಬೆಳಕು ಕಾಣಿಸ್ತದಲ್ಲ ಅರ್ಜುನ, ಅದು ಸೂರ್ಯನದಲ್ಲ. ಚಂದ್ರನ ಬೆಳಕು ಕಾಣ್ತದಲ್ಲ ನಿನಗೆ, ಚಂದ್ರನದಲ್ಲ. ಅಗ್ನಿಗೊಂದು ಕಾಂತಿ ತೇಜಸ್ಸು ಕಾಣ್ತದಲ್ಲ ನಿನಗೆ, ಅದು ಅಗ್ನಿಯದಲ್ಲ. ಮತ್ತೆ ಅದೆಲ್ಲವೂ ನಾನು ಕಾರಣ ಅಂದ ಕೃಷ್ಣ. ಬೆಳಕು ನಿನಗೆ ಕಾಣಿಸುವುದನ್ನಷ್ಟನ್ನೇ ಹೇಳಲಿಲ್ಲ. ಇಲ್ಲೊಂದು ಭೂಮಿ ಕಾಣಿಸ್ತದಲ್ಲ, ಈ ಭೂಮಿ ತಾನೇ ನಿಂತಿಲ್ಲ, ನಾನು ಧಾರಣೆ ಮಾಡಿದ್ದೇನೆ. ನಿಮಗೆ ಗೊತ್ತು, ಕಕ್ಷೆಯಿಂದ 2 ಬಾರಿ ಕಳಚಿತು, ಭಗವಂತ ಎತ್ತಿ ಅದನ್ನು ಸ್ಥಾಪಿಸಿದ ಅಂತ. ಇದನ್ನು ರಷ್ಯಾದ ಒಬ್ಬರು ಸೈಂಟಿಸ್ಟ್ ಕಳಚಿದ್ದನ್ನು ಬರೀತಾರೆ. ಹೌದು, ಕಳಚಿದ್ದು ದಾಖಲೆ ಇದೆ, ಆದರೆ ಕೂಡಿಸಿದ್ದು ಆ ಕಥೆ ಅವರಿಗೆ ಗೊತ್ತಿಲ್ಲ, ವಾಪಸ್ ಹೇಗೆ ಬಂತು ಗೊತ್ತಿಲ್ಲ ಅಂತ. ಹಾಗಾಗಿ ಇದನ್ನು ಅವನು ಹೇಳ್ತಾನೆ, ಭೂಮಿಯನ್ನು ಕಾಯುವ ಧಾರಣ ಶಕ್ತಿ ನಾನು. ಅಷ್ಟು ಮಾತ್ರ ಹೇಳಲಿಲ್ಲ, ಈ ಭೂಮಿಯನ್ನು ತಂಪು ಮಾಡುವ ಚಂದ್ರನ ಕಿರಣಗಳುಂಟಲ್ಲ ಅದು ನಾನು. ನಿಮಗೆ ಬಹಳ ಆಶ್ಚರ್ಯಕಾರಕ ಸಂಗತಿ, ಚಂದ್ರನ ಬಗ್ಗೆ ಖಗೋಳದಲ್ಲಿ ಭಾಗವತ ಹೇಳುತ್ತೆ, ಒಂದು ದಿನ ಚಂದ್ರ ಇಲ್ಲದಿದ್ದರೆ ನಾವು ಬದುಕಲ್ಲ ಅಂತ. ಬೆಳಕಿನ ಅಷ್ಟು ಸೂರ್ಯನನ್ನು ಅವ ರಾತ್ರಿಯಿಂದ ಬೆಳಗಿನವರೆಗೆ ಮತ್ತೆ ನ್ಯೂಟ್ರಲೈಸ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಡೇ ಫೇಸ್ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಭಾಗವತ ಹೇಳುತ್ತೆ. ನಮಗೆ ಗೊತ್ತೇ ಇಲ್ಲ, ನಮಗೊಂದು ಗ್ರಹ ಅದ್ರ ಮೇಲೆ ಹೋಗಿ ಯಾಕೆ ಇಳಿಬಾರ್ದು ಅಂತ. ನಮಗೆ ನಾವು ಅಂದರೆ ಹೆಣ್ಣನ್ನು ಹೇಗೆ ಅತ್ಯಾಚಾರ ಮಾಡ್ತೇವಲ್ಲ ಹಾಗೆ ಇಲ್ಲಿರುವ ಗ್ರಹ ನಕ್ಷತ್ರಗಳನ್ನು ಅತ್ಯಾಚಾರ ಮಾಡ್ತೇವೆ. ನಾನು ಸೈನ್ಸಿನ ಎಗೇನ್ಸ್ಟ್ ಅಂತ ನಿಮಗೆ ಕಾಣ್ಬೋದು. ನಾನು ಅಣೆಕಟ್ಟಿನ ವಿರೋಧಿ. ನದಿಗೆ ಅಣೆಕಟ್ಟು ಕಟ್ಟುವ ಯಾವ ಹಕ್ಕು ನಮಗಿಲ್ಲ. ಯಾವ ಗ್ರಹಗಳನ್ನು ಕೂಡ ಮೇಲೆ ಹೋಗಿ ಇಳಿದು ಅದರ ಮೇಲೆ ನಮಗೆ ತಿಳಿದ ಹಾಗೆ ಸಂಶೋಧನೆ ಮಾಡುವುದಕ್ಕೆ ಇರುವುದು ಅಂತಶ್ಚಕ್ಷುವಿನಿಂದ ಆಗದೇ ಇರುವುದಕ್ಕೆ ಹೋಗಿ ಫಿಸಿಕಲಿ ಮಾಡೋದು. ತಾಯಿಯನ್ನು ನೋಡಲಿಕ್ಕೆ ಬಂದರೆ ಯಾವನೂ ರೇಪ್ ಮಾಡಲ್ಲ. ಅಂತಶ್ಚಕ್ಷುವಿನ ಕಣ್ಣಿನಿಂದ ಹೆಣ್ಣು ತಾಯಿಯಾಗಿ ಕಂಡ್ರೆ ಯಾವ ಗಂಡಸು ಹೋಗ್ತಾನೆ ಹೇಳಿ? ಕಾಣದ್ದಕ್ಕೆ ಹೆಣ್ಣು ಏನಿದ್ದಾಳೆ ಅನ್ನುವ ಕುತೂಹಲ, ಚಪಲ, ಅವಳ ಮೇಲೆ ದಾಳಿ. ಗ್ರಹಗಳು ಏನು ಅನ್ನುವ ಅದರ ಶ್ರೇಷ್ಠತೆಯ ಭಗವದಂಶ ಗೊತ್ತಿಲ್ಲ. ಆದ್ದರಿಂದ ಚಂದ್ರನನ್ನು ಹೋಗಿ ಇಳಿಯೋದು, ಅದನ್ನೇನಿದೆ ನೋಡ್ತೇನೆ ಅನ್ನುವ ಒಬ್ಬ ಸಾಮಾನ್ಯ ಕಥೆ ಸಾಕು. ಶ್ರೀರಾಮಚಂದ್ರನಿಗೆ ಚಂದ್ರ ಬೇಕು ಅಂದಾಗ ಚಂದ್ರನನ್ನು ಕೈಯಲ್ಲಿ ಕೊಡೋಕ್ಕಾಗಲಿಲ್ಲ. ರಾಮಚಂದ್ರ ಕೊಡುವ ಕಥೆ ಏನು, ಅದನ್ನು ಅವನೊಂದು ಪ್ರತಿಬಿಂಬದಲ್ಲಿ ನೋಡಿ ಸ್ವೀಕರಿಸಿದ್ದನ್ನು ನಮಗೆ ಹೇಳ್ತಾರೆ. ರಾಮನಿಗೆ ಏನು ಅಸಾಧ್ಯ ಇತ್ತ? ಹಾಗಾದರೆ ರಾಮನಿಗಿಂತ ದೊಡ್ಡವರ ನಾವು? ನಾನು ಹೀಗೆ ಹೇಳಿದ ಕೂಡಲೇ ನನ್ನನ್ನು ಜೀವ ವಿರೋಧಿ, ಸೈನ್ಸಿನ ವಿರೋಧಿ ಅಂತ ಭಾವಿಸಿದರೆ ಇರಲಿ, ನಾನು ಹಾಗೇ ಇರ್ತೇನೆ. ನಾನು ಆಣೆಕಟ್ಟಿನ ವಿರೋಧಿ, ನಾನು ಗ್ರಹಗಳ ಮೇಲೆ ಇಳಿಸುವ ಎಲ್ಲ ಸೈನ್ಸಿನ ವಿರೋಧಿ. ನಾನು ಸೈನ್ಸಿಗೊಂದು ಲಿಮಿಟೇಷನ್ ಇದೆ, ಅಷ್ಟನ್ನೇ ಮಾಡಬೇಕು. ಅದರ ಆಚೆಗೆ ಹೋಗೋದಕ್ಕೆ ವಿಜ್ಞಾನದ ಆಚೆಗಿನ ಜ್ಞಾನಚಕ್ಷುವನ್ನು ಉಪಯೋಗ ಮಾಡಬೇಕು.
ಜ್ಞಾನಚಕ್ಷು ಉಪಯೋಗ ಮಾಡಲಾಗದವರು ಇಂತಹ ಅಧಪ್ಪತನ ಅತ್ಯಾಚಾರಗಳನ್ನು ಮಾಡ್ತಾರೆ. ಆ ಚಂದ್ರನ ತಂಪು ಒಂದು ದಿವಸ ಬಾರದೇ ಇದ್ದರೆ ನಾಳಿನ ಸೂರ್ಯನನ್ನು ಫೇಸ್ ಮಾಡಲಿಕ್ಕಾಗದಷ್ಟು ನಾವು ಸುಟ್ಟೋಗ್ತೇವೆ ಅಂತ ಭಾಗವತ ಬರೆಯುತ್ತೆ. ಎಲ್ಲ ನಮಗೆ ಸೂರ್ಯನನ್ನು ಅಲ್ಲಿ ಯಾಕೆ ಮೇರು ಪರ್ವತದ ಸುತ್ತ ಯಾಕೆ ಸುತ್ತುತ್ತಿ, ವಿಂಧ್ಯ ಪರ್ವತದ ಸುತ್ತು ಅಂತ ದಕ್ಷಿಣದೊಂದು ಪರ್ವತ ಕೂಗಿಕೊಂಡಿತಂತೆ. ಇದೆಲ್ಲ ಭಾಗವತ ಹೇಳೋದು. ನೀನೇನು ಮೇರು ಪರ್ವತದ ಸುತ್ತೋದು, ನಿಮ್ಮದೇನು ಉತ್ತರ ಭಾರತದಲ್ಲಿ ಕಾಂಟ್ರ್ಯಾಕ್ಟಾ? ನಾವು ದಕ್ಷಿಣ ದೇಶ, ನಮ್ಮದು ದಕ್ಷಿಣದವರನ್ನು ನೀವು ಇಗ್ನೋರ್ ಮಾಡಬಾರ್ದು. ದಕ್ಷಿಣೀಯರು ನಾವು, ನಮ್ಮ ದಕ್ಷಿಣೀಯರನ್ನು ನೀವು ಪೂರ್ತಿ ಕಡೆಗಣಿಸಿದರೆ ಇಲ್ಲಿ ಬಾ, ಇಲ್ಲಿ ಮೂಡು ಅಂತ ಸೂರ್ಯ ಹೇಳ್ತಾನೆ. ಮೇರು ಪರ್ವತದ ಸುತ್ತಬೇಕು ಅನ್ನೋದು ನನ್ನ ಆಯ್ಕೆ ಅಲ್ಲಪ್ಪ. ಅವನು ಸೂತ್ರ ಹಾಕಿ ಹಿಡ್ಕೊಂಡಿದ್ದಾನೆ, ಅವನು ಎಷ್ಟು ಸುತ್ತು ಅಂತಾನೆ ಅಷ್ಟೇ ಸುತ್ತುತ್ತೀನಿ, ಅದರ ಆಚೆಗೆ ನನಗೆ ಗೊತ್ತಿಲ್ಲ. ಇದು ಸೂರ್ಯನ ಮಾತು. ಕಡೆಗೆ ವಿಂಧ್ಯ ಪರ್ವತ, ನೀನು ಮೇರು ಪರ್ವತದಕ್ಕಿಂತ ಎತ್ತರ ಆಗ್ತೇನೆ, ಹಾಗೆ ಹೇಗೆ ನನ್ನನ್ನು ಬಿಡ್ತಿ ನೋಡ್ತೇನೆ ಅಂತ ವಿಂಧ್ಯ ಪರ್ವತ ಎತ್ತರ ಆಗಲಿಕ್ಕೆ ಶುರುವಾಯಿತು ಅಂತ ಒಂದು ಸುಂದರವಾದ ಕಥೆ ಇದೆ. ತಲೆ ಬಾಗಿಸುವ ಹಾಗೆ ಮಾಡಿದ್ದು ಉತ್ತರ ಭಾರತದಿಂದ ಆ ಕೆಲಸಕ್ಕಾಗಿ ಬಂದ ಅಗಸ್ತ್ಯರು. ಇಡೀ ಋಷಿಮುನಿಗಳೆಲ್ಲ ಹೋದದ್ದು ಉತ್ತರಕ್ಕೆ. ಒಂದೇ ಒಂದು ಇತಿಹಾಸದಲ್ಲಿ ದಕ್ಷಿಣ ಭಾರತದವರ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ ಬಂದದ್ದು ಅಗಸ್ತ್ಯರು. ಇನ್ನೂ ಗೊತ್ತಾಗಲೇ ಇಲ್ಲ ನಮಗೆ, ಇನ್ನೂ ಅಹಂಕಾರವೇ ಜಾಸ್ತಿ. ಉತ್ತರ ಭಾರತದ ಭಕ್ತಿ ನಮ್ಮಲ್ಲಿಲ್ಲ ನೋಡಿ. ನಾವು ಅಹಂಕಾರ ಭೂಯಿಷ್ಠರೇ. ಅವರು ವಿಂಧ್ಯ ಪರ್ವತವನ್ನು ದಾಟಿ ಏನು ಮಾಡಿದರು, ದಾಟುವಾಗ ಹೇಳಿದ್ದು ಹೇಗೆ, ನಾನು ತಪಸ್ಸಿಗೆ ಆಚೆ ಹೋಗಿ ಕೂತ್ಕೊಳ್ಬೇಕಪ್ಪ, ನೀನು ಅಷ್ಟು ಎತ್ತರವನ್ನು ಏರೋಕ್ಕಾಗಲ್ಲ, ಸ್ವಲ್ಪ ತಲೆ ತಗ್ಸು ಅಂತ. ತಲೆ ತಗ್ಗಿಸಿತು. ಅಷ್ಟರ ಮಟ್ಟಿಗೆ ದಕ್ಷಿಣ ಭಾರತೀಯರಿಗೆ ಕ್ಷಣಕ್ಕೊಂದು ಬುದ್ಧಿ ಒಳ್ಳೆಯದುಂಟು. ಬಗ್ಗಿಸಿತು. ಬಗ್ಗಿಸಿದ ಮೇಲೆ ಅಗಸ್ತ್ಯರು ಹುಡುಕಿದ ದೊಡ್ಡ ಪರಿಹಾರ ಏನು, ಈಚೆ ಬರಲೇ ಇಲ್ಲ. ನಾವು ವಾಪಸ್ ಬರುವವರೆಗೆ ತಲೆ ಎತ್ತಬೇಡ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ತಲೆ ಎತ್ತದ ಹಾಗೆ ಅಗಸ್ತ್ಯರು ಮಾಡಿರುವುದು ಅಹಂಕಾರ ತಲೆ ಎತ್ತದ ವ್ಯವಸ್ಥೆ. ಈ ಥರ ಕೃಷ್ಣ ಹೇಳ್ತಾನೆ, ನಾನು ಸೂರ್ಯ ಅಷ್ಟೇ ಅಲ್ಲ, ನಾನು ಧಾರಣೆ ಮಾಡುವ ಆ ಭೂಮಿಯಲ್ಲಿದ್ದೇನೆ, ಚಂದ್ರನ ತಂಪು ಕಿರಣ ನಾನು. ಮತ್ತು ನಾನು ಪ್ರಕೃತಿ ತತ್ವದ ಒಳಗಿರುವ ಜೀವನು, ಆ ಜೀವಕ್ಕೆ ಅಂಟು ಆದಂತಹ ತ್ರಿಗುಣಗಳನ್ನು ಶ್ರೀತತ್ವದಲ್ಲಿ ಇದ್ದು ಅನುಭವಿಸುವ ಭೋಕ್ತೃ ನಾನು. ಯಾಕೆ ಅಂದರೆ ಕೃಷ್ಣ ಮುಂದೆ ಹೇಳ್ತಾನೆ, ಇಲ್ಲಿ ಎರಡು ಪುರುಷರಿದ್ದಾರೆ, ದ್ವೌ ಇಮೌ ಪುರುಷವು, ಇಬ್ಬರು ಪುರುಷರಿದ್ದಾರೆ ಲೋಕೆ, ಈ ಲೋಕದಲ್ಲಿ. ಯಾರು ಇಬ್ಬರು ಪುರುಷರು? ಒಂದು ಕ್ಷರ ಪುರುಷರು, ಇನ್ನೊಂದು ಅಕ್ಷರ ಪುರುಷ. ಕ್ಷರ ಅಂದರೆ ನಾಶವಾಗುವ ಪುರುಷ, ಇನ್ನೊಂದು ಅಕ್ಷರ ನಾಶವಿಲ್ಲದ ಪುರುಷ. ಅದನ್ನು ವಿವರಿಸ್ತಾ ಕೃಷ್ಣ ಹೇಳ್ತಾನೆ, ಕ್ಷರ ಪುರುಷರು ಯಾರು ಗೊತ್ತಾ? ಆ ಬ್ರಹ್ಮನಿಂದ ಹಿಡಿದು ಸರ್ವಾಣಿ ಭೂತಾಣಿ. ಬ್ರಹ್ಮ ಕೂಡ, ಸೃಷ್ಟಿಕರ್ತ ಬ್ರಹ್ಮ ಕೂಡ ಪ್ರಳಯ ಕಾಲದಲ್ಲಿ ಇಲ್ಲವಾಗ್ತಾನೆ, ಅವನನ್ನು ಮತ್ತೆ ಹುಟ್ಟಿಸಲಾಗ್ತದೆ. ಅದಕ್ಕೆ ಈ ಜಗತ್ತಿನಲ್ಲಿ ಯಾವುದನ್ನು ಕ್ಷೇತ್ರ ಅಂತ ಹೇಳಿದ ನೋಡಿ, ಆ ಕ್ಷೇತ್ರದ ಸಕಲ ಜೀವರಾಶಿಗಳು ಬ್ರಹ್ಮನಿಂದ ಮೊದಲು ಮಾಡಿ ಸಕಲವೂ ಕೂಡ ನಾಶವಾಗುವ ಪುರುಷ. ಇನ್ನೊಂದು ಇದೆ, ಅದು ನಾಶವಾಗದ್ದು ಅಕ್ಷರ ಪುರುಷ. ಯಾವುದದು? ನಾವು ಇಷ್ಟು ಹೊತ್ತು ಹೇಳ್ತಾ ಬಂದಲ್ಲ, ಪ್ರಕೃತಿಯ ಕ್ಷೇತ್ರಕ್ಕೆ ಚೈತನ್ಯವನ್ನು ಕೊಡುವ ಶ್ರೀ ಶಕ್ತಿ, ಸ್ತ್ರೀ ರೂಪದಲ್ಲಿ ಇರುವ ಮೂಲ ಪ್ರಕೃತಿ, ಅವಳು ಅಕ್ಷರ ಪುರುಷ. ನೋಡಿ, ಅವಳನ್ನು ಅಕ್ಷರ ಪುರುಷ, ನಾಶವಿಲ್ಲದ ಒಬ್ಬ ಪುರುಷ, ಅದು ಅವಳು. ಈ ಕ್ಷರ ಪ್ರಕೃತಿಯಲ್ಲಿರುವ ಚೈತನ್ಯ ಭಾಗ ಉಂಟಲ್ಲ, ಅದು ಅಕ್ಷರ. ಅವಳಿಗೆ ಹೆಸರು ಕೂಟಸ್ಥ ಅಕ್ಷರ ಪುರುಷ ಉಚ್ಯತೆ. ಆ ಅಕ್ಷರ ಪುರುಷಳನ್ನು ಕೂಟಸ್ಥ, ಅವಳು ಪ್ರಕೃತಿ ತತ್ವವನ್ನು ಭಗವತ್ ತತ್ವವನ್ನು ಕೂಡಿಸಲಿಕ್ಕೆ ಇರುವ ಬ್ರಿಡ್ಜ್. ನಾನು ಆಗದಿಂದ ಅದನ್ನೇ ಹೇಳೋದು, ಹೆಣ್ಣು ಬಂದಿರುವ ಗಂಡನ್ನು ಆ ಪರಮ ಪುರುಷನಿಗೆ ಕೂಡಿಸಲಿಕ್ಕೆ ಇರುವ ಕೂಟಸ್ಥಳು. ಅವಳಿಗೆ ನಾಶವಿಲ್ಲ. ರೇಪು ಮಾಡಿದವರು, ಕೊಂದವರು, ಗಂಡಸರು ಸಾಯುವುದು. ರೇಪು ಮಾಡಿಸಿಕೊಂಡ ಹೆಣ್ಣು, ಸತ್ತ ಹೆಣ್ಣು ಸಾಯುವುದಿಲ್ಲ. ಇದಕ್ಕೆ ಬೇರೆ ಯಾರು ಉದಾಹರಣೆ ಬೇಡ ನಿಮಗೆ. ಕಾತ್ಯಾಯಿನಿ, ಕಂಸ ಉಳಿದವ್ರನ್ನೆಲ್ಲರನ್ನು ಕೊಲ್ಲಕ್ಕಾಯಿತು, ಅವಳನ್ನು ಮಾತ್ರ ಕೊಲ್ಲಕ್ಕಾಗಲಿಲ್ಲ. ಸ್ತ್ರೀ ಶಕ್ತಿಗೆ ನಾಶ ಇಲ್ಲ. ಅವಳನ್ನು ಯಾವ ಕಂಸನೂ ಕೊಲ್ಲಲಾರ. ಆರ್ಭಟಿಸಬಹುದು, ನಿನ್ನನ್ನು ಕೊಲ್ಲುವ ಪರಮ ಪುರುಷ ಬರ್ತಾನೆ ಅನ್ನುವುದನ್ನು ಘೋಷಿಸಲಿಕ್ಕೆ ಇರುವ ಶಕ್ತಿ ಅವಳು. ಈ ಸ್ಥಿತಿಯಲ್ಲಿ ಕೂಟಸ್ಥ ಅಕ್ಷರ ಪುರುಷ ಇತಿ ಉಚ್ಯತೆ. ಅವಳನ್ನು ಕೂಟಸ್ಥ ಅಂತ ಹೇಳಲಾಗತ್ತೆ. ಅವಳು ಅಕ್ಷರ ಪುರುಷಳು.
ಪುರುಷ ಅನ್ನೋ ಶಬ್ದಕ್ಕೆ ಪುರುವಿನಲ್ಲಿ ಇರುವವಳು, ಪುರದಲ್ಲಿ ಇರುವವಳು. ಪುರ ಅಂದರೆ ದೇಹ, ದೇಹದಲ್ಲಿ ಇರುವವಳು ಅನ್ನೋದು ಒಂದು ಅರ್ಥ, ಕ್ಷೇತ್ರದಲ್ಲಿ ಇರುವವಳು ಅನ್ನೋದು ಒಂದು ಅರ್ಥ. ಮತ್ತು ಅವಳಿಗೆ ನಾಶವೇ ಇಲ್ಲ, ಚೈತನ್ಯಕ್ಕೆ ನಾಶವಿಲ್ಲ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಸುಪ್ರೀಮ್ ಎನರ್ಜಿ ಆಲ್ಸೋ ಕೆನಾಟ್ ಬಿ ಕ್ರಿಯೇಟೆಡ್, ಇದು ಪಾರ್ಟ್ ಆಫ್ ಸುಪ್ರೀಮ್ ಎನರ್ಜಿ. ಚೈತನ್ಯ ಅನ್ನೋದು ಸುಪ್ರೀಮ್ ಎನರ್ಜಿಯ ಭಾಗವಾಗಿ ನಮ್ಮಲ್ಲಿ ಬಂದಿರುವುದು. ಹಾಗಾಗಿ ಇಟ್ ಕೆನಾಟ್ ಬಿ ಕ್ರಿಯೇಟೆಡ್, ಆದ್ದರಿಂದ ಅದಕ್ಕೆ ನಾಶವಿಲ್ಲ. ಅದು ಕೂಟಸ್ಥ, ಅದು ಅಕ್ಷರ ಪುರುಷ. ಆಮೇಲೆ ಕೃಷ್ಣ ಹೇಳ್ತಾನೆ, ಈ ಕ್ಷರ ಅಕ್ಷರ ಪುರುಷರ ಮೇಲೊಬ್ಬ ಇದ್ದಾನೆ, ಅವನು ನಾನು. ಅದೇ ಸುಪ್ರೀಮ್ ಎನರ್ಜಿ. ಎನರ್ಜಿಗೆ ಸುಪ್ರೀಮ್ ಎನರ್ಜಿ, ಇದು ಪಾರ್ಟಿಕಲ್ ಆದರೆ ಸುಪ್ರೀಮ್ ಎನರ್ಜಿಯಾಗಿ ನಾನಿದ್ದೇನೆ. ಈ ಸುಪ್ರೀಮ್ ಎನರ್ಜಿ ಉಂಟಲ್ಲ, ಇದಕ್ಕೆ ಹೆಸರು ಉತ್ತಮ ಪುರುಷ. ನಾನು ಉತ್ತಮ ಪುರುಷನು, ಅವಳು ಪುರುಷಳೇ, ಅಕ್ಷರ ಪುರುಷಳು, ಅವಳು ಕೂಟಸ್ಥ ಪುರುಷ ಅಂತಲೇ ಅವಳಿಗೆ ಹೆಸರು. ಆದರೆ ಈ ಇಬ್ಬರು ಪುರುಷರಲ್ಲಿ ದ್ವೌ ಇಮೌ ಪುರುಷವು ಯಾರು ದೊಡ್ಡವರು ಅಂದರೆ ನಾನು. ಅದಕ್ಕೆ ನನಗೆ ಪುರುಷೋತ್ತಮ ಎಂದು ಹೆಸರು. ಆದ್ದರಿಂದ ನನ್ನನ್ನು ಪುರುಷರಲ್ಲಿ ಉತ್ತಮ ಎಂದು ಕರೆಯುತ್ತಾರೆ. ಈ ಕೂಟಸ್ಥಳಿಲ್ಲದಿದ್ದರೆ, ಈ ಚೈತನ್ಯ ಭಾಗವಿಲ್ಲದಿದ್ದರೆ ಕ್ಷೇತ್ರ ನಡೆಯುವುದಿಲ್ಲ. ಕ್ಷೇತ್ರದ ಒಳಗಿರುವ ಕ್ಷೇತ್ರಜ್ಞ ಈ ಚೈತನ್ಯಕ್ಕಿಂತ ಮೇಲಿನವ. ಆದರೆ ಅವನು ತಾನು ಒಂದು ಅಂಶ ಭಾಗವಾಗಿ ಕ್ಷೇತ್ರದ ಒಳಗೆ ಹೋಗಿ ಕೆಲವು ದುಃಖ ಸುಖಗಳನ್ನು ಅನುಭವಿಸ್ತಾನೆ, ಕರ್ಮ ಬಂಧನಕ್ಕೆ ಒಳಗಾಗ್ತಾನೆ. ಹೀಗೆ ಯಾರು ನನ್ನನ್ನು ತಿಳಿಯುತ್ತಾರೆ ಅವರಿಗೆ ಮತ್ತೆ ತಿಳಿಯಲಿಕ್ಕೆ ಏನೂ ಇಲ್ಲ ಅನ್ನುವ ಮಾತನ್ನು ಹೇಳಿ ಸ್ವಲ್ಪ ದೀರ್ಘ ಆದರೂ ಕೂಡ ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ, ನಾಳೆಗೆ ನಾನು ಮುಗಿಸಲೇಬೇಕಾದ್ರಿಂದ ಈ ಭಾಗವನ್ನು ಮುಗಿಸುವವರೆಗೆ ಸಮಯ ದಾಟಿದ್ದನ್ನು ನೋಡುತ್ತಲೂ ನಾನು 2 ಗಂಟೆ ಮಾತಾಡಿದ್ದೇನೆ. ತುಂಬ ವಿಶೇಷವಾದ ಮತ್ತು ಅಧ್ಯಾತ್ಮ ತತ್ವವನ್ನು, ಬಹಳ ಗಹನವಾದ ವಿಷಯವನ್ನು ಶ್ರೀಕೃಷ್ಣ ತುಂಬ ಅದ್ಭುತವಾಗಿ ನಮಗೆ ಸರಳವಾಗಿ ಅರ್ಥವಾಗುವ ಹಾಗೆ ಹೇಳಿದ್ದಾನೆ. ಅಥವಾ ಸರಳವಾಗಿ ಸ್ವೀಕರಿಸಬಹುದಾದ ಸಾಧ್ಯತೆ ಇದೆ. ನಮಗೆ ತಿಳಿಬಹುದಾದಷ್ಟು ನಾನು ತಿಳಿದದ್ದನ್ನು ನಿಮಗೆ ಹೇಳಿದ್ದೇನೆ. ಅವನು ಹೇಳಿದ್ರ ಎಷ್ಟೋ ಭಾಗ, ಅದು 99 ಭಾಗ ನನಗೆ ಗೊತ್ತಿರಲಿಕ್ಕಿಲ್ಲ, ಒಂದಂಶವಾದರೂ ಹೇಳಿದ್ದೇನೆ ಅನ್ನುವ ಕೃತಕೃತ್ಯ ಭಾವದ ಜೊತೆಗೆ ಇಂದಿನ ಮಾತು ಮುಗಿಸ್ತೀನಿ. ನಮಸ್ಕಾರ. ಐದು ದಿವಸ ಏನೂ ಹೇಳಿಲ್ಲ, 6ನೇ ದಿವಸ ವೀಣಕ್ಕ ಪ್ರವಚನ ಶುರು ಮಾಡೋಕ್ಕಿಂತ ಮುಂಚೆ ಹೇಳಿದ್ರು, ಇವತ್ತು ಯಾರು ಬರೀ ಕೇಳಬೇಡಿ ಆಲಿಸ್ಕೊಳ್ಳಿ ಅಂತೇಳಿ. ನಿಜವಾಗ್ಲೂ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕೇಳಿಸ್ಕೊಂಡಿದ್ದಾರೆ ಅವ್ರಿಗೇನು ಅರ್ಥ ಆಗಿಲ್ಲ, ಆಲಿಸಿದವ್ರಿಗೆಲ್ಲ ಇವತ್ತು ಚೆನ್ನಾಗಿ ಅರ್ಥ ಆಗಿರುತ್ತೆ ವೀಣಕ್ಕ ಏನು ಹೇಳಿದ್ದಾರೆ ಅಂಥೇಳಿ. ಇಲ್ಲಿಗೆ ಇವತ್ತಿನ 6ನೇ ದಿನದ ಉಪನ್ಯಾಸ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ನಾಳೆ ದಿನ ಪುನಃ ಸೇರೋಣ. ಸಂಜೆ 6:15 ಸ್ವಾಮಿಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ತೊಗೊಂಡು ಹೋಗ್ಬೇಕು ಅಂಥೇಳಿ ಎಲ್ಲರಲ್ಲೂ ಪ್ರಾರ್ಥನೆ.